नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने। नमो आचार्यपादाय निताय कृपप्रदायिने गौरकथादामदाय नगरग्रामतारिणे। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा। हरे कृष्णा 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 हरे हरे, हरे राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। हरि ओಂ तत्सत्। हरे कृष्ण। ಎಲ್ಲರಿಗೂ ಈ ದಿನದ ಗೀತಾ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ 18ನೇ ಅಧ್ಯಾಯದ ಶ್ಲೋಕ 14 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಕರ್ಮಸ್ಥಳ ಅಂದ್ರೆ ದೇಹ, ಕರ್ತ ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟ ಕಡೆಯದಾಗಿ ಪರಮಾತ್ಮ. ಇವು ಕ್ರಿಯೆಯ 5 ಅಂಶಗಳು. ಹರೇ ಕೃಷ್ಣ. ಬಹಳ ವಿಶೇಷವಾದಂಥ ಶ್ಲೋಕ. ನಾವು ನಿನ್ನೆ ದಿನ ಚರ್ಚೆ ಮಾಡ್ತಿದ್ವಿ. ಈ ಶ್ಲೋಕಗಳನ್ನು ಓದ್ಬಿಟ್ರೆ ನಾವು ಮಾಡಿರುವಂತ ಪಾಪ ಕರ್ಮಗಳೇ ಅಥವಾ ಯಾವುದೇ ಒಂದು ಕರ್ಮಗಳು ಏನು ಎಷ್ಟೋ ವರ್ಷಗಳಿಂದ ನಮ್ಮನ್ನು ಸುತ್ತಕೊಂಡಿದೆ, ನಮ್ಮನ್ನು ಕಾಡಿಸ್ತಾ ಇದೆ ನೋಡ ಪ್ರಕಾರ ನಾವು ಇವತ್ತು ಬದುಕ್ತಿದ್ದೀವಿ ನೋಡಿ. ಇವುಗಳೆಲ್ಲವೂ ಬಿಡುಗಡೆ ಆಗುವಂತ ಬಿಡುಗಡೆ ಮಾಡುವಂತ ಶ್ಲೋಕ ನೋಡಿ. ಒಂದು ಕಾರ್ಯ ಆಗ್ಬೇಕು, ಒಂದು ಕ್ರಿಯೆ ಆಗ್ಬೇಕು. ನೀವು ವ್ಯಾಕರಣದಲ್ಲಿ ಕೇಳಿರ್ತೀರಿ, ಕನ್ನಡ ವ್ಯಾಕರಣ, ಇಂಗ್ಲಿಷಲ್ಲಿ, ಹಿಂದಿಯಲ್ಲಿ ಕರ್ತೃ ಕರ್ಮ ಕ್ರಿಯೆ ಅಂತ ಕೇಳಿದ್ದೀರಾ? ಹಾ ಪ್ರಭುಜಿ, ಕೇಳಿದೀವಿ ಪ್ರಭುಜಿ. ಕರ್ತೃ ಕರ್ಮ ಕ್ರಿಯೆ ನಾವ್ ಹಿಂದೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಉದಾಹರಣೆ ಹೇಳ್ತೀರಾ? ಕರ್ತೃ ಕರ್ಮ ಕ್ರಿಯೆ. ರಾಮನು ಊರಿಗೆ ಬಂದನು ಪ್ರಭುಜಿ. ವೆರಿ ಗುಡ್. ಹಂಗೆ ನೋಡಿ, ಅಲ್ಲಿ ರಾಮನು ಅನ್ನೋನು ಕರ್ತೃ ಆಗ್ತಾನೆ ನೋಡಿ. ಕರ್ತೃ ಕರ್ಮ ಕ್ರಿಯೆ. ಬಂದನು ಅನ್ನುವಂಥದ್ದು ಕರ್ಮ ಆಗತ್ತೆ ನೋಡಿ, ಕ್ರಿಯೆ ಆಗತ್ತೆ ನೋಡಿ. ಊರಿಗೆ ಅನ್ನುವಂಥದ್ದು ಎಲ್ಲಿಗೆ ಅಂತ ಪ್ರಶ್ನೆ ಬರುತ್ತೆ ನೋಡಿ. ಹಂಗೆ ಕರ್ತೃ ಕರ್ಮ ಕ್ರಿಯೆ. ಕ್ರಿಯೆ ಅಂತಂದ್ರೆ ಏನ್ ಮಾಡ್ದ ಅಂತ ನೋಡಿ. ಹಂಗೆ ಈ ವ್ಯಾಕರಣದಲ್ಲಿ ನಾವು ಕ್ರಿಯಾಪದ ನೋಡಿ ಇವೆಲ್ಲ ಕೇಳಿರ್ತೀವಿ. ಕರ್ತೃ ನೋಡಿ, ಕರ್ಮ ಏನನ್ ಮಾಡ್ದ ಅಂತ ಹೇಳುವಂಥದ್ದು ನೋಡಿ. ಈ ತರದೆಲ್ಲ ನಾವು ಓದಿರ್ತೀವಿ. ಕರ್ತೃ ಕರ್ಮ ಕ್ರಿಯೆ ಓದಿದೀವಿ ಅಲ್ವಾ? ಕ್ರಿಯೆ ಅಂದ್ರೆ ಗೊತ್ತು, ಆಕ್ಷನ್, ವರ್ಬ್ ಅಂತಾರೆ ಇಂಗ್ಲಿಷಲ್ಲಿ ನೋಡಿ. ಅದು ಒಂದು ಆಗ್ಬೇಕು ಅಂತಂದ್ರೆ ನೋಡಿ, ಅದು ಒಂದ್ರಿಂದ ಆಗೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಅದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ಬಿಡೋದು, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ ನೋಡಿ. ಸರ್ವ ಕಾರಣಗಳಿರ್ತವೆ, ಆದ್ರೆ ಅಲ್ಟಿಮೇಟ್ ಕಾಸ್ ನೋಡಿ, ಅಂತಿಮ ಕಾರಣ ನೋಡಿ. ಈ ಶ್ಲೋಕದಲ್ಲಿ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಿರಂಗೆ ನೋಡಿ, ಅದು ಕೊನೆಯದಾಗಿ ಕೃಷ್ಣನೇ. ಹಂಗಾಗಿ ನೋಡಿ, ಇವೆಲ್ಲ ನಮ್ಮ ಇನ್ಮೇಲೆ ನಾವು ಡಿಸ್ಕವರಿ, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ 3 ಭಾಗ ಮಾಡ್ಕೋಬೇಕು ಅಂತ ನಿನ್ನೆ ಚರ್ಚೆ ಮಾಡ್ತಿದ್ವಲ್ವಾ ನೋಡಿ. ಇದು ಒಂದು ವಿಷಯ, ನಮ್ಗೆ ಒಂದು ಡಿಸ್ಕವರಿ, ಒಂದು ಅನ್ವೇಷಣೆ ನಮ್ಗೆ ಗೊತ್ತಾಯ್ತು. ಈಗ ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ಈಗ ಚರ್ಚಿಸೋದು, ಮತ್ತೆ ಎಲ್ಲಿ ಅಳವಡಿಸ್ಕೋಬೇಕು ಅಂತ ಈಗ ಗೊತ್ತಾಗಬೇಕು ನೋಡಿ. ನೀವೊಂದು ಲೈಟ್ ಸ್ವಿಚ್ ಹಾಕ್ತೀರಿ, ಸ್ವಿಚ್ ಆನ್ ಮಾಡ್ತೀರಿ ನೋಡಿ, ಲೈಟ್ ಅಂಟ್ಕೊಳ್ಳುತ್ತೆ. ಇದರಿಂದ ಏನೇನೆಲ್ಲ ಕಾರಣಗಳಿರ್ತವೆ. ನೀವೊಂದು ಬಟನ್ ಸ್ವಿಚ್ ಆನ್ ಮಾಡ್ತೀರಿ, ಲೈಟ್ ಅಂಟ್ಕೊಳ್ಳುತ್ತೆ. ಏನೇನೆಲ್ಲ ಹಿಂದೆ ನೀವು ಬರೀ ನೀವು ಕರೆಂಟ್ ಇಲ್ದಿದ್ದಾಗ ಸ್ವಿಚ್ ಆನ್ ಮಾಡಿದ್ರೆ ಅಂಟ್ಕೊಳ್ಳುತ್ತಾ? ಇಲ್ಲ ಪ್ರಭುಜಿ. ಪವರ್ ಅಂತ ಇರ್ಬೇಕು ಪ್ರಭು, ಶಕ್ತಿ ಇರ್ಬೇಕು, ಅದು ಇರ್ಬೇಕು ಅಲ್ವಾ
ನೋಡಿ ಹಂಗೆ ಇದು ಒಂದೇ ಒಂದು ಉದಾಹರಣೆ ತಗೊಂಡ್ರೆ ಅದರಿಂದ ಎಷ್ಟೊಂದು ಇರ್ತವೆ ನೋಡಿ. ಕರೆಂಟ್ ಇರಬೇಕು ನೋಡಿ, ಅದನ್ನ ತಯಾರಿಸಿರ್ಬೇಕು. ಆ ಸೃಷ್ಟಿಯಲ್ಲಿ ಮೂಲಭೂತವಾಗಿ ಆ ಶಕ್ತಿ ಇರಬೇಕು. ಅದು ಪ್ರಕೃತಿಯಲ್ಲಿ ನೋಡಿ ನೋಡಿ ನೀರಿಂದಲೋ, ಒಂದು ಹಿದ್ದಲು ಇಂದಲೋ, ನೋಡಿ ಒಂದು ನ್ಯೂಕ್ಲಿಯರ್ ಶಕ್ತಿಯಿಂದ ಅದರಲ್ಲೋ ಹೇಗೋ ಪ್ರಕೃತಿಯಲ್ಲಿ ಇರುತ್ತೆ. ಒಂದು ಸೂರ್ಯ ಕಿರಣ ನೋಡಿರ್ಬೋದು ನೀವು, ಸೋಲಾರ್ ಎನರ್ಜಿ ಅಂತ, ನೋಡಿ ಸೌರಶಕ್ತಿ. ನೋಡಿ ವಿಜ್ಞಾನಿಗಳು ಕೂಡ ಹೇಳ್ತಾರೆ ನೋಡಿ, ವಿಜ್ಞಾನದಲ್ಲಿ ನೀವೆಲ್ಲ ಓದಿರ್ತೀರಿ, ಶಕ್ತಿಯನ್ನ ನೀವು ಸೃಷ್ಟಿ ಮಾಡಕ್ ಆಗೋದಿಲ್ಲ. ಶಕ್ತಿಯನ್ನ ಏನ್ ಮಾಡ್ಬೋದು ನೀವು? ಬದಲಾಯಿಸಬಹುದು, ರೂಪ ಬದಲಾಯಿಸಬಹುದು ಅಷ್ಟೇ. ನೋಡಿ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್. ಶಕ್ತಿಯನ್ನ ನೀವು ಸೃಷ್ಟಿಸೋಕ್ ಆಗೋದಲ್ಲ. ಮತ್ತೆ ಏನ್ ಮಾಡ್ಬೋದು ಅಂದ್ರೆ ಪರಿವರ್ತನೆ ಮಾಡ್ಬೋದು. ನೋಡಿ ಹಾಳು ಮಾಡಕ್ ಆಗೋದಿಲ್ಲ, ಸೃಷ್ಟಿ ಮಾಡಕ್ ಆಗೋದಿಲ್ಲ. ಪರಿವರ್ತನೆ, ಒಂದರಿಂದ ಇನ್ನೊಂದು ಪರಿವರ್ತನೆ ಮಾಡ್ಬೋದು. ನೀವು ಎಲೆಕ್ಟ್ರಿಸಿಟಿ ಒಂದು ಉದಾಹರಣೆ ತಗೊಂಡ್ರೆ, ಸ್ವಿಚ್ ಆನ್ ಮಾಡ್ತೀರಿ, ಮೂಲಭೂತವಾಗಿ ಸೃಷ್ಟಿ ಇಲ್ಲ, ಶಕ್ತಿ ಇದ್ರೇನೆ ಅಲ್ವಾ ಅದನ್ನ ನೋಡಿ ಒಂದು ಎಲೆಕ್ಟ್ರಿಸಿಟಿ ಜನರೇಷನ್ ಸ್ಟೇಷನ್ ಇಂದ ನೋಡಿ ಅದನ್ನ ಎಲೆಕ್ಟ್ರಿಸಿಟಿ ಜನರೇಟ್ ಅಂತ ನೋಡಿ ಅದರಲ್ಲಿ ಮಾಡಿ, ಅಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಎಲ್ಲ ಮಾಡಿ ನೋಡಿ ನಮ್ಮ ಮನೆಗಳ ಕರೆಂಟ್ ಬರುತ್ತಲ್ಲ, ಇದು ಎಲ್ಲಿಂದ ಹೆಂಗೆ ಬಂದಿರುತ್ತೆ ಗೊತ್ತಾ? ಅದ್ರ ಒಂದು ನೋಡ್ಬಿಟ್ರೆ ವಿಚಿತ್ರ ತಲೆ ತಿರುಗ್ಬಿಡುತ್ತೆ. ಇದು ಚಿಕ್ಕ ಮಕ್ಕಳಿಗೆ ನೋಡಿ ಬುದ್ಧಿ ಇಲ್ದಿದ್ದವ್ರಿಗೆ ಅರ್ಥ ಆಗಲ್ಲ. ಸ್ವಲ್ಪ ಯಾರು ತಿಳುವಳಿಕೆ ಇರೋರು ಇರ್ತೀರಲ್ವಾ, ನಿಮ್ಗೆ ಇದೆಲ್ಲ ಅರ್ಥ ಆಗತ್ತೆ. ನೋಡಿ ಮಕ್ಕಳಿಗೆ ಏನಂತ ಆಗತ್ತೆ, ಮನೆಯಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಬಂದ್ಬಿಡುತ್ತೆ ಅನ್ಕೋತಾರೆ. ಫ್ರಿಡ್ಜ್ ತೆಗೆದ್ರೆ ಅದ್ರೊಳಗಡೆ ಹಾಲಿನ ಪ್ಯಾಕೆಟ್ಸ್ ಇರುತ್ತೆ ಅಂತ ಅನ್ಕೊಳ್ತಾರೆ. ಹೌದಾ? ಮಕ್ಕಳು ನೋಡಿ ಒಂದು ಸ್ಕೂಲಲ್ಲಿ ಹಾಲು ಎಲ್ಲಿಂದ ಸಿಗುತ್ತೆ ಅಂದ್ರೆ ಫ್ರಿಡ್ಜ್ ಇಂದ ಸಿಗುತ್ತೆ ಅಂತ. ನೋಡಿ ಹಂಗೆ ಫ್ರಿಡ್ಜ್ ಒಳಗಡೆ ಹಾಲಿರುತ್ತೆ ಅಷ್ಟೇ ಮಕ್ಕಳಿಗೆ ಗೊತ್ತು. ಆ ಫ್ರಿಡ್ಜ್ ಒಳಗಡೆ ಯಾರು ತಂದಿಟ್ರು ನೋಡಿ, ಅವ್ರು ಹೋಗಿ ಎಲ್ಲಿಂದ ಆ ಹಾಲಿನ ಪ್ಯಾಕೆಟ್ನ ತಗೊಂಡ್ ಬಂದ್ರು, ಆ ಅಂಗಡಿಗೆ ಹಾಲಿನ ಪ್ಯಾಕೆಟ್ ಎಲ್ಲಿಂದ ಬಂತು ನೋಡಿ, ಅದು ಎಲ್ಲಿಂದ ಬಂತು? ಒಂದು ಡೈರಿಯಿಂದ ಬಂದಿರುತ್ತೆ. ಆ ಡೈರಿಗೆ ಎಲ್ಲಿಂದ ಬಂತು ನೋಡಿ, ಆ ಡೈರಿಗೆ ಎಲ್ಲಿಂದ ಬಂತು ಅಂದ್ರೆ ಯಾವುದೋ ಒಂದು ಊರಿಂದ ಬಂದಿರುತ್ತೆ. ಆ ಊರಿಗೆ ನೋಡಿ ಒಂದು ಊರ ಹಸು ನೋಡಿ, ಹಸು ಕಟ್ಕೊಂಡಿರೋನ್ ಯಾರೋ ಒಬ್ಬ ನೋಡಿ, ಒಬ್ಬ ರೈತನ ಯಾರು ಇರ್ತಾನೆ ನೋಡಿ, ಅವನು ಹಾಲು ಕರೆದು ಹಾಕಿರ್ತಾನೆ. ಆ ಹಾಲು ಹಸುಗೆ ಹೆಂಗ್ ಬಂತು ನೋಡಿ, ಹಿಂಗೆ ಸರ್ವ ಕಾರಣ ಹಿಂಗೆ ಹುಡ್ಕೊಂಡು ಹೋದ್ರೆ ನೋಡಿ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಮುಗ್ಧ ಮಕ್ಕಳಿಗೆ, ತಿಳುವಳಿಕೆ ಇಲ್ಲದೆ ಇರೋರಿಗೆ, ವಯಸ್ಕರೇ ಆಗ್ಲಿ ತಿಳುವಳಿಕೆ ಇಲ್ಲದೆ ಇದ್ದವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ? ನೋಡಿ ಅದೇ ತರನೇ ಒಂದು ವಿದ್ಯುತ್ ಶಕ್ತಿ ಆದ್ರೂ ತಗೊಳ್ಳಿ, ಒಂದು ಹಾಲಾದ್ರೂ ತಗೊಳ್ಳಿ, ಅವ್ರು ತಿನ್ನೋಂಥ ಊಟ ಇದೆಲ್ಲ ಫಾಸ್ಟ್ ಫುಡ್ಸು ನೋಡಿ, ಆರ್ಡರ್ ಮಾಡಿದ್ರೆ ಬಂದ್ಬಿಡ್ಬೇಕು ನೋಡಿ. ಅದು ಹೆಂಗ್ ಬರುತ್ತೆ ನೋಡಿ. ಹಂಗೆ ನಮ್ಮ ಮನೆಯಲ್ಲೂ ಹಿಂದೆ ವ್ಯವಸಾಯ ಮಾಡ್ಬೇಕಾದ್ರೆ ನೋಡಿ, ಗದ್ದೆ ಪೈರು ಉಣ್ಬೇಕಾದ್ರೆ, ಕಳೆ ಕೀಳ್ಬೇಕಂದ್ರೆ, ಕಟಾವ್ ಮಾಡ್ಬೇಕಂದ್ರೆ ನೋಡಿ ಹೊಲ ನೋಡಿ, ನಮ್ಮ ಮನೇಲಿ ಹೇಳೋರು, ಬಿಸಿ ಬಿಸಿ ಹೂವು ಹಂಗೆ ತಟ್ಟೆಗೆ ಬಂದ್ಬಿಡುತ್ತಾ, ಕೆಲಸ ಮಾಡ್ಬೇಕು ಅಂತ ಹೇಳೋರು ನೋಡಿ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳೋರು. ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾಗ ನೋಡಿ, ಇದು ಆಗಲ್ಲ, ಸುಸ್ತಾಯ್ತು, ಕಷ್ಟ ಆಗ್ತಿದೆ ಅಂದವ್ರಿಗೆ ಹಿಂಗೆ ಹೇಳೋರು ನೋಡಿ. ಹೂವು ಬಿಸಿ ಬಿಸಿ ಹೂವು ಹಂಗೆ ಬಂದ್ಬಿಡುತ್ತಾ ನೋಡಿ. ಹಂಗೆ ಒಂದು ಕ್ರಿಯೆಗೆ ಆಗ್ಬೇಕು ಅಂತಂದ್ರೆ ನೋಡಿ, ಅದೊಂದು ವಿದ್ಯುತ್ ಶಕ್ತಿ ತಗೊಳ್ಳಿ, ಒಂದು ಹಾಲು ತಗೊಳ್ಳಿ, ನಿಮ್ ತಟ್ಟೆಗೆ ಬರುವಂತ ಒಂದು ಊಟ ತಗೊಳ್ಳಿ, ಅದರಿಂದ ಹಲವಾರು ನೋಡಿ ತರದ್ದು ಆಗಿರುತ್ತೆ. ಒಂದಲ್ಲ ನೋಡಿ ಅಲ್ಲಿ ಒಬ್ಬ ರೈತ ಬೆಳೆ ಬೆಳೆಯಕ್ಕೆ ಪ್ರಯತ್ನ ಮಾಡಿದವನಲ್ಲೂ ಕೂಡ ನೋಡಿ ಹಲವಾರು ಸವಾಲುಗಳು ನೋಡಿ, ಹಲವಾರು ನೋಡಿ ಹಿಂಸೆಗಳನ್ನೆಲ್ಲ ಮಾಡ್ಬೇಕಾಗುತ್ತೆ. ಒಂದು ಎತ್ತು ಕಟ್ಟಿ ಹೊಲ ಉತ್ತು ನೋಡಿ, ಬಿತ್ತನೆ ಮಾಡಿ ನೋಡಿ, ಬೆಳೆ ಕಟಾವು ಮಾಡಿ ನೋಡಿ, ಅಲ್ಲಿ ಬಂಡಿಲ್ ತಗೊಂಬಂದು ನೋಡಿ ಕಣದಲ್ಲಿ ಹಾಕಿ, ಮತ್ತೆ ಆ ಎತ್ತುಗಳಲ್ಲೇ ಬಂಡಿ ನೋಡಿ ಆ ಆ ಹೊಲದ ಕಣದಲ್ಲಿ ಒಂದು ಗುಂಡು ಅಂತ ಇರ್ತಿತ್ತು. ಎತ್ತುಗಳು ಕಟ್ಟಿ ಗುಂಡು ಹೊಡಿತಿದ್ರು ಹೊಲಗಳಲ್ಲಿ. ಈ ಭತ್ತ ರಾಗಿ ನೋಡಿ ಗುಂಡು ಹೊಡಿತಿದ್ರು. ಗುಂಡು ಹೊಡೆದು ನೋಡಿ ಅದನ್ನ ಹದ ಮಾಡಿ ರೈತ ನೋಡಿ ಅದನ್ನ ನೋಡಿ ಕಣಜಕ್ಕೆ ಹಾಕಿ ನೋಡಿ ಮಾರುಕಟ್ಟೆಗೆ ಹಾಕಿ, ಅದು ಅಂಗಡಿಗಳಿಗೆ ಬಂದು ನೋಡಿ ಅದನ್ನ ನಾವು ತಗೊಳ್ತೀವಲ್ವಾ. ಇಷ್ಟೊಂದು ಹಿನ್ನೆಲೆ ಇರುತ್ತೆ. ಒಂದು ನಮ್ಮ ಕಣ್ಣು ಕಾಣೋದಿಲ್ಲ, ತಟ್ಟೆ ಬಿಸಿ ಬಿಸಿ ಹೂವ ಬರೋದಷ್ಟೇ ನಮಗೆ ಯೋಚನೆ ಮಾಡ್ತಿರ್ತೀವಿ, ಅದರಿಂದ ಏನೇನೋ ಆಗಿರುತ್ತೆ. ಹಿಂಗೆ ಬದುಕು ನೋಡ್ರಿ ಹಿಂಗೆ ನಡೀತಿರುತ್ತೆ. ಈ ಶ್ಲೋಕ ಓದ್ದವ್ರಿಗೆ ನೋಡಿ ಭಗವಂತನಲ್ಲಿ ಭಕ್ತಿ
ನೋಡಿ ಭಗವಂತನ ಮೇಲೆ ಅವಲಂಬಿತ ನೋಡಿ ಜಾಸ್ತಿ ಆಗ್ಬೇಕು. ನೋಡಿ ಹಂಗೆ ಇದರಲ್ಲಿ ನಮ್ದೇನು ಪಾತ್ರ ಅಂದ್ರೆ ಏನ್ ನಮ್ದು ಪಾತ್ರ? ನಮ್ಮ ಕ್ರಿಯೆಗಳು. ಇವಾಗ ನೀವು ಒಂದು ಅಡುಗೆ ಮಾಡ್ತೀರಿ ಅನ್ಕೊಳ್ಳಿ, ನಾಷ್ಟ, ಈಗ ಬೆಳಗ್ಗೆ ನಾಷ್ಟ ಮಾಡ್ತೀರಿ, ಅಡುಗೆ ಮಾಡ್ತೀರಿ, ಅದನ್ನ ಊಟ ಮಾಡ್ತೀರಿ. ಈಗ ಇಲ್ಲಿಂದನೇ ಶುರು ಆಗ್ಬೇಕು ನೋಡಿ ಈ ಶ್ಲೋಕದ ಒಂದು ಅಳವಡಿಕೆ, ಅನ್ವಯಿಕೆ. ನೋಡಿ ಈಗ ನೋಡಿ ನಮ್ದು ಏನಿದು, ಅಡುಗೆ ಮಾಡ್ತೀರಿ, ನಮ್ಮ ಪಾತ್ರ ಏನಿರುತ್ತೆ ಅದ್ರಲ್ಲಿ? ನೋಡಿ ನಮ್ಮ ದೇಹ, ನಮ್ಮ ಕರ್ತವ್ಯ. ಓಕೆ, ಆಮೇಲೆ ಅದನ್ನ ಭೋಗ ಮಾಡ್ಬಿಟ್ಟು ಪ್ರಸಾದವಾಗಿ ಸ್ವೀಕರಿಸ್ಬೇಕು. ನಾವು ಇವಾಗ ಅಡಿಗೆ ಮಾಡ್ತೀವಿ ಅಂತಂದ್ರೆ ಪ್ರಭುಜಿ ನಮ್ಗೆ ಒಂದು ದೇಹ ಬೇಕೇ ಬೇಕಲ್ಲ ಪ್ರಭುಜಿ? ವೆರಿ ಗುಡ್ ಮಾತಾಜಿ. ಆಮೇಲೆ ದೇಹ ಬೇಕು. ಇವಾಗ ದೇಹ ಹಂಗೆ ಇರಲ್ಲ ಪ್ರಭುಜಿ, ದೇಹದೊಳಗೆ ಒಂದು ಆತ್ಮ ಇಂದ್ರಿಯಗಳು ಬೇಕು. ಆತ್ಮ ಇರ್ಬೇಕು ಪ್ರಭುಜಿ. ಇಂದ್ರಿಯಗಳು ಇರ್ಬೇಕು. ಇಂದ್ರಿಯಗಳು ಮತ್ತೆ ನಮ್ಗೆ ಸತತ ಪ್ರಯತ್ನನೂ ಇರ್ಬೇಕು ಪ್ರಭುಜಿ. ನಾವು ಮಾಡ್ತೀವಿ ಅನ್ನೋದೊಂದು ಪ್ರಯತ್ನ ಇರ್ಬೇಕು. ಮತ್ತೆ ಇದನ್ನೆಲ್ಲ ನೋಡೋದಕ್ಕೆ ಪರಮಾತ್ಮ ಇರ್ಬೇಕು ಪ್ರಭುಜಿ. ಹೇಳಿ ಶ್ವೇತಾ ಮಾತಾಜಿ, ಹಂಗೆ ಹೇಳಿ. ಹಾ ಪ್ರಭುಜಿ, ಇವಾಗೆಲ್ಲ ಇವಾಗ ಇವೆಲ್ಲ ಮಾಡ್ತಾ ಇದೀವಿ ಅಂದ್ರೆ ನಮ್ಮೊಳಗೆ ಯಾರೋ ಒಬ್ರು ಮಾಡಿಸ್ತಾ ಇದಾರೆ ಅನ್ನೋದು ನಾವು ತಿಳ್ಕೊಬೇಕು ಪ್ರಭುಜಿ. ಅವರೇ ಪರಮಾತ್ಮ ಆಗಿರ್ತಾರೆ ಪ್ರಭುಜಿ. ಓಕೆ ಓಕೆ, ಹಂಗೆ ನೋಡಿ. ಇನ್ಮೇಲೆ ಏನ್ ಮಾಡ್ಬೇಕು? ಇನ್ಮೇಲೆ ನಿರಾಳ ನಾವು ಮಾಡುವಂಥದ್ದು ನೋಡಿ, ಪರಮಾತ್ಮ ಇದ್ದಾನೆ ನೋಡಿ ಇದ್ರಲ್ಲಿ. ಈ ಶ್ಲೋಕದಲ್ಲಿ ಹೇಳ್ತಿರೋಂಗೆ ನೋಡಿ, ದೆವ್ವಗಳು ಭೂತಗಳು ಅಡುಗೆ ಮಾಡ್ಕೊಳಕ್ಕಾಗತ್ತಾ? ಬೇಜಾರಾಗ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ದೇಹ ಇರಲ್ಲ ಪ್ರಭುಜಿ, ಹಂಗಾಗಿ ದೇಹ ಇರೋದಿಲ್ಲ ನೋಡಿ. ಅದಕ್ಕೆ ಕೆಲವು ದೆವ್ವಗಳು ಹಿಡ್ಕೊಂಡವ್ರು ನನ್ಗೆ ಅದು ಬೇಕು, ಇದು ಬೇಕು, ಇದು ಕೊಟ್ರೆ ನಾನು ತಿನ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ದೆವ್ವಗಳು ಇಟ್ಕೊಂಡವ್ರು ನೋಡಿದೀರಾ? ನಾನಂತೂ ತುಂಬಾ ನೋಡಿದೀನಿ. ನಮ್ಮೂರುಗಳಲ್ಲಿ ಅವಾಗ ದೆವ್ವಗಳು ಇಟ್ಕೋತಿದ್ರು ಅವ್ರವ್ರಿಗೆ. ನೀವು ನೋಡಿದೀರಾ ಈ ತರ ದೆವ್ವಗಳು? ಇಬ್ರು ನೋಡಿದ್ದಾರೆ ಪ್ರಭು. ನೋಡಿ, ಯಾರ ಮೇಲೆ ದೆವ್ವ ಬರುತ್ತೆ ಅವರಿಗೆ ಬಿಟ್ಟೋಗು ಅಂದ್ರೆ ಬಿಟ್ಟೋಗಲ್ಲ ಅಂತವೆ ನೋಡಿ. ಇಟ್ಕೊಂಡು ನೋಡಿ ಹುಣಸೆ ಕಡ್ಡಿಯಿಂದ ಹೊಡಿತಾರೆ ನೋಡಿ. ಅವ್ರು ಆಮೇಲೆ ಕಂಡೀಷನ್ ಹಾಕ್ತಾರೆ, ಕಂಡೀಷನ್ ಅಪ್ಲೈ. ಏನ್ ಕಂಡೀಷನ್ ಅಪ್ಲೈ ಅಂದ್ರೆ, ನನ್ಗೆ ಅವ್ರೇನೋ ಒಂದು ತಿಂಡಿ, ಏನೋ ಒಂದು ಆಹಾರ, ಏನೋ ಒಂದು ಕೇಳ್ತಾರೆ ನೋಡಿ. ಅದನ್ನ ಕೊಟ್ರೆ ಅವ್ರು ಗಬ 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 ಅಂತ ತಿಂದ್ಬಿಡ್ತಾರೆ ನೋಡಿ. ವಿಚಿತ್ರವಾಗಿ ತಿಂತಾರೆ, ವಿಚಿತ್ರವಾಗಿ ಆಡ್ತಿರ್ತಾರೆ ನೋಡಿ. ಗರಬಡಿದವರು ದೆವ್ವ ಹಿಡ್ಕೊಂಡವ್ರು ನೋಡಿ ಅದನ್ನ ತಿಂದ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ನನ್ಗೆ ಆಶ್ಚರ್ಯ ಆಗ್ತಿತ್ತು ನೋಡಿ, ಇವರು ತಿನ್ನಕ್ಕೆ ಯಾರ ಮೇಲೆ ಆದ್ರೂ ಬರ್ತಾರ ಅಂತ ನೋಡಿ. ಕೆಲವರು ಆಸೆಗಳು ಶಾಸ್ತ್ರಗಳು ಹೇಳ್ತವೆ, ಪ್ರಭುಪಾದರ ಪುಸ್ತಕಗಳಲ್ಲೂ ಇದೆ ನೋಡಿ. ಅವು ಸಟಲ್ ಬಾಡಿ, ಸೂಕ್ಷ್ಮ ಶರೀರದಲ್ಲಿ ಇರ್ತಾವ. ದೆವ್ವ ಭೂತ ಪ್ರೇತ ಇವೆಲ್ಲ ಇದೆಯವ ಅಂದ್ರೆ ಇದಾವೆ. ಮನುಷ್ಯರಿಗೆ ಬರ್ತವ, ಮೈ ಮೇಲೆ ಬರ್ತವ ಅಂದ್ರೆ ಬರ್ತವೆ ನೋಡಿ. ಅವರಿಗೆ ದೇಹ ಇರೋದಿಲ್ಲ ನೋಡಿ. ಅದಕ್ಕೋಸ್ಕರ ನೋಡಿ, ಯಾರೋ ನಿಮ್ಮಂಥವ್ರ ದೇಹಗಳ ಮೇಲೆ, ನಮ್ಮಂಥ ದೇಹಗಳಲ್ಲಿ ಬಂದು ನೋಡಿ, ಅವು ಒಂದ್ ರೀತಿ ಪ್ಯಾರಸೈಟ್ ನೋಡಿ, ಪರಕೀಯ ನೋಡಿ, ನಮ್ಮನ್ನ ವಶಕ್ಕೆ ಪಡ್ಕೊಳ್ತವೆ. ವಶಕ್ಕೆ ಪಡ್ಕೊಂಡು ಅವು ಬೇಕಾದಂತ ಆಸೆಗಳನ್ನೆಲ್ಲ ನಮ್ಮ ದೇಹಗಳಿಂದ, ನಮ್ಮ ಇಂದ್ರಿಯಗಳ ಮುಖಾಂತರ, ಅವರ ಪ್ರಯತ್ನದಿಂದ, ಅರ್ಥ ಆಗ್ತಿದ್ಯಾ? ಅವರ ಆಸೆ, ಅವ್ರ ಇಚ್ಛೆಗಳನ್ನ ನಮ್ಮ ದೇಹದ ಮೇಲೆ ನೋಡಿ, ನಮ್ಮ ದೇಹದಲ್ಲಿ ಸೇರಿಕೊಂಡು ಅವರ ಆಸೆಗಳನ್ನು ಪೂರೈಸ್ಕೊಂತವೆ. ಇಂಥದ್ದು ಯಾರಿಗೆ ಬರ್ತವೆ ಅಂದ್ರೆ, ಯಾರು ಮನೋ ದೌರ್ಬಲ್ಯದಲ್ಲಿ ಇರ್ತಾರೆ, ಮನಸ್ಸು ನೋಡಿ ಬಲವಾಗಿರೋದಿಲ್ಲ ನೋಡಿ, ಇಂಥವ್ರ ಮೇಲೆ ಈ ತರ ಆಗತ್ತೆ, ಹಾಗೇ ಆಗತ್ತೆ ನೋಡಿ. ಯಾರು ಭಕ್ತಿ ಮಾಡ್ತಿರ್ತಾರೆ ನೋಡ, ಯಾರ ಆತ್ಮ ಬಲವಾಗಿರುತ್ತೆ ನೋಡಿ, ಯಾರು ನೋಡಿ ಈ ತರದ್ದೆಲ್ಲವೂ ಜಾಗೃತಿ ಆಗಿರುತ್ತೆ, ಅಂಥವ್ರಿಗೆ ಬರಲ್ಲ ನೋಡಿ. ನೀವು ಒಂದೊಳ್ಳೆ ಮನೆ ಕಟ್ಟಿರ್ತೀರಿ ಅನ್ಕೊಳ್ಳಿ, ಯಾರೋ ಒಬ್ಬ ಒಬ್ಬ ರೌಡಿ ಬಂದು ಆ ಮನೆಯಲ್ಲಿ, ಆ ಸೈಟ್ ಅಲ್ಲಿ ಬಂದು ಮನೆ ಕಟ್ಕೊಳ್ತಾರೆ. ನೋಡಿದಿರಾ ಈ ತರ ಆಗಿದವ? ನಿಮ್ ಜಮೀನು ಇನ್ಯಾವ ಬಂದು ಹೇಳಿದ್ದೇವೆ ಪ್ರಭುಜಿ ಇವೆಲ್ಲ. ಅವರು ದುರ್ಬಲವಾಗಿರೋರ್ನೇ ಆ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. MLA ಸೈಟ್ ಹೋಗಿ ರೌಡಿ ಅಟ್ಯಾಕ್ ಮಾಡ್ಕೊಂಡು ಮನೆ ಕಟ್ಕೋತಾನ? ಊರ್ MLA ಇರ್ತಾನೆ, ಒಳಗ್ ಹಾಕ್ತಾನೆ ಪ್ರಭು. ಇಲ್ಲ ಪ್ರಭುಜಿ, ಪೊಲೀಸ್ ಆಫೀಸರ್ ಆಗಿರ್ತಾನೆ, ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರ ಸೈಟ್ ನ ಬಂದು ಆಕ್ರಮಣ ಮಾಡ್ಕೊಂತಾರ ರೌಡಿಗಳು. ಅಂತವ್ರಿಗೆಲ್ಲ ಮಾಡಲ್ಲ ಪ್ರಭು. ಯಾರು ಸ್ವಲ್ಪ ವೀಕ್ ಇರ್ತಾರೋ ಅವ್ರಿಗೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ ಪ್ರಭು. ನಾವು ಕೂಡ ಹಂಗೇನೆ,
ನಾವು ಯಾವಾಗ ವೀಕ್ ಆಗ್ತೀವೋ ನೋಡಿ, ಆಧ್ಯಾತ್ಮಿಕವಾಗಿ ನೋಡಿ, ನಾವು ಯಾವಾಗ ವೀಕ್ ಆಗ್ತೀವೋ ನೋಡಿ, ಆಧ್ಯಾತ್ಮಿಕವಾಗಿ ಬಲ ಆಗಲ್ವೋ, ಮನಸ್ಸು ದುರ್ಬಲವಾಗಿರುತ್ತೋ, ಇಂಥವುಗಳಿಗೆ ಬಹಳ ಬೇಗ ನಾವೆಲ್ಲರೂ ನೋಡಿ ವಶ ಆಗ್ಬಿಡ್ತೀವಿ ನೋಡಿ. ಇಂತಿಂಥ ಈ ದೆವ್ವ ಭೂತ ಪ್ರೇತಗಳಲ್ಲೂ ಕೂಡ ಗೂಂಡಾಗಳು ಇರ್ತವೆ, ತುಂಬಾ ಸಹಾಯ ಮಾಡೋ ಕೂಡ ಇರ್ತವೆ. ಇವ್ರೇನಪ್ಪ ಭಗವದ್ಗೀತೆ ಹೇಳಕ್ ಹೋಗಿ ದೆವ್ವದ ಕಥೆ ಹೇಳ್ತಿದ್ದಾರೆ ಅಂತ ಅನ್ಸ್ಬೋದು ನಿಮಗೆ. ಅನ್ಸ್ತಿದ್ಯಾ ಮತ್ತೆ ಯಾರಿಗಾದ್ರು? ದೆವ್ವ ಭೂತ ಇಲ್ಲ ಪ್ರಭುಜಿ, ಇದನ್ನೆಲ್ಲ ಕೇಳಿದೀವಿ ಪ್ರಭುಜಿ. ಇವೆಲ್ಲ ತಿಳ್ಕೊಬೇಕು. ನಮ್ ದೊಡ್ಡಮ್ಮನ್ ಮನೆ ನಮ್ ದೊಡ್ಡಮ್ಮನ್ ಮಗಳ ಮನೆಗ್ ಬರ್ತಾ ಇದ್ರಂತೆ ಪ್ರಭು. ರಾತ್ರಿ ಹೊತ್ತು ಅಡಿಗೆ ಮಾಡಿರೋದು ಮಿಕ್ಕಿರೋದು ತಿಂದು ಅದು ಶಬ್ದ ಮಾಡ್ತಾ ಇತ್ತಂತೆ ಪ್ರಭು. ಅದು ಶಬ್ದ ಮಾಡೋವಾಗ ಅದು ತಿನ್ನೋವಾಗ ಲಚ್ಚನಿ ತಿಂತಾ ಇತ್ತಂತೆ. ಓಕೆ ಓಕೆ. ನೋಡಿ ನೋಡಿ ಊಟ ಆಹಾರ ನೋಡಿ, ಆಹಾರದಲ್ಲಿ ಬೇರೆ ಬೇರೆ ಒಂದು ಆಹಾರಕ್ಕೆ ಒಂದು ಸ್ಮೆಲ್ ಇರುತ್ತೆ, ಒಂದು ಸುವಾಸನೆ ಇರುತ್ತೆ. ಆ ಸುವಾಸನೆಯನ್ನ ಕುಡಿತಾವು ಈ ಭೂತ ದೆವ್ವ ಪ್ರೇತಗಳು. ನೀವು ಭೂತ ತಿಂತು ಅಂತೇಳಿ ಅನ್ನ ಖಾಲಿ ಆಗ್ಬಿಡೋದಿಲ್ಲ ನೋಡಿ. ದೇವರಿಗೆ ನೀವು ನೈವೇದ್ಯ ಅಂತ ಇಡ್ತೀರಿ, ಆ ಊಟ ನೋಡಿ ಅದು ಖಾಲಿ ಆಗ್ಬಿಡುತ್ತಾ? ನೈವೇದ್ಯ ತಟ್ಟೆ ಇಟ್ರೆ ಹಂಗೆ ಖಾಲಿ ಇಲ್ಲ ಆಗ್ಬಿಡುತ್ತಾ? ಪ್ರಭು. ಹಂಗೆ ಇರುತ್ತೆ ಪ್ರಭು. ನೋಡಿ ವೈಜ್ಞಾನಿಕವಾಗಿ ನೋಡಿದ್ರೆ ಊಟ ಅರ್ಪಣೆ ಮಾಡಿದಾಗ ತೂಕ ಹಾಕೋದು, ಅರ್ಪಣೆ ಮಾಡಕ್ ಮೊದ್ಲು, ಅರ್ಪಣೆ ಮಾಡಿದ ನಂತರ ನೋಡಿ ಆ ಗ್ರಾಮ್ಗಳ ಲೆಕ್ಕದಲ್ಲಿ, ಮೈಕ್ರೋಗ್ರಾಮ್ ಲೆಕ್ಕದಲ್ಲಿ ನೋಡಿದ್ರೆ ಆ ತೂಕ ಹಂಗೆ ಇರುತ್ತೆ, ಖಾಲಿನೇ ಆಗಿರೋದಿಲ್ಲ. ಹಂಗಂತ ಹೇಳಿ ವೈಜ್ಞಾನಿಕವಾಗಿ ಹೇಳಕ್ ಹೋದ್ರೆ ತಿಂದಿಲ್ಲ ಅಂತ ಅದ್ರ ಅರ್ಥ. ಇದು ನೋಡಿ ಗ್ರಾಸ್ ನೋಡಿ, ಘನವಾದಂಥದ್ದು ಈ ತರದ ಯೋಚನೆ. ಹಂಗಲ್ಲ ನೋಡಿ. ಈಗ ಅದಕ್ಕೆ ಹೆಂಗೆ ಆಚಾರ್ಯರು ಹೇಳ್ತಾರೆ ಅಂದ್ರೆ ನೋಡಿ, ಒಂದು ಪುಸ್ತಕ ಇರುತ್ತೆ, ಪುಸ್ತಕದಲ್ಲಿ ನೀವು ಓದ್ತೀರಿ, ನೀವು ಗ್ರಹಿಸ್ಕೊಳ್ತೀರಿ. ಅದೇ ಪುಸ್ತಕನ ಇನ್ನೊಬ್ರು ಓದ್ತಾರೆ, ಅವರು ಗ್ರಹಿಸ್ಕೊಳ್ತಾರೆ. ಇನ್ನೊಬ್ರು ಓದ್ತಾರೆ, ಅವರು ಗ್ರಹಿಸ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ ಅವರಲ್ಲೂ. ಆ ಓದಿದ್ರಿ ಅಂತ ಹೇಳಿ ಅದು ಖಾಲಿ ಆಗ್ಬಿಡುತ್ತೆ ಟೆಕ್ಸ್ಟ್ ಪುಸ್ತಕ? ಇಲ್ಲ ಪ್ರಭು, ಹಂಗೆ ಇರುತ್ತೆ ಪ್ರಭು. ಇದು ಹಂಗೇನೆ ಸೂಕ್ಷ್ಮವಾದದ್ದನ್ನ ಗ್ರಹಿಸ್ಕೊಳ್ಳೋದು. ಅದು ಭಗವಂತನ ನೈವೇದ್ಯ ಪ್ರಸಾದ ಆಗ್ಬೋದು, ಅಥವಾ ಬೇರೆ ಭೂತ ಪ್ರೇತಗಳು ತಿನ್ನುವುದು ಆಗ್ಬೋದು ನೋಡಿ. ಈಗ ನೀವು ಪಿತೃಗಳಿಗೂ ಕೂಡ ನೀವು ಪಿಂಡ ಅರ್ಪಿಸ್ತೀರಿ, ತರ್ಪಣ ಕೊಡ್ತೀರಿ ನೋಡಿ. ಇದು ನೋಡಿ ಅವ್ರಿಗಂತ ಅಡುಗೆ ಮಾಡ್ತೀರಿ. ಏನೋ ಒಂದು ಅಡುಗೆ, ಇವತ್ತು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ, ನಾವೇನೋ ಒಂದು ಅಡುಗೆ ಮಾಡಿದ್ವಿ ನೋಡಿ, ಅಡುಗೆ ಮಾಡಿ ಅರ್ಪಿಸಿರ್ತೀರಿ. ಅದ್ ನೋಡಿದ್ರೆ ಇಟ್ಟಂಗೆ ಇರುತ್ತೆ ನೋಡಿ. ಮತ್ತೆ ಹೆಂಗೆ ಗ್ರಹಿಸ್ಕೊಂಡ್ರು ಅಂದ್ರೆ ಹಿಂಗೆ ಗ್ರಹಿಸ್ಕೊಂಡ್ರು, ಅದರಿಂದ ಹೆಂಗೆ ತಿಂದ್ರು, ಹೆಂಗೆ ಲಾಭ ಮಾಡ್ಕೊಂಡ್ರು ಅಂದ್ರೆ ಇಂಥದ್ದು. ನೀವು ಏನು ಭಗವಂತನಿಗೆ ಅಂತ ನೈವೇದ್ಯ ಮಾಡಿ ನೋಡಿ ಅರ್ಪಣೆ ಮಾಡಿರೋ ಒಂದು ಭಾವ, ನಿಮ್ಮ ವಿವಿಧ ಪ್ರಯತ್ನ ನೋಡಿ, ಅದೆಲ್ಲ ಅದರಲ್ಲಿ ಸೇರಿರುತ್ತೆ, ನಿಜವಾಗ್ಲೂ ಸೇರಿರುತ್ತೆ ನೋಡಿ. ಹಿಂಗೆ ಒಂದು ಆಹಾರ ಅಂತ ತಗೊಂಡ್ರೆ ನೋಡಿ, ಈ ಶ್ಲೋಕಕ್ಕೆ ಅನ್ವಯಿಸ್ಕೊಂಡ್ರೆ ನೋಡಿ, ಒಂದು ಆಹಾರ ತಯಾರಿ ಆಗ್ಬೇಕು, ಅದು ಅರ್ಪಣೆ ಆಗ್ಬೇಕು, ಅದನ್ನ ಯಾರು ಜನ ತಿಂತಾರೆ ನೋಡಿ. ಹೋಟ್ಲಲ್ಲಿ ಊಟ ತಿಂತವ್ರಿಗೆ ನೋಡಿ, ಅವ್ರಿಗೆ ಇದು ಇದು ವಾಸ್ತವ ಸತ್ಯ. ಹೋಟ್ಲಲ್ಲಿ, ಹಾಸ್ಟೆಲ್ಗಳಲ್ಲಿ ನೋಡಿ, ಅದನ್ನ ಯಾರು ಮಾಡಿ ಬೇಯಿಸಿ ಹಾಕೋರು, ಅವ್ರ ಪ್ರಜ್ಞೆ ಅದ್ರಲ್ಲಿ ಹೋಗಿರುತ್ತೆ. ಆ ತಿಂತ ಅವರ ಬುದ್ಧಿ, ಅವರ ಯೋಚನೆಗಳು ನೋಡಿ ಅದು ಹಂಗೆ ಇರುತ್ತೆ. ಹಾಸ್ಟೆಲ್ ಊಟ ಮಾಡೋರು ಊಟ ನೋಡಿ, ಈ ಹೋಟೆಲ್ಗಳಲ್ಲಿ ಊಟ ಮಾಡೋರು, ಹೋಟೆಲಲ್ಲಿ ಊಟ ಮಾಡೋನು ಏನಕ್ಕೆ ನೋಡಿ, ಅವನು ಒಂದು ಕುಕ್ಕು ನೋಡಿ, ಇವ್ರು ಸಂಬಳ ಕೊಡ್ತಾರೆ ಅಂತ ಅಡುಗೆ ಮಾಡಿ ಬಿಸಾಕ್ತಾನೆ ನಾವು ನೋಡಿ. ಮನೆಯಲ್ಲಿ ತಾಯಿನೋ ಅಥವಾ ಮನೆಯಲ್ಲಿ ಯಾರು ಗೃಹಿಣಿ ಇರ್ತಾಳಲ್ಲ, ಆಕೆ ಮಾಡೋ ತರ ಹೋಟ್ಲ್ ಅವ್ನು ಅಡುಗೆ ಮಾಡಿಕೊಡ್ತಾನ? ಇಲ್ಲ ಪ್ರಭುಜಿ. ನೋಡಿ, ಒಂದು ಭಾವ, ಪ್ರಯತ್ನ, ಅದು ವಿವಿಧ ಪ್ರಯತ್ನ. ಅವನೇನ್ ಮಾಡ್ತಿರ್ತಾನೆ, ಕುಕ್ಕು ಸಂಬಳ ಕೊಡ್ತಾನೆ ಅಂತ ಮಾಡ್ತಾನೆ ನೋಡಿ. ಇದರಿಂದ ದುಡ್ಡು ಬರ್ಲಿ ಅಂತ ಮಾಡ್ತಾನೆ, ಅಡುಗೆ ಮಾಡಿ 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 ಹಾಕ್ತಾನೆ, ದುಡ್ಡು ಬರ್ಲಿ ಅಂತ ಅವನು ವಿವಿಧ ಪ್ರಯತ್ನ ಮಾಡಿ ನೋಡಿ ಅವನು ಅಡುಗೆ ಮಾಡಿ ಹಾಕ್ತಾನೆ ನೋಡಿ. ಅದನ್ನ ನಾವು ಗ್ರಹಿಸ್ಕೊಳ್ತೀವಿ, ಅದು ಕೂಡ ಗ್ರಹಿಸ್ಕೋಬೇಕಾಗತ್ತೆ. ತಿಂದವನು ನೋಡಿ ಆ ಅಂಶನೂ ಗ್ರಹಿಸ್ಕೋಬೇಕಾಗತ್ತೆ. ಮನೆಯಲ್ಲಿ ನೋಡಿ ಗೃಹಿಣಿ ಅಡುಗೆ ಮಾಡಿ ಹಾಕುವಂಥದ್ದು ನೋಡಿ, ಅದರ ಉದ್ದೇಶ, ಪ್ರಯತ್ನ, ಆ ಒಂದು ಪ್ರಯತ್ನ ಯಾವ ಪ್ರಕಾರ ಏನಂತ ಇರುತ್ತೆ. ಅಡುಗೆ ಮಾಡ್ತಾಳಲ್ಲ ಮನೆಯಲ್ಲಿ ಗೃಹಿಣಿ, ಆಕೆ ಮಾಡುವಂತ ಅಡುಗೆ ಯಾವ ಒಂದು ಭಾವದಲ್ಲಿ ಆ ಅಡುಗೆ ಮಾಡೋ ಪ್ರಯತ್ನ, ಹೊರಗಡೆ ಮಾಡಿರೋದು ಅವ್ರು ಬೈಕೊಂಡ್ ಮಾಡಿರ್ತಾರೆ. ಇದು ನಾವು ಭಗವಂತನ್ಗೆ ಆರೋಗ್ಯವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಮಾಡ್ತಾರೆ. ಪ್ರಸಾದ, ಮಹಾಪ್ರಸಾದ. ಅವ್ರು ಅದನ್ನ ಹತ್ರ ಆಗ್ಲಿ.
ಸಾಮಾನ್ಯ ಜನ ಅಂತ ಅನ್ಕೊಳ್ಳಿ, ಭಕ್ತರಲ್ಲ ಅನ್ಕೊಳ್ಳಿ. ಅವಾಗ ಅವ್ರು ಅಡಿಗೆ ಮಾಡ್ತಾರೆ, ಯಾವ ಭಾವದಲ್ಲಿ ಮಾಡಿರ್ತಾರೆ? ಅವ್ರ ಇಂದ್ರಿಯ ತೃಪ್ತಿಗೋಸ್ಕರ. ಅವ್ರ ಮನೆಯವ್ರಿಗೆ ಮನೆಯವ್ರಿಗೆ ಹೆಲ್ತಿ ಆಗಿರ್ಬೇಕು. ಅವ್ರಿಗೆ ಚೆನ್ನಾಗಿರ್ಲಿ ಅಂತ ದೇವರು ಮಾಡ್ತಾರೆ ಪ್ರಭುಜಿ, ಆರೋಗ್ಯವಾಗಿರ್ಬೇಕು. ಆರೋಗ್ಯವಾಗಿರ್ಲಿ ಅಂತ. ಆಕೆಗೆ ಮನೆಯವ್ರು ಹೊಗಳ್ಳಿ ಅಂತ. ನೋಡಿ ನೋಡಿ, ಮನೆಯವರ ಆರೋಗ್ಯ, ಮನೆಯವರ ಆಯುಸ್ಸು, ಮನೆಯವರಿಗೆ ಖುಷಿ ಆಗ್ಲಿ, ಮನೆಯವರ ಇಂದ್ರಿಯಗಳು, ನೋಡಿ ಈ ತರದೊಂದು ಭಾವ ಮನೆಯವರಿಗೆ ಅಂತೇಳಿ ಅವರೆಲ್ಲ ಚೆನ್ನಾಗಿರ್ಲಿ ಅಂತ, ಅವ್ರಿಗೆ ಖುಷಿ ಆಗ್ಲಿ ಅಂತ, ಅವ್ರಿಗೆ ಹೊಟ್ಟೆ ತುಂಬಲಿ ಅಂತ, ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ಲಿ ಅಂತ, ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ಲಿ ಅಂತ, ನೋಡಿ ಈ ತರದ್ದು ನೋಡಿ ಒಂದು ಭಾವ ಇಟ್ಕೊಂಡು ವಿವಿಧ ಪ್ರಯತ್ನಗಳನ್ನ ಮಾಡ್ತಾರೆ. ಅಡುಗೆ ಮಾಡೋ ಒಂದು ಪ್ರಯತ್ನ, ವಿವಿಧ ಪ್ರಯತ್ನ ನೋಡಿ. ಹಂಗೆ ಅದು ಕೂಡ ತುಂಬಾ ಮುಖ್ಯ ಆಗತ್ತೆ. ಆ ಭಾವನ್ನ ಗ್ರಹಿಸ್ಕೊಳ್ತಾರೆ ನೋಡಿ. ಹೆಂಗೆ ಇವಾಗ ಹೇಳಿದ್ನಲ್ಲ, ಸೂಕ್ಷ್ಮತೆಗಳನ್ನು ಗ್ರಹಿಸ್ಕೊಳ್ಳೋದು. ಹಂಗೆ ಭಕ್ತಿಯಿಂದ ರಾಧಾರಾಣಿ ನೆನ್ಸ್ಕೊಂಡು ಅಲ್ಲಿ ಭಕ್ತಿ ಭಾವದಿಂದ ಮಾಡಿದ್ರೆ ಭಗವಂತ ಸಿಗುತ್ತೆ. ಹೌದು ನೋಡಿ, ಅದು ಭಕ್ತಿ ಭಾವದಲ್ಲಿ ಮಾಡೋದು, ಅದು ಒಂದು ಅಂಶ ನೋಡಿ. ಭಕ್ತರು ಹಂಗ್ ಮಾಡ್ಬೇಕು ಅನ್ನೋದು ಒಂದು ಅಂಶ. ಸಾಮಾನ್ಯ ಜನ ಬಗ್ಗೆ ನಾವು ಚರ್ಚೆ ಮಾಡ್ತಿರೋದು. ಸಾಮಾನ್ಯ ಜನರು ಮತ್ತೆ ನೀವು ಅಷ್ಟೇ, ನಾವೆಲ್ಲರೂ ನೋಡಿ ಹಂಗೆ ಇದ್ದದ್ದು ನೋಡಿ. ಈಗ ಇತ್ತೀಚೆಗೆ ಭಕ್ತಿಗೆ ಬರ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಅದೇ ವಿವಿಧ ಪ್ರಯತ್ನಗಳು ನೋಡಿ. ನಾವೇನ್ ಮಾಡ್ತೀವಿ, ಇದು ನಮ್ಮ ಪ್ರಯತ್ನ ನೋಡಿ. ಮೊನ್ನೆ ಒಬ್ರು ಆಚಾರ್ಯರು ಹೇಳ್ತಿದ್ರು, ಜಗನ್ನಾಥಪುರಿಯಲ್ಲಿ ಅಡುಗೆ ಹೆಂಗಾಗತ್ತೆ ಅನ್ನುವಂಥದ್ದು ಆಶ್ಚರ್ಯ ಅಲ್ವಾ. ಅಲ್ಲಿ ಇದ್ರ ಬಗ್ಗೆ ಬಹಳಷ್ಟು ನೋಡಿ ದಿವ್ಯವಾದಂಥದ್ದು ನಮ್ಗೆ ಅನುಭವನೇ ನಾವು ಅರ್ಥನೆ ಮಾಡ್ಕೊಳಕ್ ಆಗದಿರೋದು ಜಗನ್ನಾಥಪುರಿ ಅಡುಗೆ ಮನೆಯಲ್ಲಿ ಆಗತ್ತೆ. ಏನೇನಾಗತ್ತೆ ಆ ಥರದ್ದು ಅಂದ್ರೆ 7 ಸ್ಟೆಪ್ ಬೈ ಸ್ಟೆಪ್ ಪಾತ್ರೆ ಇಟ್ಟಿರ್ತಾರೆ ಪ್ರಭುಜಿ. ಕೆಳಗಡೆಯಿಂದ ಉರಿ ಕೊಟ್ರೆ ಮೇಲ್ಗಡೆ ಫಸ್ಟ್ ಆಗಿರುತ್ತಂತೆ ಪ್ರಭುಜಿ, ಕೆಳಗಡೆ ಇದಾಗಿರುತ್ತೆ. ಅದೇ ನನ್ಗೆ ಹೆಂಗಾಗುತ್ತಪ್ಪ ಅನ್ನೋದೇ ಒಂದು ಇದು ಬರುತ್ತೆ ಪ್ರಭುಜಿ. ಲಕ್ಷ್ಮೀ ದೇವಿ ಪ್ರಭು, ಲಕ್ಷ್ಮೀ ದೇವಿಗಳಂತೆ ಅಡಿಗೆ ಮಾಡೋದು. ಎಷ್ಟು ಜನ ಪ್ರಸಾದ ಸ್ವೀಕರಿಸ್ತಾರೋ ಅಷ್ಟು ಜನಕ್ಕೂ ಪ್ರಸಾದ ಇರುತ್ತೆ ಪ್ರಭುಜಿ. ಮತ್ತೆ ಅದೇ ಪಾತ್ರೆನ ಮತ್ತೆ ಮತ್ತೆ ಉಪಯೋಗಿಸಲ್ಲಂತ ಪ್ರಭುಜಿ. ಬೇರೆ ಬೇರೆದೇ ಹೊಸದು ಯಾವಾಗ ಮಾಡ್ತೀವೋ ಅವಾಗೆಲ್ಲಾನು ಹೊಸದೇ ಉಪಯೋಗಿಸ್ತಾರೆ ನೋಡಿ. ಎಷ್ಟು ಜನಕ್ಕೆ ಅಡುಗೆ ಬೇಕೋ ಅಲ್ಲಿ ಅಷ್ಟೇ ಜನಕ್ಕೆ ಅವರು ಅಡುಗೆ ಮಾಡಿರ್ತಾರೆ. ಇದನ್ನೆಲ್ಲ ಯಾರು ನಿರ್ಧಾರ ಮಾಡ್ತಾರೆ? ಅವ್ರ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಅಂಕಿ ಸಂಖ್ಯೆ ಎಲ್ಲಿರುತ್ತೆ? ಇವತ್ತೆಷ್ಟು ಜನ ಬರ್ತಾರೆ, ಇಷ್ಟು ಜನಕ್ಕೆ ಅಡುಗೆ ಮಾಡ್ಬೇಕು ನೋಡಿ. ಅದೇನು ಉಳ್ಕೊಳ್ಳೋದು ಇಲ್ಲ, ಅದೇನು ನಷ್ಟ ಅಂತಾನೂ ಆಗಲ್ಲ. ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಅಡುಗೆ ಆಗಿರುತ್ತೆ. ಇದು ಹೆಂಗಿದು? ಇದರಲ್ಲಿ ಹಿಂಗೆಲ್ಲ ನೋಡಿದವರು, ಯೋಚನೆ ಮಾಡಿದವರು, ಅಲ್ಲಿ ಹೋಗಿ ನೋಡಿದವರು, ಆನಂದ ಬಜಾರ್ ನೋಡಿದವರು, ಅಡುಗೆ ಅಲ್ಲಿ ಆಗುವಂಥದ್ದು ನೋಡಿ. ಅರ್ಪಣೆ ಆಗ್ತಾನೆ ಇರುತ್ತೆ. ನೀವು ದೇವಸ್ಥಾನಕ್ಕೆ ಹೋದ್ರೆ ನೋಡಿ, ಮೂಗಿಗೆ ಬಟ್ಟೆಗಳು ಕಟ್ಕೊಂಡು ಅಲ್ಲಿದ್ದವು ನೋಡಿ ಪಾಂಡಗಳು ಒತ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಹೋಗ ದೊಡ್ಡ ಕುಡಿಕೆನಲ್ಲಿ ತಗೊಂಡು ಹೋಗ್ತಾನೆ ಇರ್ತಾರೆ ಬುಟ್ಟಿನಲ್ಲಿ. ಒಂದು ಕಟ್ಟಿಗೆ ಮೇಲೆ ಹಗ್ಗ ತೂಗ ಹಾಕೊಂಡು 1-2-3 ಜನ 4 ಜನ ಒತ್ಕೊಂಡು ಹೋಗ್ತಿರ್ತಾರೆ ಭೋಗನ ನೋಡಿ. ಇವೆಲ್ಲ ಏನಂದ್ರೆ ನಮ್ಮ ಕೈಯಲ್ಲಿಲ್ಲ. ವಿವಿಧ ಪ್ರಯತ್ನ ಅಷ್ಟೇನೆ ನೋಡಿ. ಇದಕ್ಕೆ ದೇಹ ಬಳಸ್ತೀರಿ ನೋಡಿ, ಇದಕ್ಕೆ ನಮ್ಮ ಇಂದ್ರಿಯಗಳನ್ನು ಬಳಸ್ತೀರಿ ನೋಡಿ. ಇದಕ್ಕೆ ಕರ್ತ ಅಂತೇಳಿ ನೋಡಿ, ಒಳಗಡೆ ಒಂದು ಆತ್ಮ ಇರ್ತಾರೆ ನೋಡಿ. ದೇಹಧಾರಿಯಾದಂತ ನೋಡಿ, ದೇಹಸ್ಥನಾದಂತ ಆತ್ಮ ನೋಡಿ, ಕರ್ತ ನೋಡಿ. ಈ ತರದ್ದು ವಿವಿಧ ಪ್ರಯತ್ನಗಳು ಮಾಡ್ತಿರ್ತೀರಿ ನೋಡಿ. ಅದಕ್ಕೆ ಇಂದ್ರಿಯಗಳನ್ನೆಲ್ಲ ಬಳಸ್ಕೋಬೇಕು. ಅವು ಕರ್ಮೇಂದ್ರಿಯಗಳಾಗ್ಬೋದು, ಜ್ಞಾನೇಂದ್ರಿಯಗಳಾಗ್ಬೋದು ನೋಡಿ. ಈಗ ಕಣ್ಣು ಇಲ್ಲದೆ ಇದ್ರೆ ಅಡುಗೆ ಮಾಡಕ್ಕಾಗತ್ತಾ? ಕಷ್ಟ ಅಲ್ವಾ? ಅಡುಗೆ ಮಾಡಕ್ಕಾಗಲ್ಲ. ನೀವು ಅಡುಗೆ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಕಣ್ಣು ಬೇಕು ನೋಡಿ, ಕೈಗಳು ಬೇಕು ನೋಡಿ. ಇವೆಲ್ಲವೂ ಬೇಕು, ಎಲ್ಲ ಇಂದ್ರಿಯಗಳ ಸಹಾಯ ಬೇಕು ನೋಡಿ. ಒಂದು ಕಾಲಲ್ಲಿ ನಡ್ಕೊಂಡು ಹೋಗಿ ತರಕಾರಿ, ದವಸ ಧಾನ್ಯ ತಗೊಂಡ್ಬರ್ಬೇಕು, ಕೈಗಳಲ್ಲಿ ತಗೊಂಡ್ಬರ್ಬೇಕು ನೋಡಿ. ಕೈಗಳಲ್ಲೇ ಹಚ್ಚಬೇಕು ನೋಡಿ. ಕಣ್ಣು ಬೇಕು, ಅದನ್ನೆಲ್ಲ ಕತ್ತರಿಸಿ ಅದ ಮಾಡಿ ನೋಡಿ, ಬೇಯಿಸಕ್ಕೆ ಇದೆಲ್ಲ ಬೇಕು. ಕಿವಿ ಬೇಕು, ನಾಲ್ಗೆ ಬೇಕು ನೋಡಿ, ಒಂದೊಂದು ಬೇಕು. ಆಯಾ ಒಬ್ಬೊಬ್ಬರಿಗೆ ಯಾರಿಗೆ ಆ ಇಂದ್ರಿಯಗಳು ಒಂದೊಂದು ಇಂದ್ರಿಯಗಳು ಇಲ್ವೋ ನೋಡಿ ಫಿಸಿಕಲಿ ಚಾಲೆಂಜ್ಡ್ ಅಂತ ಹೇಳ್ತಾರೆ ನೋಡಿ. ಅಷ್ಟೇ ಸಮಸ್ಯೆ ಆಗತ್ತೆ. ಅವರು ಕ್ರಿಯೆ ಮಾಡೋದಕ್ಕೆ ಯಾವ ಇಂದ್ರಿಯಗಳಿರಲ್ವೋ ಅಷ್ಟು ಸಮಸ್ಯೆ ಆಗುತ್ತೆ ಅಲ್ವಾ. ಅನುಕೂಲಗಳು ಅನಾನುಕೂಲಗಳು ಅಡುಗೆ ನೋಡಿ, ಕ್ರಿಯೆ ಮಾಡೋದಕ್ಕೆ ಇಂದ್ರಿಯಗಳೆಲ್ಲನೂ ನೋಡಿ ಈ ತರ ಕೆಲಸ ಮಾಡುತ್ತೆ.
ನಿಮ್ಗೆ ಗೊತ್ತು, ಇದೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಇಂದ್ರಿಯಗಳು ಒಂದು ಕ್ರಿಯೆ ಮಾಡಬೇಕು ಅಂತಂದ್ರೆ ನೋಡಿ ಅದರಲ್ಲಿ ಹೆಂಗೆ ಅವುಗಳ ಪಾತ್ರ ಏನು ಅನ್ನುವಂಥದ್ದು ನಿಮ್ಗೆ ಗೊತ್ತು ಅಲ್ವಾ? ನೋಡಿ ಹಿಂಗೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ದೇಹ ಇಟ್ಕೊಂಡು ಈ ಇಂದ್ರಿಯಗಳನ್ನ ಇಟ್ಕೊಂಡು ನೋಡಿ ಈಗ ಪ್ರಯತ್ನ ಮಾಡ್ತೀರಿ ನೋಡಿ. ಅದಕ್ಕೆ ಯಾವಾಗ್ಲೂ ನಾನ್ ಮಾಡ್ತೀನಿ ಅಂತ ಹೇಳ್ಬಾರ್ದು, ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದು. ನಮ್ಮ ಪ್ರಯತ್ನ ನೋಡಿ, ಅದರ ಮೇಲೆ ಫಲ ನೋಡಿ, ಸಫಲ ನಿಷ್ಫಲ ಇವೆಲ್ಲ ನಮ್ಮ ಕೈಯಲ್ಲಿಲ್ಲ. ನಾವು ಮಾಡೋದು ಪ್ರಯತ್ನ ಅಷ್ಟೇನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಡೋದು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೋಡಿ ನೀನ್ ಮಾಡುವಂತ ಕರ್ಮ, ನಿನ್ನ ಪ್ರಯತ್ನ ಮಾಡು ನೋಡಿ, ಆ ರಿಸಲ್ಟ್ಸ್ ನಮ್ಮ ಕೈಯಲ್ಲಿ ಇರೋದಿಲ್ಲ ಅಲ್ವಾ? ನೋಡಿ ಅದು ಯಾವ ನಮ್ಮ ಕೈಯಲ್ಲಿ ಇರೋದೇ ಇಲ್ಲ. ನಾವೇನ್ ಮಾಡ್ತೀವಿ, ಆ ಫಲದ ಮೇಲೆನೇ ಜಾಸ್ತಿ ಒತ್ತು ಕೊಡ್ತೀವಿ, ಗಮನ ಕೊಡ್ತೀವಿ, ಕ್ರಿಯೆ ಮೇಲೆ ಕೊಡೋದಿಲ್ಲ. ನೋಡಿ ಒಬ್ಬ IAS ಆಫೀಸರ್ ಆಗ್ಬೇಕು ಅಂತ ಒಬ್ಬ ವಿದ್ಯಾರ್ಥಿ, ಒಬ್ಬ ಅಭ್ಯರ್ಥಿ ಓದ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ. ನಾನು ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ನೋಡಿ ಅವರು ಏನ್ ಮಾಡ್ತಿರ್ತಾರೆ, ಕನಸು ಕಾಣ್ತಿರ್ತಾರೆ ಅಥವಾ ಭಯ 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 ಬೀಳ್ತಾರೆ. ಅವರು ಕ್ರಿಯೆ ಮೇಲೆ, ಪ್ರಯತ್ನದ ಮೇಲೆ ಹೆಚ್ಚು ಗಮನ ಕೊಡೋದಿಲ್ಲ, ಅದರ ಫಲದ ಮೇಲೆ ಕೊಡ್ತಾರೆ. ಕೆಲವರು ನೋಡಿ, ಸ್ಟೂಡೆಂಟ್ಸ್ ನೋಡಿ ಇದನ್ನ ಅವರು ಇಡೀ ಶಕ್ತಿಯನ್ನ ಆ ಫಲದ ಮೇಲೆನೇ ಗಮನ ಕೊಡ್ತಿರ್ತಾರೆ. ಮಾಡ್ಬೇಕಾಗಿರುವಂತ ನೋಡಿ ಆ ಪ್ರಯತ್ನ, ಆ ಎಫರ್ಟ್ಸ್ ಮೇಲೆ ಕೊಡೋದಿಲ್ಲ. ಅವಾಗ ಒಳ್ಳೆ ಫಲ ಬರುತ್ತಾ? ಭಯ ಪಡ್ತಿರ್ತಾರೆ ಅಥವಾ ಕನ್ಸು ಕಾಣ್ತಿರ್ತಾರೆ. ಭಯ ಪಡೋರ್ಗೆ ಬರಲ್ಲ ಪ್ರಭುಜಿ. ಯಾರು ಚೆನ್ನಾಗಿ ಅದನ್ನ ಓದಿ ಇದನ್ ಮಾಡ್ಕೊಂತಾರೋ ಅವರು ಚೆನ್ನಾಗಿ ಬರುತ್ತೆ ಪ್ರಭು ರಿಸಲ್ಟ್. ನೋಡಿ ಭಗವದ್ಗೀತೆ ನೋಡಿ ಬಾಲ್ಯದಿಂದ ನಮ್ಮ ಮಕ್ಕಳಿಗೆ ನಾವಾದ್ರೂ ಕಲ್ತ್ಕೊಳ್ಳುವಂಥದ್ದು ಎಷ್ಟು ಮುಖ್ಯ ಅಂದ್ರೆ ನೋಡಿ, ಇಷ್ಟು ಮುಖ್ಯ. ಇಲ್ದಿದ್ರೆ ಏನ್ ಮಾಡ್ತಿರ್ತೀರಿ, ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನೋಡಿ. ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೌದು ಬೇಕು. ನಾವು ಅದರ ಫಲದ ಬಗ್ಗೆನೇ ತುಂಬಾ ಚಿಂತಿಸ್ತೀವಿ, ನಾವು ಪೂರ್ತಿ ಗಮನ ಕ್ರಿಯೆ ಮೇಲೆ ಕೊಡೋದಿಲ್ಲ. ಇದರಿಂದ ಏನಾಗುತ್ತೆ ನೋಡಿ, ಅದರ ಒಂದು ಎಫಿಷಿಯನ್ಸಿ ನೋಡಿ, ಆ ಕ್ರಿಯೆ ಅಲ್ಲಿ ಆಗ್ಬೇಕಾಗಿದ್ದಂತ ನೋಡಿ ಆ ಒಳ್ಳೆ ಪ್ರಯತ್ನ ಸರಿಯಾಗಿ ಆಗೋದಿಲ್ಲ. ಡ್ರೀಮ್ ಕನಸು ಕಾಣ್ಕೊಂಡಿರ್ತಾನೆ ಅಥವಾ ಭಯ ಪಡ್ಕೊಂಡಿರ್ತಾನೆ ನೋಡಿ, ಹಿಂಗಿರ್ತಾರೆ ವಿಚಿತ್ರ. ಹಂಗಾಗಿ ನೋಡಿ, ಈಗ ಅರ್ಜುನ ನೋಡಿ, ಆತನು ಮೊದಲನೇ ಅಧ್ಯಾಯದಲ್ಲಿ ಏನ್ ಹೇಳ್ತಿದ್ದ, ಫಲದ ಬಗ್ಗೆ ಮಾತಾಡ್ತಿದ್ದ. ಇನ್ನು ಯುದ್ಧನೇ ಆಗಿಲ್ಲ ನೋಡಿ, ಅವಾಗ್ಲೇನೆ ನೋಡಿ ಆತನು ಏನೇನೋ ಯೋಚನೆ ಮಾಡ್ತಿದ್ದ. ಅಂತೇಳಿ ಯೋಚನೆನೆ ಮಾಡಬಾರ್ದ ಅಂತ ನೋಡಿ, ಹಂಗಲ್ಲ ನೋಡಿ. ಶಾಸ್ತ್ರದ ಪ್ರಕಾರ ಯಾವುದು ನಮ್ಮ ನಿಯಮಿತ ಕರ್ಮ ನೋಡಿ, ಇಂಥವುಗಳೆಲ್ಲ ಏನ್ ಬೇಕೋ ನಿಯಮಿತ ಇದು ಕರ್ತವ್ಯ ಅಂತ ಮಾಡ್ಬೇಕು. ಏನೆಲ್ಲ ಕರ್ತವ್ಯ, ಅರ್ಜುನನಿಗೆ ಈ ಶ್ಲೋಕಗಳೆಲ್ಲ ಹೇಳಿ ಕೃಷ್ಣ ಏನು ಬಯಸ್ತಿದ್ದಾನೆ ಅಂದ್ರೆ, ಅರ್ಜುನ ಇವುಗಳನ್ನ ಅರ್ಥ ಮಾಡ್ಕೊಳ್ಳಿ ನೋಡಿ. ಆತನ ದೇಹ, ಆತನ ಇಂದ್ರಿಯಗಳು ನೋಡಿ, ಆತನ ಎಲ್ಲ ಪ್ರಯತ್ನಗಳು ಕೃಷ್ಣನಿಗೋಸ್ಕರ ಆಗ್ಲಿ ಅಂತ, ಕೃಷ್ಣನ್ ಹೇಳ್ದಂಗೆ ಕೇಳಲಿ ಅಂತ ನೋಡಿ. ಹಂಗೆ ಹೇಳ್ದಂಗೆ ಕೇಳಿದ್ರೆ ನೋಡಿ ಅದು ಯುದ್ಧ ಮಾಡುವಂಥದ್ದು ಒಂದು ಕ್ರಿಯೆ. ಈಗ ಅರ್ಜುನ ಈ ತರ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಅರ್ಜುನನ್ಗೆ ವಿಜಯ ಸಿಕ್ತೋ ಇಲ್ವೋ? ಇಲ್ವಾ? ಅದಕ್ಕಿಂತ ಆತನು ತುಂಬಾ ಭಯಾತಂಕದಲ್ಲಿದ್ದ. ಯುದ್ಧನೇ ನಡೆದಿಲ್ಲ, ಘಟನೆನೇ ಆಗಿಲ್ಲ ಇನ್ನು. ಆಗ್ಲೇನೆ ಆತನು ಏನೇನೋ ಕಲ್ಪನೆಗಳು, ತನ್ನ ಕರ್ತವ್ಯ ಮಾಡ್ಲಿಲ್ಲ, ಕರ್ತವ್ಯವನ್ನ ಮರ್ತ್ಬಿಟ್ಟ ನೋಡಿ. ಹಿಂದೆ ಅರ್ಜುನ ಎಂತೆಂಥ ಯುದ್ಧಗಳನ್ನು ಹೆಂಗೆ ಮಾಡಿದ್ದ. ವಿರಾಟರಾಯನ ನೋಡಿ ಆ ಒಂದು ಗೋವುಗಳ ಸಂರಕ್ಷಣೆಯ ಒಂದು ಪ್ರಯತ್ನದಲ್ಲಿ ಇದೇ ಕುರು ಸೈನ್ಯನ, ಇದೇ ಕುರು ಮುಖಂಡರುಗಳು ಯಾರು ಯುದ್ಧಕ್ಕೆ ನಿಂತಿದ್ದಾರೋ ಏಕಾಂಗಿಯಾಗಿ ಒನ್ ಮ್ಯಾನ್ ಅರ್ಜುನ ನೋಡಿ ಅವ್ರನ್ನೆಲ್ಲನೂ ಸೋಲ್ಸಿದ್ದ. ಒಬ್ಬನೇ ಒಬ್ಬ, ಆತನ ಜೊತೆಗೆ ಒಬ್ಬ ಒಳ್ಳೆ ಸಾರಥಿ ಕೂಡ ಇರ್ಲಿಲ್ಲ ಸರಿಯಾಗಿ ನೋಡಿ. ಉತ್ತರ ಕುಮಾರ ಆತನ ಸಾರಥಿ ನೋಡಿ, ಇನ್ನೊಬ್ಬ ಸೈನಿಕ ಇರ್ಲಿಲ್ಲ ಆತನಿಗೆ ನೋಡಿ. ಒಬ್ಬನೇ ವ್ಯಕ್ತಿ ಇಡೀ ಕುರು ಸೇನೆ, ಭೀಷ್ಮ, ದ್ರೋಣ ನೋಡಿ, ಅಶ್ವತ್ಥಾಮ, ಕೃಪಾಚಾರ್ಯ, ದುರ್ಯೋಧನ, ದುಶಾಸನ, ಕರ್ಣ ನೋಡಿ, ಇನ್ನು ಯಾರ್ಯಾರು ಅತಿರಥ ಮಹಾರಥರುಗಳಿದ್ರೋ ಒಬ್ಬ ಅರ್ಜುನ ಅದನ್ನೆಲ್ಲ ಸೋಲಿಸಿದ್ದ ನೋಡಿ. ಯೋಚನೆ ಮಾಡಿ ಆತನ ಕಾನ್ಫಿಡೆಂಟ್ ಲೆವೆಲ್ ಹೆಂಗಿರ್ಬೇಕಿತ್ತು
ನೋಡಿ ಅಲ್ಲಿ ಈ ರಣರಂಗ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ನೋಡಿ ಭಾವುಕನಾಗ್ಬಿಡ್ತಾನೆ. ನೋಡಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಬಿಲ್ಲು ಬಾಣ ಕೆಳಗಡೆ ಇಟ್ಬಿಡ್ತಾನೆ. ನೋಡಿ ಆತನಿಗೆ ಅದೇ ದೇಹ ಇತ್ತಲ್ವಾ ಅರ್ಜುನನ್ಗೆ? ಹೌದು ಅರ್ಜುನನ್ ದೇಹ ಪ್ರಭುಜಿ. ಇತ್ತ. ಪ್ರಭುಜಿ. ನೋಡಿ, ಅರ್ಜುನನೊಳಗಡೆ ಇದ್ದಂತ ಆತ್ಮನು ಆತನೇ ಆಗಿದ್ನಲ್ವಾ? ಅದೇ ಇಂದ್ರಿಯಗಳಿದ್ವಲ್ವಾ? ಆದ್ರೆ ಹೌದು ಪ್ರಭು. ಪ್ರಯತ್ನ ಮಿಸ್ಸಿಂಗ್ ಇತ್ತು ನೋಡಿ. ಆತನ ಪ್ರಯತ್ನ ಅಲ್ಲಿ ಮಾಡಿದಂತ ಒಂದು ಪ್ರಯತ್ನ, ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ಇಲ್ಲಿ ಮಾಡುವಂತ ಪ್ರಯತ್ನ ನೋಡಿ. ಇದೇ ಅರ್ಜುನ ನೀವು ಭಾಗವತದಲ್ಲಿ ಓದಿದಿರಿ ನೋಡಿ. ದ್ವಾರಕದ ರಾಣಿಯರನ್ನ ನೋಡಿ ರಕ್ಷಣೆ ಮಾಡ್ತಾ ಆತನ ಹಸ್ತಿನಾಪುರಕ್ಕೆ ಕರ್ಕೊಂಬರುವಂತ ಒಂದು ಪ್ರಯತ್ನದಲ್ಲಿ ಅರ್ಜುನನ್ಗೆ ವಿಜಯ ಆಗತ್ತಾ ಸೋಲಾಗತ್ತ? ಸೋಲಾಗುತ್ತೆ ಪ್ರಭುಜಿ. ಆಗುತ್ತೆ ಪ್ರಭು, ಸೋತು. ನೋಡಿ ಅದೇ ದೇಹ, ನೋಡಿ ಅದೇ ಆತ್ಮ, ಅದೇ ಇಂದ್ರಿಯಗಳು, ನೋಡಿ ಅದೇ ಬಿಲ್ಲು ಬಾಣ ಎಲ್ಲನೂ ಅದೇ ನೋಡಿ. ಆದ್ರೆ ಸೋಲಾಗತ್ತೆ ನೋಡಿ. ಅದನ್ನೇ ಪ್ರಯತ್ನನೂ ಕೂಡ ಮಾಡ್ತಾನೆ ಪಾಪ. ನೋಡಿ ಅರ್ಜುನ ಅದೇ ತರ ರಕ್ಷಣೆ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾನೆ. ಸಫಲ ಆಗ್ತಾನ? ಆಗೋದಿಲ್ಲ ಇಲ್ಲ ಪ್ರಭುಜಿ. ನೋಡಿ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಿರೋದು, ಕಟ್ಟ ಕಡೆಯದಾಗಿ ಪರಮಾತ್ಮ ಬೇಕಾಗತ್ತೆ. ಅದೇ ದೇಹ, ಅದೇ ಇಂದ್ರಿಯಗಳು, ಅದೇ ಪ್ರಯತ್ನ, ಅದೇ ದೇಹ, ಅದೇ ಬಿಲ್ಲು ಬಾಣ ನೋಡಿ. ಅದೇ 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 ಆದ್ರೆ ನೋಡಿ ಅಲ್ಲಿ ವಾಸ್ತವವಾಗಿ ನೋಡಿ ಕಟ್ಟ ಕಡೆಯದಾಗಿ ಪರಮಾತ್ಮ ನೋಡಿ ಅದು ಮಿಸ್ಸಿಂಗ್ ಇರುತ್ತೆ ನೋಡಿ. ನೋಡಿ ಹಿಂಗಿರುತ್ತೆ ನೋಡಿ. ಹಂಗಾಗಿ ನಾವು ಅರ್ಥ ಮಾಡ್ಕೋಬೇಕು, ಯಾವ್ದಾದ್ರೂ ನಾವು ಪ್ರಯತ್ನ ಮಾಡಿದಾಗ ಅದು ಸಫಲ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ಆಚೆ ನಾವು ಏನಂತ ಭಾವಿಸ್ಬೇಕು? ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕಾ? ಇಲ್ಲ ಪ್ರಭುಜಿ. ನೀವಾಗ್ಲಿ, ನಾವಾಗ್ಲಿ, ನಮ್ಮ ನೋಡಿ ಮಕ್ಕಳಾಗ್ಲಿ, ಬೇರೆ ಬೇರೆ ಅವರಾಗ್ಲಿ ನೋಡಿ ಈಗ ಡಿಪ್ರೆಷನ್ಗೆ ಹೋಗ್ಬೇಕಾ? ಏನ್ ಮಾಡ್ಬೇಕೀಗ? ನಾವು ಪ್ರಯತ್ನ ಮಾಡ್ಬೇಕು ಪ್ರಭುಜಿ. ಒಳ್ಳೇದಕ್ಕೆ ಪ್ರಯತ್ನ ಮಾಡಿದ್ರೆ ಭಗವಂತ ಅದಕ್ಕೆ ದಾರಿ ತೋರಿಸ್ತಾನೆ ಅನ್ನೋದು ಗೊತ್ತಾಗುತ್ತೆ. ಭಗವಂತನ್ಗೆ ಧ್ಯಾನಿಸ್ಬೇಕು ಅಲ್ವಾ? ನೋಡಿ ಹಂಗೆ ನಾವು ನೋಡಿರ್ತೀರಿ ಎಷ್ಟೋ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಏನೇನೋ ಆಸೆ ಪಟ್ಕೊಂಡು ಯಾವ್ಯಾವ್ದೋ ಪರೀಕ್ಷೆಗಳು ಬರೆಯುವಂತ ಪ್ರಯತ್ನ ಮಾಡ್ತಾರೆ ಪಾಪ. ಎಲ್ಲ ಸಮಯದಲ್ಲೂ ಸಫಲ ಆಗ್ತಾರ? ಇಲ್ಲ ಪ್ರಭುಜಿ, ಆಗೋದಿಲ್ಲ. ನೋಡಿ ಈ ಶ್ಲೋಕವನ್ನ ಯಾರು ಕಂಠಪಾಠ ಮಾಡ್ಕೋತಾರೆ, ಮತ್ತೆ ಮತ್ತೆ ಚಿಂತಿಸ್ತಾರೆ ನೋಡಿ, ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ನೋಡಿ, ಅವರು ನೋಡಿ ಈ ತರದ್ದು ಒಂದು ಸವಾಲುಗಳು ಬಂದಾಗ ಅವ್ರು ಏನೋ ಒಂದು ಪ್ರಯತ್ನ ಮಾಡಿರ್ತಾರೆ ನೋಡಿ, ಅದು ಸಫಲ ಆಗಿರೋದಿಲ್ಲ ನೋಡಿ. ಕೆಲವರು ನಾನು ನೋಡಿದ್ದೀನಿ, ಕೆಲವರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಸಫಲ ಆಗಿರೋದಿಲ್ಲ. ನೋಡಿದ್ದೀರಾ? ಆತ್ಮಹತ್ಯೆ ಪ್ರಭುಜಿ. ನೋಡಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಕಟ್ಟ ಕಡೆಯದಾಗಿ ಪರಮಾತ್ಮ ಅದನ್ನು ಸ್ಯಾಂಕ್ಷನ್ ಮಾಡ್ತಿರೋದಿಲ್ಲ. ಅದು ಒಂದು ನೋಡಿ ಕಥೆ ಇದೆ ಪ್ರಭು. ಅವಳು ಅದು ಇದು ಹಾಕೊಂಡು ಉರಿ ಹಾಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾಳೆ. ಅಲ್ಲಿ ಬಾಗಿಲ ಹತ್ರ ಬಾಗಿಲು ತಟ್ಟಿ ಇದು ನಿನ್ಗೆ ಕೊರಿಯರ್ ಬಂದಿದೆ ಅಂತ ಹೇಳ್ತಾರೆ. ಅದು ಕೊರಿಯರು ಕೊಟ್ಟಿ ಹೋಗ್ತಾನೆ, ಮತ್ತೆ ಅವನೇ ಬರ್ತಾನೆ, ಮತ್ತೆ ಹಾಕೊಳ್ಳಕ್ ಹೋಗ್ತಾಳೆ. ಅದು ಭಗವಂತನೇ ಮೊದ್ಲು ಬಂದು ಇದು ಕೊರಿಯರು ಭಗವದ್ಗೀತೆ ಕೊಡ್ತಾರೆ ಅವಳಿಗೆ. ಆಮೇಲೆ ಅವನು ಮತ್ತೆ ಬಂದು ಅವನು ಭಗವಂತನೇ ಆಗಿರ್ಬೇಕು ಅಂತ ಮತ್ತೆ ಅವಳು ಹಾಕೊಳ್ಳೋದಿಲ್ಲ ಪ್ರಭು. ಇದು ಒಂದು ಕಥೆ ಇದೆ ಅದು. ವೆರಿ ಗುಡ್. ಮತ್ತೆ ನೋಡಿ ಈ ತರದೊಂದು ಕಥೆ ನಿಜ ಹೌದು, ಇದು ವಾಸ್ತವವಾಗಿ ನಡೆದಿರುವಂತ ಘಟನೆ ಮಾತಾಜಿಯವರು ಹೇಳ್ತಿರೋದು ನೋಡಿ. ಹಿಂಗೆ ಮಾತಾಜಿಯವರು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ಯಾರೋ ಒಬ್ರು ಜೀವನದಲ್ಲಿ ಜುಗುಪ್ಸೆಗೊಂಡು ನೋಡಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ನೋಡಿ. ಆ ಸಂದರ್ಭದಲ್ಲಿ ಒಬ್ಬ ಪುಸ್ತಕ ವಿತರಣೆ ಮಾಡೋರು ಭಕ್ತರು ಬಂದು ಅವ್ರ ಮನೆ ಬಾಗಿಲು ತಟ್ತಾರೆ ನೋಡಿ. ಅವರು ಯಾರೋ ಬಾಗಿಲು ತಟ್ತಿದ್ದಾರೆ, ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ, ಏನೋ ಆತ್ಮಹತ್ಯೆ ಮಾಡ್ಕೊಳಕ್ ಮೊದ್ಲು ಯಾರೋ ಏನೋ ನೋಡ್ಬಿಡೋಣ, ಕಳಿಸ್ಬಿಡೋಣ ಆತನನ್ನ ಅಂತ ಹೇಳಿ ಬಂದ್ ಬಾಗಿಲು ತೆಗೆದ್ರೆ ಭಕ್ತರಾಗಿರ್ತಾರೆ, ಭಗವದ್ಗೀತೆ ಸೇಲ್ ಮಾಡಕ್ಕೆ ಅವ್ರ ಮನೆ ಬಾಗಿಲು ತಟ್ಟಿರ್ತಾರೆ ನೋಡಿ. ಅವರು ಇವನು ಯಾರೋ ಸುಮ್ಮನೆ ಕಾಡಿಸ್ತಾನೆ ಪೀಡಿಸ್ತಾನೆ ಅಂತ ಭಗವದ್ಗೀತೆ ಬುಕ್ ಇಸ್ಕೊಂಡು ತಗೊಂಡು ಅದನ್ನ ಕಳಿಸ್ಬಿಡ್ತಾರೆ. ಆ ಪುಸ್ತಕದ ಪುಟ ತೆಗೆದ್ರೆ ಅದರಲ್ಲಿ ಆತ್ಮ, ಸಾವು ನೋಡಿ ಈ ತರದೆಲ್ಲ ಒಂದು ವಿಚಾರ ಒಂದು ಪುಟದಲ್ಲಿ ಕಾಣುತ್ತೆ. ಅವ್ರೆ ಇದೇನೋ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತೇಳಿ ಹಂಗೆ ತೆಗೆದ್ರೆ ಇನ್ನು ದೇಹ ಅಲ್ಲ ಆತ್ಮ, ನೀವು ನೋಡಿ ದೇಹ ಆತ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ ನೋಡಿ.
ನೋಡಿ ನೀರಲ್ಲಿ ಹಾಕಿದ್ರೆ ನೆನೆಯೋದಿಲ್ಲ, ಬೆಂಕಿಯಲ್ಲಿ ಸುಡೋದಿಲ್ಲ, ನೋಡಿ ಈ ಥರದ್ದೆಲ್ಲವೂ ಇರುತ್ತೆ. ನೋಡಿ ಆಶ್ಚರ್ಯ ಆಗತ್ತೆ, ಇಂಟ್ರೆಸ್ಟ್ ಅನ್ಸುತ್ತೆ. ನೋಡಿ ಹಂಗೆ 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 ಓದಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಲ್ಸ್ಬಿಟ್ಟು ಒಳ್ಳೆ ಭಕ್ತರ ಆಗುವಂಥದ್ದು ಒಂದು ನೋಡಿ ನಿಜ ಘಟನೆಯನ್ನ ಮಾತಾಜಿಯವರು ನಮ್ಗೆಲ್ಲರಿಗೂ ಜ್ಞಾಪಿಸ್ತಿದ್ದಾರೆ. ತುಂಬಾ ಧನ್ಯವಾದ. ಧನ್ಯವಾದ ಮಾತಾಜಿ. ನೋಡಿ ಹಿಂಗೆ ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ. ನೋಡಿ ಜೀವನದಲ್ಲಿ ನೋಡಿ ಈ ಥರದ್ದು ಏನೇನೋ ಇರ್ತವೆ ನಮ್ಮ ಬದುಕುಗಳಲ್ಲಿ, ಬೇರೆಯವರು ನಮ್ಮ ಸುತ್ತಮುತ್ತ ಇರೋರು, ಬಂಧು ಬಳಗ. ಹಂಗೆ ಇವತ್ತಿನ ಶ್ಲೋಕ ಓದ್ದವರು, ಕೇಳಿದವರು, ಇದನ್ನ ಹಂಗೇ ಧ್ಯಾನ ಮಾಡಿದವರು, ಗ್ರಹಿಸ್ಕೊಂಡವರು, ನೋಡಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋರು, ಅವರು ಹಳಬರಾಗಿರೋದಿಲ್ಲ, ಹೊಸ ವ್ಯಕ್ತಿನೇ, ರಿಫಾರ್ಮ್ಡ್ ಪರ್ಸನ್ ಆಗ್ಬಿಡ್ತಾರೆ. ನೋಡಿ ಅವ್ರಿಗೆ ಭಗವಂತ ವಿಶೇಷ ಕೃಪೆ ಕೊಡ್ತಾನೆ. ನೋಡಿ ಆತನ ಗೀತೆಯನ್ನ ಓದ್ದವ್ರು. ನೋಡಿ ಈ ಶ್ಲೋಕ ನೋಡಿ ಇಂತಿಂಥ ಶ್ಲೋಕಗಳು ಜೀವನವನ್ನ ಪರಿವರ್ತನೆ ಮಾಡುವಂತ ಶ್ಲೋಕಗಳು. ನೋಡಿ ಭಗವದ್ಗೀತೆ ಏನು ವಿಶೇಷ, ಯಾಕೆ ಜನ ಇಷ್ಟೊಂದು ಕೊಂಡಾಡ್ತಾರೆ, ಮೆಚ್ಕೊಳ್ತಾರೆ. ನೋಡಿ ಮಹಾತ್ಮ ಗಾಂಧಿ ಅಂತವ್ರು, ನೋಡಿ ಐನ್ಸ್ಟೈನ್ ಅಂತವ್ರು, ಬೇರೆ ಬೇರೆ ದೊಡ್ಡ ದೊಡ್ಡ ನೋಡಿ ಮಹಾ ವ್ಯಕ್ತಿಗಳು ಭಗವದ್ಗೀತೆ ಓದಿರ್ತಾರೆ. ಅಬ್ದುಲ್ ಕಲಾಂ ಸರ್ ಕೂಡ, ನೆಲ್ಸನ್ ಮಂಡೇಲಾ 25 ವರ್ಷ ಜೈಲಲ್ಲಿ ಇರ್ತಾನೆ ನೋಡಿ. 25 ವರ್ಷ ಇರ್ತಾರೆ ನೋಡಿ. ಆತ ಹೆಂಗೆ ನೀವು ಸಮಯ ಕಳೆದ್ರಿ ಅಂದ್ರೆ, ಹೆಂಗೆ ನೀವು ಹಿಂಗೆ ಟೈಮ್ ಪಾಸ್ ಮಾಡಿದ್ರಿ ಅಂದ್ರೆ, ಅವ್ರಿಗೆ ಭಗವದ್ಗೀತೆ ಓದ್ತಿದ್ದೆ ಅಂತ ಹೇಳ್ತಾರೆ ಜೈಲಲ್ಲಿ. ನೋಡಿ ನೆಲ್ಸನ್ ಮಂಡೇಲಾ ಅವನ್ ಭಗವದ್ಗೀತಾ ಅಂತ ಕೊಡ್ತಾನೆ. ನೋಡಿ ನೆಲ್ಸನ್ ಮಂಡೇಲಾ ಅಂದ್ರೆ ಯಾರು? ಆಫ್ರಿಕಾದ ಅವರು ಪ್ರಧಾನಿ. ಇವಾಗ ಲಂಡನ್ ನಲ್ಲಿ ಇದ್ದಾರೆ. ನೋಡಿ ನೆಲ್ಸನ್ ಮಂಡೇಲಾ ನೋಡಿ ನಮ್ಮ ಭಾರತಕ್ಕೆ ನೋಡಿ ನಾವು ಹೆಂಗೆ ಗಾಂಧಿ ಅಂತೀವೋ ನೋಡಿ ಅದೇ ತರನೇ ನೋಡಿ ಅಲ್ಲಿ ನೋಡಿ ಅವರು ಹೆಂಗೆ ನೀವು ಜೀವನ ಕಳೆದ್ರಿ ಅಂತಂದ್ರೆ, ಅವರು ಭಗವದ್ಗೀತೆ ಬಗ್ಗೆ ಮಾತಾಡ್ತಾರೆ. ನೆಲ್ಸನ್ ಮಂಡೇಲಾ gained an intimate knowledge of Bhagavad Gita from an Indian lawyer during his imprisonment, which helped him maintain his mental well-being and shape his views on social justice. He later visited a Hindu temple and discussed the Gita with the Swami, even quoting experts to him. Sanskrit verses from Bhagavad Gita were also recited at his historic memorial service. ನೋಡಿ ನೋಡಿ ಯಾರಿಗಾದ್ರೂ ಅರ್ಥ ಆಯ್ತಾ? ಯಾರಾದ್ರೂ ಹೇಳ್ತೀರಾ? ಮಂಡೇಲಾಸ್ ಕ್ಲೋಸ್ ಫ್ರೆಂಡ್ ಇಂಡಿಯನ್ ಲಾಯರ್ ಪ್ರಾಣನಾಥ ಪ್ರಭು, ನೋಡಿ ಪ್ರಾಣನಾಥ ಪ್ರಭು taught him Bhagavad Gita verses during their time in prison on Robben Island. ಅರ್ಥ ಆಗ್ತಿದೆ? ಯಾರಿಗಾದ್ರೂ ಏನಾದ್ರೂ ಸ್ವಲ್ಪ ಅರ್ಥ ಆಯ್ತಾ ಹೇಳ್ತೀರಾ? ಅವರು ಜೈಲಲ್ಲಿ ಇದ್ದಲ್ಲಿ ಸ್ವಾಮೀಜಿ ಅವ್ರು ಬಂದು ಭಗವದ್ಗೀತೆ ಹೇಳಿದ್ರು ಅವ್ರಿಗೆ ಅಂತ. ನೋಡಿ ನೋಡಿ ಈ ವಾಸ್ ಪರ್ಟಿಕ್ಯುಲರ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ? ಈ ವಾಸ್ ಪರ್ಟಿಕ್ಯುಲರ್ಲಿ ಇನ್ಸ್ಪೈರ್ಡ್. ಇಲ್ಲಿ ಕಾಣಿಸ್ತಿದ್ಯಾ? ಏನಂತ ಇದೆ? ಯಾರಾದ್ರೂ ಓದ್ತೀರಾ? ಸ್ವಲ್ಪ ಸಹಾಯ ಮಾಡ್ತೀನಿ. He was particularly impressed by A.C. Bhaktivedanta Swami Prabhupada's ability to spread the teaching of Krishna consciousness across all nationalities without discrimination. ನೋಡಿ ಹಂಗೆ ಭಗವದ್ಗೀತೆ ಓದಿದ್ರು ಅವರು. ದ ವೆಸ್ಟರ್ನ್ ಹಿಂದೂ, ದ ಅನ್ಟೋಲ್ಡ್ ಸ್ಟೋರಿ ಆಫ್ ನೆಲ್ಸನ್ ಮಂಡೇಲಾ ನೋಡಿ ತಾವು ಈ ಚಿತ್ರದಲ್ಲಿ ಕಾಣಬಹುದು. ನೋಡಿ ಹಿಂಗೆ ನೋಡಿ ಇಲ್ಲಿ ಸ್ವಾಮಿ ಕಾಣ್ತಿದ್ದೀರಾ? ನೋಡಿ ನಮ್ಮ ರೂಪಾದ ಶಿಷ್ಯರು ಇವರು ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ್, ನೆಲ್ಸನ್ ಮಂಡೇಲಾಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅವರು. ಅವರು ಆಫ್ರಿಕನ್ ಇದ್ರು. ನೋಡಿ ಪ್ರಭುಪಾದರಿಗೆ ನೋಡಿ ಪ್ರಭುಪಾದರ ನೆಚ್ಚಿನ ಶಿಷ್ಯರು ಅವ್ರು. ಇಲ್ಲಿ ಕಾಣಿಸ್ತಿದೆಯಾ ಚಿತ್ರದಲ್ಲಿ? ಭಕ್ತಿ ತೀರ್ಥ ಸ್ವಾಮಿ ಅವರ ಸ್ಪೀಚ್ ಕೇಳಿದೆ ಪ್ರಭುಜಿ, ಭಕ್ತಿ ಯೂಟ್ಯೂಬ್ ನೋಡಿ. ಇಂದ್ರದ್ಯುಮ್ನ ಸ್ವಾಮಿ ಮಹಾರಾಜ್ ನೆಲ್ಸನ್ ಮಂಡೇಲಾ ಜೊತೆ ನೋಡಿ ಅನ್ಟೋಲ್ಡ್ ಸ್ಟೋರಿ ಆಫ್ ನೆಲ್ಸನ್ ಮಂಡೇಲಾ ನೋಡ್ರಿ ಇಲ್ಲಿ ಇಂದ್ರದ್ಯುಮ್ನ ಸ್ವಾಮಿ ಮಹಾರಾಜ್ ಇದ್ದಾರೆ ನೋಡಿ. ಹಂಗೆ ನೋಡಿ ಇಲ್ಲಿ ಏನ್ ಹೇಳಕ್ಕೆ ನೋಡಿ ಇಲ್ಲಿ ಪ್ರಯತ್ನ ಮಾಡ್ತಿದ್ದೀರಿ ಅಂತಂದ್ರೆ, ನೋಡಿ ಹಿಂಗೆ ಭಗವದ್ಗೀತೆ ಎಷ್ಟೋ ಜನ ಬದುಕುಗಳಲ್ಲಿ ನೋಡಿ ಅವ್ರಿಗೆ ಎಂತೆಂಥ ಸವಾಲುಗಳಿಂದ ಆತ್ಮಕ್ಕೆ ಪ್ರೇರಣೆ ಆಗಿದೆ ಅಂತಂದ್ರೆ ನೋಡ್ರಿ. ಹಿಂಗೆ
ಅಂಥದ್ದು ಏನಂತದ್ದು ಭಗವದ್ಗೀತೆಯಲ್ಲಿದೆ ನೋಡಿ. ಸುಮ್ಮನೆ ಹೇಳ್ತಾರೆ ಕೆಲವರೆಲ್ಲರೂ, ಸಂಘ ಸಂಸ್ಥೆಗಳು ನೋಡಿ, ಹಿಂದೂ 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 ನಮ್ ಬುಕ್ಕು ಭಗವದ್ಗೀತೆ ಅಂತ ಒಂದು ಪುಟ ಒಂದು ಶ್ಲೋಕ ಒಂದು ಅಕ್ಷರ ಓದಿರೋದಿಲ್ಲ, ಅದ್ರಲ್ಲಿ ಏನಿದೆ ಅಂತಾನೆ ತಿಳ್ಕೊಂಡಿರೋದಿಲ್ಲ. ಕೆಲವರು ಭಗವದ್ಗೀತೆಯಲ್ಲಿ ಅದಿದೆ ಇದಿದೆ ಸುಟ್ಟಾಕ್ಬಿಡೋಣ ಅಂತ ಕೂಡ ಸುಟ್ಟಾಕ್ತಾರೆ ನೋಡಿ. ಹಿಂಗೆಲ್ಲಾನು ಮಾಡ್ತಾರೆ ಕೆಲವರು ನೋಡಿ. ಕೆಲವರಿಗೆ ಅದರ ಅರ್ಥನೇ ಆಗಿರಲ್ಲ. ನಮ್ಮ ಹಿಂದೂ ಬುಕ್ಕು ಅಂತಾರೆ ನೋಡಿ. ಅವ್ರಿಗೆ ಭಗವದ್ಗೀತೆ ವಿತರಣೆ ಮಾಡಕ್ ಸಹಾಯ ಮಾಡಿ, ಪ್ರತಿಯೊಬ್ಬರ ಮನೆಗಳಲ್ಲೂ ಭಗವದ್ಗೀತೆ ಇರ್ಬೇಕು ಅಂತಂದ್ರೆ ಅವ್ರಿಗೆ ಆ ಒಂದು ಏನೂ ಅನ್ಸಲ್ಲ ಅವ್ರಿಗೆ. ಹೌದು, ಇದು ಅವಶ್ಯಕತೆಯನ್ನೇ ಕೂಡ ಅನ್ಸಲ್ಲ. ಹಾಗಿದ್ರೆ ನಾವೆಲ್ಲ ಹಿಂದೂಗಳು ಅಂತ ಹೇಳಿ ನೋಡಿ ನೋಡಿ ಮಾತಲ್ಲಿ ಹೇಳ್ತಾರೆ ಅಷ್ಟೇನೆ ನೋಡಿ. ಅದು ಇದ್ರೇನು ಕೂಡ ನೋಡಿ ನೋಡಿ ಭಗವದ್ಗೀತೆಯನ್ನು ಹೊಗಳ್ತಾರೆ ಕೆಲವರು. ಅದರಲ್ಲಿ ಏನಿದೆ ಅಂತದ್ದು ಅಂತ ಹುಡ್ಕೊಂಡು ಹೋದ್ರೆ ನೋಡಿ ಇಂತಿಂತ ಶ್ಲೋಕಗಳು ಸಿಗ್ತವೆ. ಈ ಶ್ಲೋಕಗಳನ್ನು ಓದಿ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನೋಡಿ ಬದುಕಲ್ಲಿ ನೋಡಿ, ಈಗ ನೆಲ್ಸನ್ ಮಂಡೇಲಾ ಈ ತರ ಎಲ್ಲ ಉದಾಹರಣೆಗಳು ತಗೊಂಡ್ವಲ್ಲ ನೋಡಿ, ಈ ತರದ ಬದಲಾವಣೆಗಳಾಗತ್ತೆ. ನೋಡಂಗೆ ಕರ್ಮಸ್ಥಳ ನಮ್ಮ ದೇಹ ನೋಡಿ. ಈ ದೇಹನೂ ಒಂದು ಸ್ಥಳ ನೋಡಿ. ಇದನ್ನು ಈ ಹೋಲಿಸುವಂಥದ್ದು ಬಹಳ ವಿಶೇಷ ನೋಡಿ. ದೇಹವನ್ನ ಒಂದು ಕ್ಷೇತ್ರ ಅಂತ ಅನ್ಕೊಳ್ಳೋದು, ಅಧಿಷ್ಠಾನಂ ನೋಡಿ. ಹಿಂದೆ ನಾವೆಲ್ಲ ಓದಿದ್ವಿ ಕ್ಷೇತ್ರಜ್ಞ ಅಲ್ವಾ. ಕ್ಷೇತ್ರಜ್ಞ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿ ನೋಡಿ. ಇಲ್ಲಿ ಮುಂದೆನೂ ಬರುತ್ತೆ, ಹಿಂದೆನೂ ಓದಿದ್ವಿ ನೋಡಿ. ಹಂಗೆ ಈ ದೇಹ ನಾವು ತಿಲಕ ಧಾರಣೆ ಮಾಡಿಕೊಳ್ಳುವಂಥದ್ರಲ್ಲೇನೆ ನೋಡಿ ವಿಶೇಷವಾಗಿ ವರ್ಣಿಸೋದು. ನಾನು ಇಲ್ಲಿ ನಿಮ್ಮ ಮುಂದೆನೆ ಟೈಪ್ ಮಾಡಿ ಏನ್ ಬರುತ್ತೋ ಅಂತ ನೋಡ್ತೀನಿ. ನಮಗೂ ಏನ್ ಬರುತ್ತೆ ಏನು ಗೊತ್ತಿಲ್ಲ ನೋಡಿ. ಏನಂದ್ರೆ ಅನಾಲಜಿ ಏನಂದ್ರೆ ಈ ದೇಹವನ್ನ ದೇವಸ್ಥಾನಕ್ಕೆ ಹೋಲಿಸೋದು ನೋಡಿ. ದೇವಸ್ಥಾನಕ್ಕೆ ಹೋಲಿಸೋದು ಹಿಂಗೆ ಕಂಪ್ಯಾರಿಸನ್, ಒಂದು ದೇವಸ್ಥಾನಕ್ಕೂ ಒಂದು ದೇಹಕ್ಕೂ ಹೋಲಿಕೆ, ಕಂಪ್ಯಾರಿಸನ್. ಟೆಂಪಲ್ ನೋಡಿ, ಹ್ಯೂಮನ್ ಬಾಡಿ ಕಂಪ್ಯಾರಿಸನ್ ಅಂತ ಹೇಳಿ, ಟೆಂಪಲ್ ಆರ್ಕಿಟೆಕ್ಚರ್ ಅಂಡ್ ಹ್ಯೂಮನ್ ಬಾಡಿ ಅಂತ ನಾನು ಕೊಡ್ತೇನೆ ನೋಡಿ. ಇದರಲ್ಲಿ ಇದನ್ನ ಹಂಗೇ ಗಮನಿಸಿ ಈ ಚಿತ್ರವನ್ನ ಹಂಗೆ ಗಮನಿಸಿ ನೋಡಿ. ಒಂದು ದೇಹವನ್ನ ದೇವಸ್ಥಾನಕ್ಕೆ ಹೋಲಿಸೋದು. ಇಲ್ಲಿ ದೇವಸ್ಥಾನಕ್ಕೂ ಮನುಷ್ಯನ ದೇಹಕ್ಕೂ ಹೋಲಿಕೆ ಇದೆಯೋ ಇಲ್ವೋ? ಇದೆಯಾ ಪ್ರಭುಜಿ? ನೋಡಿ. ಎಲ್ಲಿ ನೋಡಿ ವಿಗ್ರಹ ನೋಡಿ ಅದನ್ನ ಇಡ್ಬೇಕಿದೆಯೋ ನೋಡಿ. ನಮ್ಮ ದೇಹ ಮತ್ತೆ ದೇವಸ್ಥಾನ ನೋಡಿ ನೋಡಕ್ಕೆ ನೋಡಿ ಇವೆರಡರ ಹೋಲಿಕೆ ಇದೆ ನೋಡಿ. ಅದನ್ನೇ ಅಣ್ಣ ಬಸವಣ್ಣವರು ಕೂಡ ಹೇಳ್ತಾರೆ. ಏನಂತ ಹೇಳ್ತಾರೆ ದೇಹಕ್ಕೆ ದೇವಸ್ಥಾನಕ್ಕೆ? ಯಾರಾದ್ರೂ ಹೇಳ್ತೀರಾ? ದೇಹವೇ ದೇವಾಲಯ, ಮನಸ್ಸೇ ಅದು ದೇವರು. ಮಾಡು, ನೀವು ಹೇಳ್ತಿರೋದು ಕನ್ನಡ ಮಾಡು. ವಚನದಲ್ಲಿ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಅಂತ ಬೇಕು. ನಿನ್ನ ದೇಹವೇ ದೇಗೋಲವಯ್ಯ. ವೆರಿ ಗುಡ್. ನಮ್ಮ ಮನೆಯವ್ರು ಹೇಳ್ತಾ ಇದಾರೆ ಪ್ರಭುಜಿ. ಎನ್ನ ದೇಹ ದೇಗೋಲವಯ್ಯ ಹೇಳಿರಿ. ಶಿರವೇ ಒನ್ನ ಕಲಸವಯ್ಯ ಅದು ಹೇಳ್ತಾ ಇದಾರೆ. ನಾನೇನು ಮಾಡಲಿ ಬಡವನಯ್ಯ ಅಂತ. ಉಳ್ಳವರು ಶಿವಾಲಯವ ಮಾಡುವರು. ಉಳ್ಳವರು ಶ್ರೀಮಂತರು ನೋಡಿ, ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ ನೋಡಿ. ಅದಕ್ಕೆ ಹೋಲಿಸೋದು ನೋಡಿ. ಎನ್ನ ದೇಹವೇ ದೇಗುಲ, ಕಾಲೇ ಕಂಬ ನೋಡಿ, ಶಿರವೆನ್ನ ಕಳಸವಯ್ಯ ನೋಡಿ. ಈ ತರ ಹೋಲಿಕೆ ನೋಡಿ. ಹಂಗೆ ನೋಡಿ ಇಲ್ಲಿ ಹೋಲಿಸುವಂತ ಹೋಲಿಕೆ ನೋಡಿ. ಯಾವ್ದನ್ನ ಯಾವ್ದಕ್ಕೆ ನೋಡಿ. ಇಲ್ಲಿ ವಿಮಾನ ಅಂತ ಏನ್ ದೇವಸ್ಥಾನಗಳ ಮುಂದೆ ಇರುತ್ತೋ ನೋಡಿ, represents the divine presence symbolizing the head of the individual and serves as the main tower of the temple. Mahal Mandapam corresponds to the chest region of the human body, where vital energy and spiritual essence converge. Garbhagruha, sanctum, the sacred inner chamber of the temple, akin to the heart and core of a person, housing the deity soul. Gopuram symbolizes the feet of the deity and serves as the entrance, reflecting the grounding aspect of human existence. Chakras
The diagram illustrates the alignment of temple components with the human chakras. Agna, Vishuddha, Anahata, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ. ನೋಡ್ರಿ ಹಿಂಗೆ ನೋಡಿ ನೋಡಿ ಬಸವಣ್ಣನವ್ರು ಏನ್ ಹೇಳ್ತಾರಲ್ವಾ, ನೋಡಿ ಅದು ಅಕ್ಷರ ಸಹ ಈ ಚಿತ್ರದಲ್ಲಿ ಕಾಣ್ಬೋದು. ಇವತ್ತಿನ ಶ್ಲೋಕದಲ್ಲೂ ಕೂಡ ನಾವು ಅದನ್ನೇ ಅರ್ಥ ಗ್ರಹಿಸ್ಬೋದು. ಇಲ್ಲ ಇಲ್ಲಿ ಇಲ್ಲಿ ಒಂದು ಸಮಾನ ಧರ್ಮ ಕಾಣ್ತಿದ್ಯಾ ದೇಹಕ್ಕೂ ದೇವಸ್ಥಾನಕ್ಕೂ? ಹಾ ಪ್ರಭುಜಿ. ಅಲ್ವಾ? ನೋಡಿ ಗೋಪುರ, ನೋಡಿ ಕಾಲು, ನೋಡಿ ಧ್ವಜಸ್ತಂಭ, ನೋಡಿ ಮೂಲಾಧಾರ ಚಕ್ರ, ನೋಡಿ ವಿಮಾನ, ನೋಡಿ ನೋಡಿ ಎಲ್ಲಿ ನೋಡಿ ಆತ್ಮ ಇರುತ್ತೋ ನೋಡಿ ಅದಕ್ಕೆ ನೋಡಿ ಮೂಲ ಮಂಟಪಂ. ಹಿಂಗೆ ಯಾರು ಅವರ ನೋಡಿ ಏನ್ ನೀವು ಚಿತ್ರದಲ್ಲಿ ಕಾಣ್ತಿದ್ರಲ್ಲ, ದೇವಸ್ಥಾನಗಳು ಸಾಮಾನ್ಯವಾಗಿ ಎಲ್ಲ ಹಿಂದೂ ದೇವಸ್ಥಾನಗಳು ನೋಡಿ ಇದೇ ಆಕಾರವಾಗಿ ಶಿಲ್ಪಕಲೆ ನೋಡಿ ಹಿಂಗೆ ಇರೋದು. ನೋಡಿ ಇದು ನಾವು ದೇವಸ್ಥಾನ ದೇಹ ಅಷ್ಟೇ ಅಲ್ಲ, ನಮ್ಮ ಮನೆಗಳು ಕೂಡ ವಾಸ್ತು ಪುರುಷನ ದೇಹಕ್ಕೆ ಹೋಲ್ಬೇಕು. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಇಲ್ದಿದ್ರೆ ವಾಸ್ತು ದೋಷ ಬರುತ್ತೆ. ನೋಡಿ ವಿಚಿತ್ರ ಏನು ಅಂತಂದ್ರೆ, ಯಾರು ಆ ಮನೆ ವಾಸ್ತು ದೋಷ ಅಂತ ಯಾವಾಗ ಇದರ ವೈಜ್ಞಾನಿಕ ಅರ್ಥ ಹಿನ್ನೆಲೆ ಏನು ಅಂತಂದ್ರೆ, ನೋಡಿ ನೋಡಿ ಇಲ್ಲಿ ನಾನು ವಾಸ್ತು ಪುರುಷ ಅಂತ ಕೊಡ್ತೀನಿ ನೋಡಿ 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 ಬಾಡಿ ಅಂತ ಕೊಡ್ತೀನಿ. ನೋಡಿ ದೇವಸ್ಥಾನ ನಮ್ಮ ದೇಹ ಅಷ್ಟೇ ಅಲ್ಲ, ವಾಸ್ತು ಪುರುಷನು ಕೂಡ ನೋಡಿ ಅದೇ ತರನೇ ಬರ್ತಾನೆ. ನೋಡಿ ಇದ್ರ ಮೇಲೆ ದೊಡ್ಡ ದೊಡ್ಡ ಸಂಶೋಧನೆಗಳಾಗಿದ್ದಾವೆ. ನೋಡಿ ನಿಮ್ಮ ಮನೆ ನೋಡಿ ಸುತ್ತು ಅಳತೆ ನೋಡಿ ಹಿಂಗಿರ್ಬೇಕು. ನಿಮ್ಮ ಮನೆ ಇರುತ್ತಲ್ವಾ, ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ಮೂಲೆ ಒಂದು ಸ್ಥಳ ಹಾಳಾಯ್ತು ಕೆಟ್ಟೋಯ್ತು ಅಂತಂದ್ರೆ ಅದ್ ಮನೆಯಲ್ಲಿ ವಾಸ ಮಾಡೋರಿಗೆ ಅದೇ ತರದ್ದೇ ಸಮಸ್ಯೆಗಳು ನೋಡಿ ಬರ್ತವೆ ಅಂತ ವಾಸ್ತುವಲ್ಲಿ ಹೇಳೋದು. ನೋಡಿ ನೋಡಿ ಯಾವ್ದಾದ್ರು ಒಂದು ಚಿತ್ರವನ್ನ ತಗೊಳ್ಳಿ. ನೋಡಿ ಆ ಮನೆಯಲ್ಲಿ ವಾಸ ಮಾಡೋರ್ಗೂ ಕೂಡ ಯಾರಾದ್ರೂ ವಾಸ್ತು ತಜ್ಞರು ನಿಮ್ಮ ಮನೆಗೆ ಬಂದ್ರೆ, ನಿಮ್ಮ ಮನೆಗೆ ವಾಸ್ತು ಪುರುಷರು ಬಂದ್ರೆ ಆ ಮನೆ ನೋಡಿ ಹೇಳ್ತಾರೆ, ಈ ಮನೆಯಲ್ಲಿ ವಾಸ ಮಾಡೋರಿಗೆ ಇಂತಿಂತ ಸಮಸ್ಯೆ ಇದೆ ಅಂತ ಹೇಳಿ. ಕೇಳಿದಿರ ಈ ತರ? ನೋಡಿ ನೋಡಿ ಈ ತರದೆಲ್ಲವೂ ಇದೆ. ನೋಡಿ ಒಂದು ವಾಸ್ತು, ಈಗ ನಾವು ಇಷ್ಟೊತ್ತೇನು ಚರ್ಚೆ ಮಾಡ್ತಿದ್ವಲ್ವಾ, ನೋಡಿ ಅದಕ್ಕೊಂದು ಬ್ರಹ್ಮಸ್ಥಾನ, ನೋಡಿ ಅದಕ್ಕೆ ಇಂತಿಂತ ಭಾಗಗಳಲ್ಲಿ ನೋಡಿ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ನೋಡಿ ಅಲ್ಲಿರುವಂತ ವಾಸ ಮಾಡೋ ಜನಗಳು ಕೂಡ ಅವ್ರಿಗೆ ಅದೇ ತರನೇ ಡ್ಯಾಮೇಜ್ ಆಗುತ್ತೆ ಅಂತ ನೋಡಿ ನೀವು ಇದನ್ನೇ ಈ ಚಿತ್ರದಲ್ಲಿ ಕಾಣ್ತಿದ್ದೀರಿ. ನೋಡಿ ತಲೆ ಭಾಗದಲ್ಲಿ ಏನಾದ್ರೂ ವಾಸ್ತು ದೋಷ ಆಗಿದ್ರೆ ಆ ಮನೆಯಲ್ಲಿ ಇರೋರಿಗೆ ತಲೆ ಭಾಗದಲ್ಲಿ ಸಮಸ್ಯೆ. ನೋಡಿ ಕಾಲ್ ಭಾಗದಲ್ಲಿ ಏನಾದ್ರೂ ಆಗಿದ್ರೆ ಕಾಲ್ ಭಾಗದಲ್ಲಿ ಆಗುತ್ತೆ. ಹೊಟ್ಟೆಯಲ್ಲಿ ಬ್ರಹ್ಮಸ್ಥಾನ ನೋಡಿ ಅಲ್ಲೇನಾದ್ರೂ ಆಗಿದ್ರೆ ನೋಡಿ ಆ ಮನೇಲಿ ವಾಸ ಮಾಡೋರ್ಗೆ ಹಂಗೆ ಆಗಿರುತ್ತೆ. ನೋಡಿ ಹಂಗೆ ದೇಹ ಗೇಹ ನೋಡಿ ಇವೆಲ್ಲವೂ ನೋಡಿ ಇವೆಲ್ಲ ಒಂದೇ. ನೋಡಿ ಹಂಗೆ ನೋಡಿ ಹಂಗೆ ಎಲ್ಲ ಈ ವಿಚಿತ್ರಗಳು ಇದಾವೆ. ಹರೇ ಕೃಷ್ಣ ಪ್ರಭು. ಇವಾಗ ವಾಸ್ತು ಇರಲ್ಲ ಅಂತ ಹೇಳಿದ್ರಲ್ಲ ಪ್ರಭು, ಆ ಮನೆಯಲ್ಲಿ ನಾವು ಭಗವಂತನ ಪೂಜೆ ಮಾಡ್ಕೊಂಡು ಇದು ಎಲ್ಲ ಮಾಡ್ಕೊಂಡಿದ್ರೆ ಅದು ವಾಸ್ತು ದೋಷ ಹೋಗುತ್ತೆ ಅಂತ ಹೇಳ್ತಾರಲ್ಲ ಪ್ರಭು. ಹೌದು ಮಾತಾಜಿ. ನೋಡಿ ಕಲೇರ್ ದೋಷ ನಿಧಿ ರಾಜನ್, ಕೇಳಿಸ್ಕೊಳ್ಳಿ, ಈ ಶ್ಲೋಕ ಕಂಠಪಾಠ ಮಾಡಿ. ಕಲೇರ್ ದೋಷ ನಿಧಿ ರಾಜನ್, ನೀವೇನೇ ಮಾಡಿ ನೋಡಿ. ಪರೀಕ್ಷಿತ ಮಹಾರಾಜ ಅವ್ರ ಗುರುಗಳಾದಂತ ಶುಕದೇವ ಗೋಸ್ವಾಮಿಗಳಲ್ಲಿ ಕೇಳ್ತಾರೆ, ಕಲಿಯುಗದ ಜನಗಳು ಹೆಂಗಿರ್ತಾರೆ, ಇಷ್ಟೊಂದು ಸಮಸ್ಯೆಗಳು ಪೀಡೆಗಳು ಬಾಧೆಗಳು ದೋಷಗಳು ಇರ್ತಾವಲ್ವಾ, ಹೆಂಗೆ ಗುರುಗಳೇ ಈ ಜನಗಳೆಲ್ಲ ಬದುಕ್ತಾರೆ ಅಂತ ಹೇಳಿ ಕೆಲವ್ರು ಯಾರಾದ್ರೂ ಹುಡುಕಿ ಹೇಳ್ಬೋದು. ಆ ಶ್ಲೋಕ ನಂಬರ್ ಹುಡುಕಿ ಕಲೇರ್ ದೋಷ ನಿಧಿ ರಾಜನ್ ಅಂತ ಗೂಗಲ್ ಸರ್ಚ್ ಮಾಡಿ ನಿಮ್ಗೆ ಬಂದ್ಬಿಡುತ್ತೆ. ನೋಡಿ ಹಂಗೆ ಅಸ್ಥಿರೇಕೋ ಮಹಾದ್ಗುಣ ಕೀರ್ತನೇವ ಕೃಷ್ಣಸ್ಯ ಮುಕ್ತ ಸಂಗಂ ಪರಂ ರಜೇತ್ ನೋಡಿ ಅಂತ ಹೇಳೋದು. ನಿಮ್ಗೆ ಉತ್ತರ ಸಿಗ್ತಾ ಮಾತಾಜಿ? ನೋಡಿ ಈ ಶ್ಲೋಕದ ಪ್ರಕಾರ ನಮ್ಮ ದೇಹ ಆಗ್ಲಿ ನಮ್ಮ ಮನೆ ಆಗ್ಲಿ ನೋಡಿ
ಕಲಿ ದೋಷ ನಿಧಿ ರಾಜನ್. ನೋಡಿ ಈ ತರದ್ ಏನಾದ್ರೂ 12.3.51 ಪ್ರಭುಜಿ. ಯಾರಾದ್ರೂ ಓದ್ತೀರಾ ಮಾತಾಜಿ? 3.51 ಯಾರಾದ್ರೂ ಭಗವದ್ಗೀತೆ ಬುಕ್ ಇದ್ರೆ 12ನೇ ಸ್ಕಂದದ 3ನೇ ಅಧ್ಯಾಯದ 51ನೇ ಶ್ಲೋಕವನ್ನು ಓದ್ಬೋದು. ನೋಡಿ ಮಾತಾಜಿಯವರು ವಾಸ್ತು ಬಗ್ಗೆ ಅವ್ರ ಮನೆ ಬಗ್ಗೆ ಕೇಳ್ತಿದ್ದಾರೆ. ಮನೆಯಲ್ಲ, ನಮ್ ದೇಹನೂ ಕೂಡ. ಈಗ ನಾನು ಒಂದು ದೇವಸ್ಥಾನ ತೋರಿಸ್ದೆ, ಒಂದು ಮನೆ ವಾಸ್ತು ತೋರಿಸ್ದೆ ನೋಡಿ. ಅದೇ ತರನೇ ದೇಹನೂ ಕೂಡ ದೋಷಪೂರಿತವಾಗಿರುತ್ತೆ. ಅಂಗವೈಕಲ್ಯದಿಂದ ಕೂಡಿರುತ್ತೆ ನೋಡಿ. ಕೈ ಕಾಲು ಸ್ವಸ್ಥ ಇರೋದಿಲ್ಲ ನೋಡಿ. ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳಕ್ಕಾಗಲ್ಲ ನೋಡಿ. ನಡಿಯಕ್ಕಾಗಲ್ಲ ನೋಡಿ. ಕೆಲಸ ಮಾಡಕ್ಕಾಗಲ್ಲ. ಈ ತರದ್ ಆಗತ್ತಾ? ನೀವು ಯಾರಾದ್ರೂ ಇದ್ದೀರಾ ಆತರ? ನಾನ್ ಇದ್ದೀನಿ ಪ್ರಭು ಆತರ. ಆದ್ರೆ ನನ್ಗೆ ನಾನ್ ನಡಿತೀನಿ, ಎಲ್ಲ ಮಾಡ್ತೀನಿ. ಭಗವಂತನ ದಯೆ ಇದೆ ಅಂತಾನೆ ನನ್ಗೆ ಇದು ನನ್ ನಂಬಿಕೆ ಇದೆ ಪ್ರಭು. ವೆರಿ ಗುಡ್. ನೋಡಿ ಹಂಗೆ ಕಲಿಯುಗದಲ್ಲಿ ಯಾರಾದ್ರೂ ಹುಡ್ಕಕ್ ಆಗತ್ತ ಹೇಳಿ, ಇಲ್ಲದ್ರೆ ಇಲ್ಲ ಅಂತ ಹೇಳಿ. ಯಾರಾದ್ರೂ ಆಗತ್ತಾ ನೋಡಿ? ಕಲಿರ್ ದೋಷ ನಿಧಿ ರಾಜನ್ ಅಸ್ತಿ ಹಿ ಏಕೋ ಮಹಾನ್ ಗುಣ ಕೀರ್ತನ ಏವ ಕೃಷ್ಣಸ್ಯ ಮುಕ್ತ ಸಂಗಂ ಪರಂ ರಚಯೇತ್. ಹರೇ ಕೃಷ್ಣ ಪ್ರಭು. ನನ್ನ ಪ್ರೀತಿಯ ರಾಜನೇ, ಕಲಿಯುಗವು ದೋಷಗಳ ಒಂದು ಸಾಗರ. ಆದರೂ ಈ ಯುಗದಲ್ಲಿ ಒಂದು ಒಳ್ಳೆಯ ಗುಣವಿದೆ. ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಯು ಲೌಕಿಕ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ದಿವ್ಯ ಧಾಮಕ್ಕೆ ಆರೋಹಣ ಮಾಡಬಹುದು. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಅದು ಒಂದು ದೇಹ ಆಗ್ಬೋದು, ನಾವು ಕಟ್ಟಿರೋ ಒಂದು ದೇವಸ್ಥಾನ ಆಗ್ಬೋದು, ಕಟ್ಟಿರೋ ಮನೆ ಆಗ್ಬೋದು, ಇನ್ನೊಂದು ಮತ್ತೊಂದು ಏನೇ ಆಗ್ಬೋದು. ನಾವು ಕಲಿಯುಗದಲ್ಲಿ ದೋಷಗಳ ನಿಧಿ ನೋಡಿ. ಏನ್ ಮಾಡಿದ್ರೆ ದೋಷನೇ. ನೀವು ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಹೋಗ್ರಿ, ನಿಮ್ಗೆ ಅದರಿಂದನೇ ಸಮಸ್ಯೆ ಆಗ್ಬಿಡುತ್ತೆ. ಆ ತರ ಅನುಭವ ಆಗಿದೆಯಾ ನೋಡಿ? ಅಯ್ಯೋ ಪಾಪ ಅಂದ್ರೆ ಹಿಂದೆನೆ ಬರುತ್ತೆ. ತುಂಬಾ ಆಗಿದೆ ಪ್ರಭು. ಅಯ್ಯೋ ಪಾಪ ಅಂತ ಯಾರಿಗಾದ್ರೂ ಸಹಾಯ ಮಾಡಕ್ ಹೋದ್ರೆ ನಿಮ್ಗೆ ಕರ್ಮ ಸುತ್ಕೊಂಡ್ಬಿಡುತ್ತೆ. ನಿಮಗೆ ಅದು ನಿಮ್ಗೆ ಸಮಸ್ಯೆ ಆಗ್ಬಿಡುತ್ತೆ. ಅಯ್ಯೋ ನಾನೇನೋ ಕಷ್ಟ, ಪಾಪ ಅವ್ರ ಸಹಾಯ ಅಂತ ಮಾಡಕ್ ಹೋದ್ರೆ ನನಗೆ ಬಂದ್ಬಿಡ್ತಲ್ಲ, ನನಗೆ ಹಂಗಿರುತ್ತೆ. ಈ ಕಲಿಯುಗ ಅಂದ್ರೆ ಹಂಗೇನೆ. ಇದ್ರಲ್ಲಿ ಏನು ಆಶ್ಚರ್ಯ ಮಹದಾಶ್ಚರ್ಯ ಅಂತದ್ ಏನು ಇಲ್ಲ. ಇದು ವಾಸ್ತವ ಸತ್ಯ, ನಿಮ್ಮೆಲ್ಲರ ಅನುಭವನೇ. ಆದ್ರೆ ಯಾರು ಕೀರ್ತನೆವ ಕೃಷ್ಣಸ್ಯ ಮಾಡ್ಕೊಂಡು ಹೋಗ್ತಿರ್ತಾರೋ ಅವ್ರಿಗೆ ಅವ್ರ ದೇಹದಲ್ಲಿ ನೋಡಿ, ಈಗ ಕರ್ಮಸ್ಥಳ ಅಂತ ಓದ್ತಿದ್ವಿ, ವಿವಿಧ ಇಂದ್ರಿಯಗಳು ಅಂತ ಓದ್ತಿದ್ವಿ ನೋಡಿ, ವಿವಿಧ ಪ್ರಯತ್ನಗಳು ಅಂತ ಓದ್ತಿದ್ವಿ, ಕಡೆದಾಗಿ ಪರಮಾತ್ಮ ಅಂತ, ಇವು ಕ್ರಿಯೆ 5 ಅಂಶಗಳು ಅಂತ ಓದ್ತಿದ್ವಿ. ಇವುಗಳಲ್ಲಿ ದೇಹದಲ್ಲಾಗ್ಲಿ, ಆತ್ಮದಲ್ಲಾಗ್ಲಿ, ಅಪೂರ್ವ ಪಾಪ ಪುಣ್ಯ ಕರ್ಮಗಳಲ್ಲಾಗ್ಲಿ, ವಿವಿಧ ಇಂದ್ರಿಯಗಳಲ್ಲಾಗ್ಲಿ, ವಿವಿಧ ಪ್ರಯತ್ನಗಳಲ್ಲಾಗ್ಲಿ ನೋಡಿ, ಎಲ್ಲಾದ್ರೂ ಏನಾದ್ರೂ ನ್ಯೂನತೆಗಳಿದ್ರೆ ನೋಡಿ, ಕೊರತೆಗಳಿದ್ರೆ, ಸಮಸ್ಯೆಗಳಿದ್ರೆ, ದೋಷಗಳಿದ್ರೆ ನೋಡಿ, ಎಲ್ಲಿ ನೋಡಿ ಭಗವಂತನ ಗುಣಗಾನ ಆಗ್ತಿರುತ್ತೋ, ಭಗವಂತನ ವಿಚಾರ ಹೇಳ್ತಾ ಇರ್ತಾರೋ, ಕೇಳ್ತಾ ಇರ್ತಾರೋ, ಓದ್ತಾ ಇರ್ತಾರೋ, ಸೇವೆಗಳಾಗ್ತಿರ್ತವೋ ನೋಡಿ, ಭಗವಂತನಿಗೋಸ್ಕರ ನೋಡಿ, ಭಗವಂತನ ನೋಡಿ ಭಕ್ತಿ ಸೇವೆಗಳಾಗ್ತಿರ್ತವೋ, ಅಲ್ಲಿ ನೋಡಿ ಪರಿಹಾರಗಳಾಗ್ತಾ ಇರ್ತವೆ. ಇಲ್ಲದೆ ಇದ್ರೆ ಸಮಸ್ಯೆನೆ ನೋಡಿ. ಹಂಗೆ ಇಲ್ಲಿ ಇವತ್ತಿನ ಶ್ಲೋಕದಲ್ಲಿ ಹೇಳುವಂಥದ್ದು ನೋಡಿ, ಕರ್ಮಸ್ಥಳ ಅಂದ್ರೆ ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಡೆಯದಾಗಿ ಪರಮಾತ್ಮ. ಇವು ಕ್ರಿಯೆಯ 5 ಅಂಶಗಳು. ಏನಾದ್ರೂ ಒಂದು ಕ್ರಿಯೆ ಆಗತ್ತೆ ಅಂತಂದ್ರೆ ನೋಡಿ, ಅದು ಒಂದರಿಂದ ಆಗೋದಿಲ್ಲ, ಈ 5 ಅಂಶಗಳು ಆಗ್ಬೇಕು, ಕೂಡ್ಬೇಕು ನೋಡಿ. ಅದು ಕೂಡಿದ್ರೇನೆ ಅದು ಕ್ರಿಯೆ ಆಗೋದು, ಇಲ್ದಿದ್ರೆ ಆಗೋದಿಲ್ಲ ನೋಡಿ. ಅದಕ್ಕೋಸ್ಕರ ಕೆಲವು ಉದಾಹರಣೆಗಳೆಲ್ಲ ತಗೊಂಡ್ವಿ. ಏನೇನು ಉದಾಹರಣೆಗಳು ತಗೊಂಡ್ವಿ? ಈ ಫಲ ಆಗ್ಬೇಕು ಅಂದ್ರೆ ಯಾರ್ಯಾರ ಉದಾಹರಣೆ, ಏನೇನು ಉದಾಹರಣೆಗಳು ತಗೊಂಡ್ವಿ? ಕೆಲವರು ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಕೆಲವರು ಪ್ರಯತ್ನ ಮಾಡ್ತಾರೆ, ಆಗತ್ತೆ. ಕೆಲವೊಂದು ಉದಾಹರಣೆಗಳು ಚರ್ಚೆ ಮಾಡಿದ್ವಿ. ಯಾರ್ಯಾರು ಮಾಡಿದ್ವಿ, ಏನೇನ್ ಮಾಡಿದ್ವಿ? ಅಂದ್ರೆ IAS KS ಓದ್ಬೇಕಂದ್ರೆ ಅವರು ಕರ್ಮ ಕ್ರಿಯೆ ಅಂತ ಇದ್ರೆ ಆಗಲ್ಲ ಪ್ರಭುಜಿ. ಆ ಪ್ರಯತ್ನ ಅನ್ನೋದ್ ಮಾಡಿದ್ರೆ ಮಾತ್ರ ಅದು ಯಶಸ್ವಿ ಆಗುತ್ತೆ ಅಂತ ಹೇಳಿದ್ರಿ ಪ್ರಭು. ಓಕೆ IAS ಒಂದು ಉದಾಹರಣೆ ಹೇಳಿದ್ವಿ. ಆಮೇಲೆ ಒಂದು ಲೈಟ್ ಕೂಡ ಪ್ರಭು. ಅರ್ಜುನನ ಉದಾಹರಣೆ ಏನಾದ್ರು ಹೇಳದ್ ಚರ್ಚೆ ಆಯ್ತಾ? ಅರ್ಜುನ ಕೃಷ್ಣನ ಪತ್ನಿಯರನ್ನು ರಕ್ಷಣೆ ಮಾಡಕ್ಕಾಗ್ಲಿಲ್ಲ.
ಹಾಗೆಲ್ಲ ದ್ವಾರಕದಲ್ಲಿ ಅದೇ ನೋಡಿ ದೇಹ ಅರ್ಜುನ ಭಗವದ್ಗೀತೆನಲ್ಲಿ ಆ ಯುದ್ಧವನ್ನ ಗೆದ್ದ ಅಂತ ಹೇಳಿದ್ರು. ಅದಕ್ಕಿಂತ ಯುದ್ಧದಲ್ಲಿ ವಿರಾಟರಾಯನ ಹೌದು ಪ್ರಭುಜಿ, ಅದ್ರಲ್ಲಿ ಗೆಲ್ತಾನೆ ಪ್ರಭುಜಿ, ಒಬ್ಬನೇ ಗೆಲ್ತಾನೆ, ದ್ವಾರಕದಲ್ಲಿ ಸೋಲ್ತಾರೆ. ಆ ವಿರಾಟ್ ರಾಜನ್ ಮಗ ಅಷ್ಟೊಂದು ಶಕ್ತಿಶಾಲಿ ಇರಲ್ಲ, ಆದ್ರೂ ಸಮೇತ ಒಬ್ಬನೇನೆ ಅಷ್ಟೊಂದು ಸೈನಿಕರನ್ನ ಸಾಯಿಸ್ತಾನೆ ಅಂತ ಹೇಳಿದ್ರು. ಸತತ ಪ್ರಯತ್ನ ಅದು ಅಂದ್ರೆ ಮಾತ್ರ. ನೋಡಂಗೆ ಪ್ರಯತ್ನ, ಒಬ್ಬನೇ ವ್ಯಕ್ತಿ, ಅದೇ ದೇಹ, ಅದೇ ಇಂದ್ರಿಯ, ಅದೇ ಬಿಲ್ಲು ಬಾಣ, ನೋಡಿ ವಿವಿಧ ಪ್ರಯತ್ನ. ನೋಡಿ ಕೆಲವು ಸರ್ತಿಗಳೇ ನೋಡಿ ಅರ್ಜುನನಿಗೆ ಆತನ ಈ ಭೌತಿಕ ಪ್ರಪಂಚವನ್ನ ತ್ಯಜಿಸುವಂತ ಒಂದು ದಿನಗಳಲ್ಲಿ ಈ ತರದಾಗತ್ತೆ. ನೋಡಿ ಈ ತರದಾಗತ್ತೆ. ನೋಡಿ ಈಗ ಅಲ್ಲಿಯೇ ಸಮಾಪ್ತಿ ಮಾಡ್ಬೇಕು, ವೈಂಡ್ ಅಪ್ ಮಾಡ್ಬೇಕು, ವೈಂಡ್ ಅಪ್ ನೋಡಿ ಕ್ಲೋಸ್ ಮಾಡ್ಬೇಕು. ಈಗ ಆಯ್ತು, ಎಲ್ಲ ಮಾಡ್ಬೇಕಾದೆಲ್ಲ ಮುಗೀತು. ನೋಡಿ ಇವಾಗ್ಲೂ ಕೂಡ ನೋಡಿ ಹಿಂಗ ಆಗ್ಬಾರ್ದು. ಕೆಲವರು ನೋಡಿ ವಿಶೇಷವಾಗಿ ಪ್ರಭುಪಾದರು ಒಂದು ಕಮೆಂಟ್ ಮಾಡ್ತಿದ್ರು ನೋಡಿ, ಪಾಶ್ಚಾತ್ಯ ದೇಶ ತಾರಿಣಿ ಅಂತ ಪ್ರಭುಪಾದರಿಗೆ ನಾವು ಹೇಳ್ತಿರಲ್ವಾ ಪ್ರಣಾಮ ಮಂತ್ರದಲ್ಲಿ. ಪಾಶ್ಚಾತ್ಯ ಲೋಕದಲ್ಲಿ ಅವ್ರದ್ದೇನೋ ಒಂದು ಹೊಸ ಟ್ರೆಂಡ್ ಅಂದ್ರೆ ರಿಟೈರ್ಡ್ ಆಗೋ ಟೈಮಲ್ಲೂ ಕೂಡ ಮದ್ವೆ ಆಗ್ತಾರೆ, ಹನಿಮೂನ್ಗೆ ಹೋಗ್ತಾರೆ. 60, 70, 80 ವರ್ಷದ ನೋಡಿ ಮುದುಕರು ಪಬ್ಬು ಕ್ಲಬ್ಬು ಬಾರಿಗೆ ಬರ್ತಾರೆ, ಡಿಸ್ಕೋ ಡ್ಯಾನ್ಸ್ ಮಾಡ್ತಾರೆ. ನೋಡಿ ಇದನ್ನೆಲ್ಲ ನೋಡಿ ಪ್ರಭುಪಾದರು ನೋಡಿ ತೀವ್ರವಾಗಿ ನೋಡಿ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ. ನೋಡಿ ಹಿಂಗೆ ನೋಡಿ ಆ ದೇಹ ಅನುಕೂಲ ಅನನುಕೂಲ, ದೇಹದ ಸ್ಥಿತಿ ಗತಿ ನೋಡಿ ಆ ಇಂದ್ರಿಯಗಳು ನೋಡಿ ಇವೆಲ್ಲವೂ ಬೇಕು ಒಂದು ಕ್ರಿಯೆ ಮಾಡ್ಬೇಕು ಅಂದ್ರೆ. ನೋಡಿ ನಾನು ನೋಡಿರ್ತೀನಿ, ಹತ್ರದಿಂದ ನೋಡಿದ್ದೀನಿ ನೋಡಿ, ಸ್ವತಃ ಅನುಭವಗಳು ಕೂಡ ಇದಾವೆ. ವಯಸ್ಸಾಗ್ತಾ ಇರತ್ತೆ, ಮುದುಕರಾಗ್ತಾ ಇರ್ತಾರೆ, ಅವರ ಆಸೆಗಳು ಕಡಿಮೆ ಆಗಿರೋದಿಲ್ಲ, ವಿವಿಧ ಇಂದ್ರಿಯಗಳು ನೋಡಿರ್ತೀರಾ ಈ ತರ ಇನ್ನೂ ಜಾಸ್ತಿ ಆಗಿರುತ್ತೆ ಪ್ರಭು. ಇನ್ನು ಜಾಸ್ತಿ ಆಗಿರುತ್ತೆ. ಅದು ಈ ಶ್ಲೋಕಗಳು ಓದ್ದವ್ರಿಗೆ ಇದೆಲ್ಲ ಹಂಗೇ ಕಣ್ಮುಂದೆ ಹಿಂಗೆಲ್ಲ ಇದೆಯಲ್ಲ ಪ್ರಪಂಚ, ಈ ಶ್ಲೋಕದಲ್ಲಿ ಹಿಂಗಿದೆಯಲ್ಲ ಅಂತ ಅನ್ಸ್ಬೇಕು. ಹಂಗೆ ವಯಸ್ಸಾಗ್ತಾ ಇರುತ್ತೆ, ಅವ್ರ ಆಸೆಗಳು ಕಡಿಮೆ ಆಗಿರುತ್ತೆ. ನೋಡಿ ಅವರು ಇನ್ನೂ ಹೆಚ್ಚು ಮಾಡಕ್ ಹೋಗ್ತಾರೆ ಕೆಲವರು. ನೋಡಿ ಕೆಲವರೆಲ್ಲನೂ ಒಂದು ಉದಾಹರಣೆ ಕೊಡ್ತಾರೆ, ಯಾರ್ಯಾರು ಹಳೆಯ ವಯಸ್ಸಲ್ಲಿ ಏನೇನು ಸಾಧನೆ ಮಾಡಿದ್ರು ಅಂತ. ಈ ಏನೇನೋ ಉದಾಹರಣೆಗಳು ಕೊಡ್ತಾರೆ, ಇಳಿ ವಯಸ್ಸಲ್ಲಿ ಸಾಧನೆ ಮಾಡಿದವರು ಉದಾಹರಣೆಗಳು ಕೊಡ್ತಾರೆ. ನನಗೆ ಇಲ್ಲ ಬಗ್ಗೆ ಬೇಡ. ನೋಡಿ ಓಲ್ಡ್ ಏಜ್ ಅಲ್ಲಿ ಯಾರ್ಯಾರು ಏನೇನೆಲ್ಲ ದೊಡ್ಡ ಸಾಧನೆ ಮಾಡಿದ್ರು ಅಂತ. ನೋಡಿ ಒಂದು ದೇಹ ನೋಡಿ ಅದರ ಅನುಕೂಲತೆ ಅನನುಕೂಲತೆ, ಇಂದ್ರಿಯಗಳು ನೋಡಿ ಇವೆಲ್ಲವೂ ಕೋಆಪರೇಟ್ ಮಾಡಬೇಕು, ನಮಗೆ ಸಹಕಾರ ಕೊಡಬೇಕು. ನೋಡಿ ಅದಕ್ಕೆ ಈ ಸ್ಪೆಷಲಿ ಯಾರು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ನೋಡಿ ಈ ಬಂಡವಾಳವನ್ನು ಹೂಡುವಂಥದ್ದು, ನಿಮ್ಮ ಹಣವನ್ನು ಎಲ್ಲಿ ಯಾವಾಗ ಹೂಡುವಂಥದ್ರಲ್ಲಿ ಈ ಅಂಶ ಬಹಳ ಮುಖ್ಯ ಆಗುತ್ತೆ. ಆ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಅಲ್ಲಿ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ನೋಡಿ ಇಳಿ ವಯಸ್ಸು ಅಂತಂದ್ರೆ ಸೇಫ್ ರಿಟರ್ನ್ಸ್ ಬರೋ ಕಡೆ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ, ಫಿಕ್ಸ್ಡ್ ಡೆಪಾಸಿಟ್ ಮಾಡಿಬಿಡಿ ಅಂತಾರೆ. ಇಲ್ಲ ಸ್ವಲ್ಪ ಕಿರಿ ವಯಸ್ಸು ಅಂತಂದ್ರೆ ಸ್ವಲ್ಪ ರಿಸ್ಕ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ಈ ತರ ಎಲ್ಲ ಕೇಳಿದಿರಾ ಎಕನಾಮಿಕ್ಸ್, ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡಿ ಇದಕ್ಕೆಲ್ಲವೂ ಒಂದು ಭಗವದ್ಗೀತೆ ನೋಡಿ, ಈ ಶ್ಲೋಕಗಳ ಒಂದು ಹಿನ್ನೆಲೆ, ಒಂದು ಅರ್ಥ. ನೋಡಿ ನಮ್ ದೇಹ ಕೋಆಪರೇಟ್ ಮಾಡ್ತಿರೋದಿಲ್ಲ, ನಮ್ಗ ಏನೇನೋ ಆಸೆಗಳಿರ್ತವೆ. ನಾವು ಕೂಡ ನಮ್ಮ ದೇಹದ ಸ್ಥಿತಿ ಗತಿ ಪರಿಸ್ಥಿತಿ, ಅನುಕೂಲ ಅನನುಕೂಲ ನೋಡಿ ಇವೆಲ್ಲವನ್ನ ಗಮನಿಸ್ಬೇಕು. ನೋಡಿ ಉದಾಹರಣೆಗೆ ಯಾತ್ರೆ ಹೋಗೋಣ ಬನ್ನಿ ಅಂದ್ರೆ ನೋಡಿ ಕೆಲವರು ದೇಹ ಸಂಬಂಧಪಟ್ಟಂಗೆ ಕೆಲವು ಕಾರಣಗಳು ಹೇಳ್ತಾರೆ. ಇವು ನಮ್ಗೆ ನಡಿಯಕ್ಕಾಗಲ್ಲ, ಮೊಣಕಾಲು ನೋವು, ದೇಹ ಸಹಾಯ ಮಾಡ್ತಿರೋದಿಲ್ಲ. ನೋಡಿ ಅದಕ್ಕೆ ಕಾಲಿದ್ದವ್ರು ಹಂಪಿ ನೋಡ್ಬೇಕು, ಕಣ್ಣಿದ್ದವ್ರು ಕನಕಗಿರಿ ನೋಡ್ಬೇಕು ಅಂತ ಹೇಳ್ತಾರೆ. ನೋಡಿ ಹಿಂದೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಹಂಪಿಗೂ ಹೋಗಿದ್ವಿ. ಹಂಪಿ ನೋಡಿರೋರ್ಗು ಅನುಭವನೇ ಇದೆ. ನೀವು ಹಂಪಿ ನೋಡ್ಬೇಕು ಅಂತಂದ್ರೆ ಕಾಲಿಲ್ದೆ ಹಂಪಿ ನೋಡ್ಬೋದಾ? ತುಂಬಾ ಕಷ್ಟ. ನೋಡಿ ಕಾಲಿನ ಸಹಾಯ ಇಲ್ಲದೆ ಹಂಪಿ ನೋಡಕ್ಕೆ ಆಗಲ್ಲ. ಆ ತರದ್ದು ಏನ್ ಮಾತಾಜಿ? ಬೆಟ್ಟ ಇರುತ್ತಲ್ಲ ಪ್ರಭುಜಿ, ರೋಡ್ಗಿಂತ ಜಾಸ್ತಿ ಬೆಟ್ಟ ಗುಡ್ಡಗಳೆಲ್ಲ ನಡೆದ್ವಿ ಅದಕ್ಕೆ. ನೋಡಿ ಈ ತರದೆಲ್ಲ ಸವಾಲಿರ್ತದೆ. ದೇಹ ಕೋಆಪರೇಟ್ ಮಾಡ್ಬೇಕು, ಇಂದ್ರಿಯಗಳು ಕೂಡ, ಮನಸ್ಸು ಕೂಡ
ನೋಡಿ, ಇವೆಲ್ಲ ಒಂದು ಸಹಕಾರ ಸಹಾಯದಿಂದನೇ ನಾವು ಕ್ರಿಯೆಗಳು ಮಾಡೋಕ್ಕಾಗೋದು, ಕೃಷ್ಣ ಪ್ರಜ್ಞೆ ಮಾಡೋಕ್ಕಾಗೋದು, ಕೃಷ್ಣ ಪ್ರಜ್ಞೆ ಆಚರಣೆ ಭಕ್ತಿ ಸೇವೆಗಳು ಮಾಡೋಕ್ಕಾಗೋದು. ಅಷ್ಟೇ ಅಲ್ಲ, ನಮ್ಮ ಬದುಕಿನ ದೈನಂದಿನ ಕೌಟುಂಬಿಕ ನೋಡಿ ನೋಡಿ ವ್ಯವಹಾರಗಳು ಮಾಡಬೇಕು, ಚಟುವಟಿಕೆಗಳು ಮಾಡಬೇಕು ಅಂದ್ರೇನು ಕೂಡ ನೋಡಿ ಈ ಶ್ಲೋಕ ನಮಗೆ ಮುಖ್ಯ ಆಗುತ್ತೆ. ನೋಡಿ, ಹಂಗಾಗಿ ನೋಡಿ ನಮ್ಮ ವಿವಿಧ ಪ್ರಯತ್ನಗಳನ್ನ ನಾವು ಯಾವಾಗ ಕೃಷ್ಣನ ಕಡೆಗೆ ತಿರುಗಿಸ್ತೀವೋ ನೋಡಿ ಅದನ್ನೇ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು. ರೂಪಾದ್ರೆ ಇದನ್ನೇ ನಮ್ಗೆ ಹೇಳ್ಕೊಡೋದು. ವಿವಿಧ ಪ್ರಯತ್ನಗಳು ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆಯಲ್ಲಿ ಮಾಡೋದು. ನೋಡಿ ಅದನ್ನೇ ಎಲ್ಲರೂ ಮಾಡ್ತಾರೆ. ನೋಡಿ ಅಡುಗೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರು ಹಂಗೆ ಮಾಡ್ತಾರೆ, ಭಕ್ತರು ಮಾಡ್ತಾರೆ, ಭಕ್ತರು ಅಲ್ಲದೆ ಇದ್ದವರು ಕೂಡ ಮಾಡ್ತಾರೆ. ವಿವಿಧ ಪ್ರಯತ್ನಗಳು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತೀವಾ ಅನ್ನೋದು ಪ್ರಶ್ನೆ. ವಿವಿಧ ಪ್ರಯತ್ನ ಅನ್ನೋದು ಎಲ್ಲಿ ಬರುತ್ತಂದ್ರೆ ಇದು ಸಾಫ್ಟ್ವೇರ್. ಹಂಗೆ ಏನೇ ಆಗ್ಲಿ ಕಟ್ಟ ಕಡೆಯದಾಗಿ ಪರಮಾತ್ಮನ ನೋಡಿ ಸ್ಯಾಂಕ್ಷನ್. ಒಂದ್ಸತಿ ಗುರು ಮಹಾರಾಜ್ ಒಂದು ಲೆಕ್ಚರ್ ಅಲ್ಲಿ ಒಂದು ಮುಖ್ಯವಾದ ಅಂಶ ಹೇಳಿದ್ರು. ನನ್ನ ಜೀವನದಲ್ಲಿ ದೊಡ್ಡ ವಿಷಯ ಅವ್ರು ಹೇಳಿದ್ರು. ನೋಡಿ ಇದು ಜ್ಞಾಪಕ ಇಟ್ಕೊಳ್ಳಿ. ಏನ್ ಹೇಳಿದ್ರು ಅಂದ್ರೆ, ನೋಡಿ ನೀವು ಪ್ರಯತ್ನ ಮಾಡ್ತೀರಿ, ಅದ್ರಲ್ಲಿ ಸಫಲತೆ ಕಾಣೋದಿಲ್ಲ. ನೀವು ಎಫರ್ಟ್ ಹಾಕ್ತೀರಿ, ಅದರ ಗುಡ್ ರಿಸಲ್ಟ್ ಬರೋದಿಲ್ಲ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಂತೆ ಅಂತ ಗುರು ಮಹಾರಾಜ್ ಹೇಳಿದ್ರಂದ್ರೆ, ಅದರಲ್ಲಿ ಕೃಷ್ಣನು ನಮ್ಗೆ ಫೇವರ್ ಮಾಡ್ಲಿಲ್ಲ ಅಂತ ಅನ್ಕೋಬೇಕಂತ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅದು ಯಾವ್ದಾದ್ರು ಸಫಲ ಆಗೋಯ್ತು ಅನ್ಕೊಳ್ಳಿ, ಅದು ಕೃಷ್ಣನ ಕೃಪೆ ಅಲ್ಲಿ ಸಿಕ್ತು ಅಂತ ಅನ್ಕೋಬೇಕಂತ. ನಮ್ಮ ನೋಡಿ ನಾವು ಪ್ರಯತ್ನ ಮಾಡ್ತೀವಿ, ಸಫಲ ಕಾಣೋದಿಲ್ಲ, ಅಲ್ಲಿ ಕೃಷ್ಣನ ಕೃಪೆ ಇರ್ಲಿಲ್ಲ ಅಂತ ಅನ್ಕೋಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ಹೌದು ಪ್ರಭು, ಭಕ್ತರು ಅದೇ ರೀತಿ ಅದರಿಂದ ನಮ್ಗೇನಾದ್ರೂ ತೊಂದ್ರೆನೂ ಇರ್ಬೋದು ಅಲ್ವಾ ಪ್ರಭು? ಹಾಗಾಗಿ ಹೌದು ಪ್ರಭು, ಸಿಗ್ಲಿಲ್ಲ ಅಂದ್ರೆ ಅದರಿಂದ ಭಗವಂತನ್ ಗೊತ್ತು ನಮ್ಗೆ ಏನಾಗ್ಬೇಕಾಗಿದೆ ಮುಂದೆ ಅದರಿಂದ ಅಂತ, ಅದಕ್ಕೆ ಸಿಗ್ಲಿಲ್ಲ. ನೋಡಿ ಈ ಸಾಲು ನೋಡಿ ಗುರು ಮಹಾರಾಜ ಲೆಕ್ಚರ್ ಅಲ್ಲಿ ಹೇಳಿದ್ದು ಹಂಗೇ ಜೀವನ ಪೂರ್ತಿ ಧ್ಯಾನ ಮಾಡಿ. ಇವತ್ತು ಮಾತ್ರ ಅಲ್ಲ, ಈ ಕ್ಷಣ ಅಲ್ಲ, ಇಡೀ ಜೀವನ ಇದನ್ನೇ ಚಿಂತಿಸಿ. ನಾವು ಏನೋ ಒಂದು ಪ್ರಯತ್ನ ಮಾಡ್ತೀವಿ, ತುಂಬಾ ಗಂಭೀರವಾಗಿ ಪ್ರಯತ್ನ ಮಾಡ್ತೀವಿ, ಅದು ಸಕ್ಸಸ್ ಆಗ್ಲಿಲ್ಲ, ಅದರಲ್ಲಿ ಕೃಷ್ಣನ ಅನುಮೋದನೆ, ಸ್ಯಾಂಕ್ಷನ್, ನೋಡಿ ಕೃಪೆ ಅಲ್ಲಿ ಇರ್ಲಿಲ್ಲ ಅಂತ ಅನ್ಕೋದು. ನೋಡಿ ಎಲ್ಲೆಲ್ಲೆಲ್ಲನೂ ಭಗವಂತ ಮಾಡೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ಪ್ರಭುಜಿ. ಹೌದು ನೋಡಿ, ಎಲ್ಲಿ ಕೃಷ್ಣನ ಒಂದು ಪಾತ್ರ ಬಂತೋ ಅದು ಸಫಲ ಆಗ್ಲೇಬೇಕು. ನೋಡಿ ನಮ್ಮ ಪ್ರಯತ್ನದಲ್ಲಿ ನೀವು ಯಾರಾದ್ರೂ ಈ ಶ್ರೀಕೃಷ್ಣ ಗಾರುಡಿ ಫಿಲಂ ನೋಡಿದ್ರೆ ನೋಡಿ ಈ ಅಂಶ ನಿಮಗೆ ಗುರು ಮಹಾರಾಜ್ ಹೇಳಿದ ಮಾತು ಅರ್ಥ ಆಗುತ್ತೆ, ಒಪ್ಕೊಳ್ತೀರಿ. ಶ್ರೀಕೃಷ್ಣ ಗಾರುಡಿ ಕನ್ನಡ ಫಿಲಂ ನೋಡಿದ್ದೀರಾ? ನೋಡಿದ್ದೀನಿ ಪ್ರಭುಜಿ, ನೋಡಿದೆ ಪ್ರಭುಜಿ ನಾನು ಟಿವಿಯಲ್ಲಿ. ಏನಾಗತ್ತೆ ಅದರಲ್ಲಿ? ಭೀಮಾ ಅರ್ಜುನರಿಗೆ ದಂಡನೆ ಆಗತ್ತೆ. ಅವ್ರ ಗರ್ವ ಬಂದಿರುತ್ತೆ, ಗರ್ವ ಒಂದು ಹೆಬ್ಬಾವು, ಬಲರಾಮ ಹೆಬ್ಬಾವಾಗಿ ಆತನ ಸುತ್ಕೊಳ್ತಾನೆ. ನೋಡಿ ಅದನ್ನು ಭೀಮ ಬಿಡಿಸ್ಕೊಳಕ್ ಹೋಗ್ತಾನೆ, ಅದು ಸಫಲ ಆಗೋದಿಲ್ಲ. ಪರಮಾತ್ಮನ ಸ್ಯಾಂಕ್ಷನ್ ಇರ್ಲಿಲ್ಲ ಅಲ್ಲಿ. ಕಟ್ಟ ಕಡೆಯದಾಗಿ ಪರಮಾತ್ಮ ನೋಡಿ ಸ್ಯಾಂಕ್ಷನ್ ಇರೋದಿಲ್ಲ. ನೋಡಿ ಅದೇ ತರ ಅರ್ಜುನನು ಕೂಡ ಶ್ರೀಕೃಷ್ಣ ಗಾರುಡಿ ಫಿಲಂ ನೋಡಿ ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳಕ್ಕೆ ನೋಡಿ ಅನುಕೂಲ ಆಗುತ್ತೆ. ಅಥವಾ ನೋಡಿದ್ರೆ ಇದಕ್ಕೆ ಅನ್ವಯಿಸ್ಕೊಳ್ಳಿ. ಗುರುಮರ ಚಾಲು ನೋಡ ಅದು ಹೇಳಿದ್ರಲ್ಲ, ನೋಡ ಹಂಗೆ ಜೀವನದಲ್ಲಿ ಯಾವತ್ತೂ ಜ್ಞಾಪಕ ಇಟ್ಕೋಬೇಕು. ಭಗವಂತನ ಕೃಪೆ ಇದ್ರೆ ಅದು ಸಫಲ ಆಗೇ ಆಗತ್ತೆ. ನೋಡಿ ಆಗ್ಲಿಲ್ಲ ನೋಡಿ, ಕೃಷ್ಣ ನಮ್ಗೆ ಇನ್ನೂ ಏನೋ ಇದರಿಂದ ಬುದ್ಧಿ ಕಲಿಸೋದು, ಪಾಠ ಕಲಿಸೋದು ಇದೆ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ ಈ ತರದೆಲ್ಲವೂ ಇದಾವೆ. ಕೆಲವರು ಯಾವುದೋ ಒಂದು ಫ್ಲೈಟ್ ಕ್ಯಾಚ್ ಮಾಡ್ಬೇಕು ಅಂತ ಹೋಗ್ತಿರ್ತಾರೆ, ಫ್ಲೈಟ್ ಸಿಗ್ಲಿಲ್ಲ, ತುಂಬಾ ದುಃಖ ಆಗುತ್ತೆ. ಫ್ಲೈಟ್ ಕ್ರ್ಯಾಶ್ ಆಗುತ್ತೆ. ಅವಾಗ ಅನ್ಸುತ್ತೆ ಮೊನ್ನೆ ಹಾಗೆ ಆಯ್ತಲ್ಲ ಪ್ರಭು, ಅವ್ರಿಗೆ ಫ್ಲೈಟ್ ಮಿಸ್ ಮಾಡ್ಕೊಂಡ್ರು, ಅವರಿಬ್ರು ಬಚಾವ್ ಆದ್ರು. ನೋಡ್ರಿ ಈ ತರದ್ದು ಏನೇನೋ ಇದಾವೆ, ವಿಚಿತ್ರ ಇದಾವೆ. ಬದುಕು ಅನ್ನುವಂಥದ್ದು ಅಷ್ಟು ಸರಳ ಅಲ್ಲ ಅರ್ಥ ಆಗಕ್ಕೆ. ನೋಡಿ ಹಿಂಗೆ ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತ, ಅಪರೂಪದ ಪುಸ್ತಕಗಳು ಸ್ವಲ್ಪ ಓದಿದ್ರೆ ಈ ಜಗತ್ತು ಅರ್ಥ ಆಗ್ತಾ ಹೋಗುತ್ತೆ. ಸ್ವಲ್ಪನೇ ಏನು, ಹೆಂಗೆ, ಯಾಕೆ, ಹೇಗೆ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಅದನ್ನೇ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಅಧಿಷ್ಠಾನಂ ಎನ್ನುವ ಪದವು ದೇಹವನ್ನು ಸೂಚಿಸುತ್ತದೆ. ನೋಡಿ, ದೇಹದೊಳಗಿನ ಆತ್ಮವು ಚಟುವಟಿಕೆಗಳ ಪರಿಣಾಮವನ್ನು ಸಾಧಿಸಲು ಕೆಲಸ ಮಾಡುತ್ತದೆ. ಆದುದರಿಂದ ಇದಕ್ಕೆ ಕರ್ತ, ಮಾಡುವವನು ಎಂದು ಅರ್ಥ. ಆತ್ಮನು ಕ್ಷೇತ್ರಜ್ಞ ಮತ್ತು ಕರ್ತ ಎಂದು ಶ್ರುತಿಯಲ್ಲಿ ಹೇಳಿದೆ.
ನಾವಿಂದೆ ಕ್ಷೇತ್ರಜ್ಞ ಇದ್ರ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದೀವಿ. ನೋಡಿ ಅದನ್ನೇ ಶ್ರುತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ, ಏಷ ಹಿ ದ್ರಷ್ಟಾ ಸ್ರಷ್ಟಾ ಪ್ರಶ್ನೋಪನಿಷತ್ತು. ಇದನ್ನು ವೇದಾಂತ ಸೂತ್ರದಲ್ಲಿ ಜ್ಞೋ ಅತ ಏವ ಮತ್ತು ಕರ್ತ ಶಾಸ್ತ್ರಾರ್ಥತ್ವಾತ್ ಎನ್ನುವ ಶ್ಲೋಕಗಳಲ್ಲಿ ದೃಢಪಡಿಸಿದೆ. ಇಂದ್ರಿಯಗಳು ಕರ್ಮ ಸಾಧನಗಳು. ನೋಡಿ, ನಾವು ಒಂದು ಕರ್ಮ ಸಾಧನ ಮಾಡಬೇಕು ಅಂದ್ರೆ ನಮ್ಗೆ ಇಂದ್ರಿಯಗಳು ಬೇಕು, ದೇಹ ಬೇಕು. ನೋಡಿ, ದೇಹದಲ್ಲಿರುವಂತ ಆತ್ಮ. ನೋಡಿ, ಪ್ರಭುಪಾದರು ಕೇಳ್ತಾರೆ ಕೆಲವು ಪುಸ್ತಕಗಳಲ್ಲಿ, ಯಾರಾದ್ರೂ ಒಬ್ಬ ಸತ್ತೋಗಿದ್ರೆ ಆ ದೇಹದಲ್ಲಿ ನೋಡಿ ನಿಷ್ಕ್ರಿಯವಾಗಿ ಬಿದ್ದಿರ್ತಾನೆ. ನೋಡಿ, ಕೋಮದಲ್ಲಿ ಇರೋರು ನೋಡಿ, ಇವರೆಲ್ಲ ಗೊತ್ತು ನಿಮ್ಗಲ್ವಾ. ಕೋಮದಲ್ಲಿದ್ದವರು ಆ ಆತ್ಮ ಒಳಗಡೆ ಇರುತ್ತೆ, ಅದ್ರ ದೇಹ ಚಲನೆ ಮಾಡಕ್ಕೆ ಪ್ರತಿಕ್ರಿಯೆ ಮಾಡಕ್ ಆಗಲ್ಲ. ಆ ದೇಹದಲ್ಲಿ ಆತ್ಮ ಹಂಗೆ ಇರುತ್ತೆ, ಕೊಳೆಯೋದಿಲ್ಲ. ಕೋಮದಲ್ಲಿರುವಂತ ದೇಹ ಕೊಳೆಯೋದಿಲ್ಲ. ನೋಡಿ, ನಾನು ಒಂದ್ಸತಿ ಭಕ್ತಿ ನಿತ್ಯಾನಂದ ಸ್ವಾಮಿ ಮಹಾರಾಜರು ಒಂದು ಪ್ರವಚನದಲ್ಲಿ ಹೇಳಿದ್ದೆ, ನಿಮ್ಗೆ ಬಹಳ ಸತಿ ಹೇಳಿದ್ದೆ, ಜ್ಞಾಪಕ ಇದೆಯಾ? ಅಂದ್ರೆ ಒಬ್ಬ ಕುಡ್ಕ ಕುಡ್ದು ಬಿದ್ದಿದ್ರೇನು ಅವನ್ಗೆ ಯಾವ್ದು ನೊಣ ಎಲ್ಲ ಮುಖ್ಯ ಹಾಕಲ್ಲ. ನೋಡಿ, ನೊಣ ಅಂತ ಉದಾಹರಣೆ ಅಂದ್ರೆ ಕೀಟಗಳು, ಒಂದು ಇರುವೆ ನೋಡಿ, ಒಂದು ದೇಹದಲ್ಲಿರೋ ಬ್ಯಾಕ್ಟೀರಿಯಾಗಳು ಆ ದೇಹನ ಕೊಳಸಕ್ಕೆ ಶುರು ಮಾಡಲ್ಲ ಇನ್ನು. ಯಾಕೆ? ಓನರ್ ಇದ್ದಾನೆ ಒಳಗಡೆ, ಓನರ್ ಇದ್ದಾನೆ. ನೋಡಿ, ಒಂದು ನಾಯಿನೂ ಕೂಡ ನರಿನೂ ಕೂಡ ನೋಡಿ, ಯಾರು ಕುಡಿದು ಬಿದ್ದಿರ್ತಾನೆ ಅವನನ್ನು ಬಂದು ಕಿತ್ಕೊಂಡು ತಿನ್ನುವಂಥದ್ದು, ಮಾಂಸ ತಿಂತೀನಿ ಅಂತ ಬರೋದಿಲ್ಲ ಅಂತ ರೋಡ್ ಸೈಡ್ ಅಲ್ಲಿ ಬಿದ್ದಿರೋವನಿಗೆ. ಯಾಕೆಂದ್ರೆ ಆ ಮನೆಯೊಡೆಯನಿದ್ದಾನೆ. ನೋಡಿ, ವಚನದಲ್ಲಿ ಹೇಳ್ತಾರಲ್ಲ, ಮನೆಯೊಡೆಯನಿದ್ದಾನೋ ಇಲ್ಲವೋ. ನೋಡಿ, ಮನೆಯೊಳಗೆ ನೋಡಿ ಹುಲ್ಲು ತುಂಬಿ, ಮನೆಯೊಳಗೆ ರಜ ತುಂಬಿ ಅಂತ ನೋಡಿ ಅಲ್ಲಿ ವಚನದಲ್ಲಿ ಹೇಳ್ತಾರೆ. ನೋಡಿ, ದೇಹದೊಳಗೆ ದೇಹ ನೋಡಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂತ. ನೀವು ಮನೆಯಲ್ಲಿ ನೀವೆಲ್ಲ ಇದ್ರೆ ನಿಮ್ಮ ಮನೆ ಕಸ ಹುಲ್ಲು ಎಲ್ಲ ಬೆಳ್ಕೊಂಡಿರ್ತಾ ನಿಮ್ಮ ಮನೆಯಲ್ಲಿ? ಇಲ್ಲ ಪ್ರಭುಜಿ. ನಮ್ ದೇಹನೂ ಹಂಗೇನೆ ನೋಡಿ, ನಮ್ ದೇಹನೂ ಹಂಗೇನೆ ನೋಡಿ. ಹಂಗೆ ಕರ್ಮ ಸಾಧನೆಗೆ ಇಂದ್ರಿಯಗಳು ಬೇಕು, ಕರ್ಮ ಸಾಧನೆಗೆ ನೋಡಿ ದೇಹ ಬೇಕು. ಇಂದ್ರಿಯಗಳ ಮೂಲಕ ಆತ್ಮವು ಹಲವು ವಿಧಗಳಲ್ಲಿ ಕರ್ಮವನ್ನು ಮಾಡುತ್ತದೆ. ಪ್ರತಿಯೊಂದು ಕರ್ಮಕ್ಕೂ ಬೇರೆ ಬೇರೆ ಪ್ರಯತ್ನವಿದೆ. ಆದರೆ ಮನುಷ್ಯನ ಎಲ್ಲ ಕರ್ಮಗಳು ಪರಮಾತ್ಮನ ಸಂಕಲ್ಪವನ್ನು ಅವಲಂಬಿಸಿವೆ. ಪರಮಾತ್ಮನು ಮಿತ್ರನಾಗಿ ಹೃದಯದಲ್ಲಿ ಕುಳಿತಿದ್ದಾನೆ. ಪರಮಪ್ರಭುವು ಕಾರಣನು. ನೋಡಿ, ಹಿಂದಿನ ಶ್ಲೋಕದಲ್ಲಿ ನಾವು ಓದಿದ್ವಲ್ವಾ ಭಾವಾರ್ಥದಲ್ಲಿ. ನೋಡಿ, ಸರ್ವಸ್ಯ ಚಾಹ ಮೃದು ಸನ್ನಿವಿಷ್ಟೋ. ನೋಡಿ, ಹೃದ್ದೇಶೆ ಅರ್ಜುನ ತಿಷ್ಠತಿ. ಇದೆಲ್ಲ ಓದಿದೀವಿ ನಾವು. ಈ ಸನ್ನಿವೇಶದಲ್ಲಿ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮನ ಆದೇಶಕ್ಕೆ ಅನುಗುಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವುದೇ ಕರ್ಮದಿಂದ ಬಂಧಿತನಾಗುವುದಿಲ್ಲ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಅಂತಿಮವಾಗಿ ತಮ್ಮ ಕರ್ಮಗಳಿಗೆ ಹೊಣೆಗಾರರಲ್ಲ. ಅದಕ್ಕೆ ದಾಸರು ಬಹಳ ಸುಲಭವಾಗಿ ಆಡ್ಬಿಡ್ತಾರೆ. ಏನಂತ? ಅಪರಾಧಿಯ ನಾನಲ್ಲ, ಅಪವಾದಯ ಅಲ್ವಾ? ನೋಡಿ, ಹಿಂಗೆ ಹೇಳ್ಬಿಡ್ತಾರೆ ಅವರು. ಕರ್ಮಗಳಿಗೆ ಹೊಣೆಗಾರರಲ್ಲ. ಯಾರು ದಾಸರಾಗಿರ್ತಾರೋ ಅವ್ರು ಹಿಂಗೆ ಹೇಳ್ಬೋದು. ದಾಸರ ಅಲ್ಲದೆ ಇರೋರು ಹಿಂಗೆಲ್ಲ ಹೇಳಕ್ಕಾಗಲ್ಲ. ನೋಡಿ, ಹಂಗೆ ಎಲ್ಲವೂ ಪರಮ ಸಂಕಲ್ಪವನ್ನು, ಪರಮಾತ್ಮನನ್ನು, ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿದೆ. ನೋಡಿ, ಇದು ಕೊನೆಯ ಎಲ್ಲವೂ ಕೃಷ್ಣನನ್ನ ಪರಮಾತ್ಮನನ್ನ ಅವಲಂಬಿಸಿದೆ. ನೋಡಿ, ಅದಕ್ಕೆ ಗುರು ಮಹಾರಾಜ್ ಹಂಗೆ ಹೇಳ್ತಾರೆ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಕೇಳೋದಿದ್ಯಾ? ಕೃಷ್ಣ. ಯಾರಾದ್ರೂ ಹೊಸ ಭಕ್ತರು ಪರಿಚಯ ಮಾಡ್ಕೊಡೋರಿದ್ದಾರಾ? ಹರೇ ಕೃಷ್ಣ. ಹರೇ ಕೃಷ್ಣ. ದಂಡ ಪ್ರಣಾಮ. ಪ್ರಭುಜಿ, ಕೊನೆಗೆ ಹೇಳಿದ್ರಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿರೋರ್ಗೆ ಕರ್ಮ ಅದು ಬಾಧಿಸೋದಿಲ್ಲ ಅಂತ. ಅದು ಈಗ ನಾವು ಎಲ್ಲ ಮಾಡ್ತಿದೀವಲ್ಲ ಪ್ರಭುಜಿ, ಕೃಷ್ಣ ಪ್ರಜ್ಞೆಯಲ್ಲಿ ಜಪ ಕ್ಲಾಸ್ ಅಟೆಂಡ್ ಆಗ್ತೀವಿ, ಭಾಗವತ. ನಮ್ಮಲ್ಲಿ ನಮ್ಮ ವಿಚಾರವಾಗಿ ಹೆಂಗೆ ಭಕ್ತರ ವಿಚಾರ? ನೋಡಿ, ನಮ್ಮ ವಿಚಾರ ಅಂದ್ರೆ ನಾವೆಲ್ಲ ಸಾಧಕರು. ನೋಡಿ, ಅದೇ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ನಾವು ಮುಂದಿನದಲ್ಲಿ ಸಾಧನ, ಸಾಧಕ, ಈ ಥರದೆಲ್ಲ ವಿಷಯಗಳು ಬರುತ್ತೆ. ಮುಂದೆ ಇಲ್ಲೆಲ್ಲ ಓದಿದೀವಿ. ನೋಡಿ, ನಾವೆಲ್ಲ ನೋಡಿ ಇಲ್ಲಿ ಹೇಳ್ತಾರೆ, ಕರ್ಮದ ಸಾಧನೆಗಳನ್ನು
ತಾನೇ ಕರ್ತನೆನ್ನುವುದನ್ನು ಮತ್ತೆ ಪರಮಪ್ರಭು ಪರಮ ಅನುಮತಿಯನ್ನು ಕೊಡುವವನು. ಹಿಂಗೆ ಕೃಷ್ಣ ಹೇಳ್ತಾನೆ, ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ. ನೀವು ಎಷ್ಟು ಮಾಡ್ತಿದ್ದೀರೋ ಅಷ್ಟು ನಿಮಗೆ ಆ ಫಲಗಳು ಸಿಗ್ತಿರ್ತವೆ. ಹಿಂದೆ ಮಾಡಿರುವಂತ ಕರ್ಮಗಳು ಕಳೆದು ಹೋಗುವಂಥದ್ದು ಕೂಡ ನಾವು ನಿನ್ನೆ ಚರ್ಚೆ ಮಾಡ್ತಿದ್ವಿ. ಒಂದು ಯಜ್ಞ ಕುಂಡದಲ್ಲಿ ಒಂದು ಕಟ್ಟಿಗೆಗಳು ಸೌದೆಗಳೆಲ್ಲ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿರ್ತೀರಿ. ನಮ್ಮ ಸ್ಥಿತಿ ಗತಿ ಪರಿಸ್ಥಿತಿ ಆ ಸ್ಥಿತಿಯಲ್ಲಿ ಇದೆ ಪ್ರಭುಜಿ. ನಮಗೆ ಕೊಟ್ಟಿರುವಂತ ಸಾಧನ ಕ್ರಮ ನಾವು ಎಷ್ಟು ತೀವ್ರವಾಗಿ ಅದನ್ನ ತಗೊಂತೀವಿ ಅನ್ನೋದ್ರ ಮೇಲೆ ಹೆಂಗೆ ಆ ಕಟ್ಟಿಗೆ ಸೌದೆ ಉರಿಯೋದು ಎಷ್ಟು ತೀವ್ರವಾದಂತ ಉರಿ ಬೆಂಕಿ ಇರುತ್ತೋ ಅಷ್ಟು ಬೇಗ ಅದನ್ನ ಸುಟ್ಟಾಕುತ್ತೆ ನೋಡಿ. ಆ ಕರ್ಮಗಳು ನೋಡಿ, ನಮ್ಗೆ ಇಚ್ಛೆಗಳು ನೋಡಿ, ಇವೆಲ್ಲವೂ ಕೂಡ ನಮ್ಮ ಸಾಧನ ಪ್ರಯತ್ನದ ಮೇಲೆ ಇರುತ್ತೆ. ಅದಕ್ಕೆ ತೀವ್ರ ಭಕ್ತಿ ಯೋಗೇಣ ಅಂತ ಹೇಳಿ ನೋಡಿ, ತೀವ್ರವಾಗಿರೋದು ನೋಡಿ. ಹಿಂಗೆ ನಾವೆಲ್ಲ ಸಾಧನೆ ಮಾಡೋ ಪ್ರಯತ್ನ ಮಾಡ್ತಿದೀವಿ. ನೀವು ಯಥಾ ಮಾಂ ಪ್ರಪದ್ಯಂತೆ, ನೀವು ಎಷ್ಟು ತೀವ್ರವಾಗಿ ನೋಡಿ ಅದನ್ನ ಪ್ರಯತ್ನ ಮಾಡ್ತೀರೋ ಅಷ್ಟು ಮೇಲೆ ಅವಲಂಬಿತ ಆಗಿದೆ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀವು ಸ್ವಲ್ಪನೂ ಕೂಡ ನೀವೇನ್ ಮಾಡ್ತಿದ್ದೀರಲ್ವಾ ಅದಕ್ಕೂ ಕೂಡ ಫಲ ಇದೆ ನೋಡೋದು. ಯಾವುದು ವೇಸ್ಟ್ ಅಲ್ಲ, ಯಾವುದು ನಿಷ್ಪ್ರಯೋಜಕ ಆಗ್ಬಿಡೋದಿಲ್ಲ. ಅದನ್ನೇ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳಿ. ಆ ಮಹತೋ ಭಯಾತ್ ಅಂದ್ರೆ ಏನಂದ್ರೆ, ಯಾರು ಕೃಷ್ಣ ಪ್ರಜ್ಞೆ ನೋಡಿ ಪ್ರಭುಜಿ ನೋಡಿ ಪುತ್ತರಾಜ್ ಪ್ರಭುಜಿ ಅವರು ಕೇಳ್ತಿದ್ದಾರೆ, ಈ ತರ ಪ್ರಯತ್ನ ಮಾಡ್ತಿದಿರೋ ಒಂದು ಗ್ಯಾರಂಟಿ ಕೊಡ್ತಾನೆ ಕೃಷ್ಣ ನೋಡಿ. ಒಂದು ಗ್ಯಾರಂಟಿ ನೋಡಿ ಇದೆ ನೋಡಿ. ಹಿಂಗೆ ಆ ಮಹತೋ ಭಯಾತ್ ಅಂದ್ರೆ ಏನಂದ್ರೆ ನೋಡಿ, ನರಕಗಳಿಗೆ ಹೋಗ್ಬಿಡೋದು ನೋಡಿ, ಪ್ರಾಣಿ ಜನ್ಮಗಳಿಗೆ ಹೋಗೋದು, ಇಂಥವುಗಳಿಂದ ಕೊನೆ ಪಕ್ಷ ಕಾಪಾಡ್ತೀನಿ ಅಂತ ಹೇಳುದು. ನಾಮೇ ಭಕ್ತ್ಯಾ ಪ್ರಣಶ್ಯತಿ ಅರ್ಜುನ ಪ್ರತಿಜಾನೈತಿ, ನಾಮೇ ಭಕ್ತ್ಯಾ ಪ್ರಣಶ್ಯತಿ ಅಂತ ಘೋಷಣೆ ಮಾಡು ಅಂತ ಹೇಳ್ತಾನೆ ಅರ್ಜುನನಿಗೆ. ನನ್ನ ಭಕ್ತ ನೋಡಿ, ಈಗ ನೀವೆಲ್ಲ ಏನ್ ಪ್ರಯತ್ನ ಮಾಡ್ತಿದ್ದೀರೋ ನೋಡಿ, ಹಾಳಾಗೋದಿಲ್ಲ ಅಂತ ಹೇಳುದು. ನಾಮೇ ಭಕ್ತಿಯ ಪ್ರಣಶ್ಯತಿ. ಕೃಷ್ಣ ಭಕ್ತಿ ಯಾರು ಮಾಡಕ್ಕೆ ಅಂತ ಒಂದು ಪ್ರಯತ್ನ ಮಾಡ್ತಿರ್ತಾರೋ ನೋಡಿ, ಅವ್ರಿಗೂ ಯಾವತ್ತೂ ಹಾಳಾಗಲ್ಲ ನೋಡಿ. ಅವ್ರಿಗೆ ಏನಾಗತ್ತೆ ಮತ್ತೆ ಕೊನೆಯಲ್ಲಿ ಅಂದ್ರೆ ನೋಡಿ, ಮುತ್ತರಾಜ್ ಪ್ರಭುಜಿಯವರ ಪ್ರಶ್ನೆಗೆ ಭಗವದ್ಗೀತೆಯ ಕೊನೇ 700ನೇ ಶ್ಲೋಕ, 18ನೇ ಅಧ್ಯಾಯದ ಕೊನೇ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಇದೆ ನೋಡಿ. ಏನ್ ಉತ್ತರ ಅಂದ್ರೆ, ಯತ್ರ ಯೋಗೇಶ್ವರ ಕೃಷ್ಣ ಅದೆಲ್ಲ ಪ್ರಭು. ಅಲ್ಲ ಅವರು ಲಾಸ್ಟ್ ಅಲ್ಲಿ ಒಂದು ಒಳ್ಳೆ ಶ್ರೀಮಂತರ ಮನೆಯಲ್ಲಾದ್ರೂ ಹುಡ್ತಾರೆ ಅನ್ನೋದು ಪ್ರಭುಜಿ. ನೋಡ್ರಿ, ಇಲ್ಲಿ ಹೇಳ್ತಾರೆ, ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ ನೋಡಿ. ನಿಮ್ಗೆ ಸಿರಿ, ವಿಜಯ, ಅಸಾಧಾರಣ ಶಕ್ತಿ, ನೀತಿಗಳಿರ್ತವೆ ನೋಡಿ. ಇಡೀ ಭಗವದ್ಗೀತೆಯಲ್ಲಿ ಅರ್ಜುನನನ್ನ ಕೃಷ್ಣನನ್ನ ಮರ್ತು ನಾವು ಭಗವದ್ಗೀತೆ ಚರ್ಚೆ ಮಾಡಕ್ಕಾಗತ್ತಾ? ಅರ್ಥ ಮಾಡ್ಕೊಳಕ್ಕಾಗತ್ತಾ? ಇಲ್ಲ ಪ್ರಭು, ಒಂದೊಂದು ಶ್ಲೋಕಕ್ಕೂ ಉದಾಹರಣೆ ಬರುತ್ತೆ ನೋಡಿ. ಇಡೀ ಭಗವದ್ಗೀತೆ ಕೃಷ್ಣ ಅರ್ಜುನರೇ ಬರೋದು. ಎಲ್ಲಿ ಕೃಷ್ಣ ಅರ್ಜುನರ ಕಥೆ ಇರುತ್ತೋ ನೋಡಿ, ಅಲ್ಲಿ ನೋಡಿ ಹಿಂಗ್ ಓದದ್ವಲ್ವಾ, ಅಸಾಧಾರಣ ಸಿರಿ, ಐಶ್ವರ್ಯ, ವಿಜಯ, ನೀತಿ ನೋಡಿ ಇವೆಲ್ಲ ಇರ್ತವೆ ಅಂತ ಹೇಳಿ ಸಂಜಯನ ಉತ್ತರಾಜ್ ಪ್ರಭುಜಿ ಪ್ರಶ್ನೆಗೆ ಪ್ರಭು ಉತ್ತರ ಸಿಗ್ತಾ ನಿಮ್ಗೆ? ಅದು ಎಷ್ಟರ ಮಟ್ಟಕ್ಕೆ ಅವರನ್ನ ನಿಮ್ ಬದುಕಲ್ಲಿ ಆಹ್ವಾನ ಮಾಡ್ಕೋತಿರೋ ಅನ್ನೋದು ನಿಮ್ಮ ಆಯ್ಕೆ. ಅದು ನಿಮ್ ವೈಯಕ್ತಿಕವಾಗಿ ಬಿಟ್ಟಿದ್ದು. ಎಷ್ಟು ನೀವು ನೋಡ್ರಿ, ಕೃಷ್ಣ ಅರ್ಜುನ ಜೆಂಟಲ್ಮೆನ್ಗಳವ್ರು. ಅವರು ಕರೀದೆ ಆಹ್ವಾನಿಸದೆ ಅವರೆಲ್ಲ ನಿಮ್ ಬದುಕಿಗೆ, ನಿಮ್ಮ ದೇಹದೊಳಗಡೆ, ನಿಮ್ಮ ಮನಸ್ಸೊಳಗಡೆ, ನಿಮ್ಮ ಮನೆಯೊಳಗಡೆ ಎಲ್ಲ ಬರೋದಿಲ್ಲ. ಅವರು ಬರ್ತಾರ ಜೆಂಟಲ್ಮೆನ್ಗಳವರು ನೋಡಿ. ನಮ್ಮ ದೇಹ ನೀವು ಬಗ್ಗೆ ಚರ್ಚೆ ಮಾಡಿದ್ವಿ ನೋಡಿ. ದೇಹ ಅನ್ನೋದು ನೋಡಿ ಒಂದು ದೇವಸ್ಥಾನಕ್ಕೆ ಹೋಲಿಸ್ಕೊಂಡ್ವಿ ನೋಡಿ. ಆ ಚಿತ್ರದಲ್ಲಿ ಎರಡಕ್ಕೂ ಹೋಲಿಕೆಗಳನ್ನೆಲ್ಲ ನೋಡಿದ್ವಿ ನೋಡಿ. ಅದೇ ಪ್ರಕಾರವಾಗಿ ನಾವು ತಿಲಕ ಧಾರಣೆ ಕೂಡ ಮಾಡ್ತೀವಿ. ದೇಹಕ್ಕೆ ತಿಲಕ ಧಾರಣೆ ಮಾಡ್ತೀರಾ? ಆ ತಿಲಕ ಧಾರಣೆ ಮಾಡೋದರ ಮೂಲ ತತ್ವನೇ ಈ ದೇಹ ಅನ್ನೋದು
ಭಗವಂತನ ವಾಸಸ್ಥಾನ ಅಂತ ಒಂದು ಭಾವ ಬರಲಿ ಅಂತ. ನಮ್ಮ ಆಚಾರ್ಯರು ಯಾಕೆ ನಮಗೆ ತಿಲಕಧಾರಣೆ ಕಂಪಲ್ಸರಿ ಎಲ್ಲರೂ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ ಅಂದ್ರೆ ನೋಡಿ ಈ ಕಾರಣಕ್ಕೋಸ್ಕರ. ನೋಡಿ ಇದು ನೋಡಿ, ಯಾರು ಎಷ್ಟು ಯಥಾಮಾಂ ಪ್ರಪದ್ಯಂತೆ ಆಹ್ವಾನ ಮಾಡ್ಕೋತಿರೋ ನಿಮ್ ಬದುಕಲ್ಲಿ, ಅಷ್ಟು ಅವರು ನಿಮ್ ಬದುಕಲ್ಲಿ ಪ್ರವೇಶ ಮಾಡ್ತಾರೆ. ನೀವು ಬಾಗ್ಲು ಹಾಕೊಂಡ್ರೆ ನಿಮ್ ಮನೆಯಲ್ಲಿ ಯಾರಾದ್ರೂ ಒಳಗಡೆ ಬರಕ್ಕಾಗತ್ತಾ? ನೀವು ಕೃಷ್ಣನ್ಗೆ ಆಹ್ವಾನ ಮಾಡ್ಕೊಂಡ್ರೆ ಕೃಷ್ಣ ನಿಮ್ ಬದುಕಲ್ಲಿ ಬರ್ತಾನೆ. ಎಷ್ಟು ನೀವು ಮಾಡ್ಕೋತಿದ್ರೋ ಅದ್ರ ಮೇಲೆ ಅವಲಂಬಿತ ಆಗುತ್ತೆ. ಪ್ರಭುಪಾದರು ಕೇಳ್ತಾರೆ ಎಷ್ಟು ಸಮಯ ಬೇಕು ಕೃಷ್ಣ ಭಕ್ತರಾಗಕ್ಕೆ ಅಂತ. ಎಷ್ಟು ಸಮಯ ಅಂತ ಪ್ರಭುಪಾದರು ಹೇಳ್ತಾರೆ? ನೋಡಿ ಒಂದು ಚಿಟ್ಕೆ ನೋಡಿ ಹಿಂಗ್ ಹೊಡಿತಾರೆ ಪ್ರಭುಪಾದ, ಹೊಡೆದು ತೋರಿಸ್ತಾರೆ ಇಷ್ಟು ಸಮಯ ಅಂತ. ಈಗ ನಿಮ್ಗೆಲ್ಲ ಪ್ರಶ್ನೆ ಬರ್ಬೋದು, ನಾವು ಕೃಷ್ಣ ಭಕ್ತಿ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ, ನಮ್ಗೆಲ್ಲ ಹಿಂಗಪ್ಪ ಕೃಷ್ಣ ಅಂತೇಳಿ. ನೋಡಿ ಯಾವ ಮಟ್ಟಕ್ಕೆ ತೀವ್ರವಾಗಿ ನೀವು ಸ್ವೀಕರಿಸಿರ್ತಿರೋ ನೋಡಿ ಹಂಗೆ. ನೋಡಿ ಈಗ ಪ್ರೋಸೆಸ್ ಈಗಾಗಲೇ ಶುರು ಆಗಿದೆ, ನಡೀತಾ ಇದೆ. ಈಗ ಮುಂದರ್ಸ್ಕೊಂಡು ಹೋಗ್ಬೇಕಷ್ಟೇ. ಮುತ್ತುರಾಜ್ ಪ್ರಭು, ನೀವು ಒಳ್ಳೆ ಭಕ್ತರು, ದಯವಿಟ್ಟು ಹಂಗೆ ಏನೂ ಅನುಮಾನ ಪಡಬೇಡಿ. ಇಲ್ಲ ಪ್ರಭು, ಅನುಮಾನ ಇಲ್ಲ ಪ್ರಭು. ಅಂದ್ರೆ ಬೀಜ ಹಾಕಿದೆ, ಅದಕ್ಕೆ ನೀರು ಗೊಬ್ಬರ ಹಾಕಿ ನಾವು ಪೋಷಣೆ ಮಾಡ್ಬೇಕು. ವೆರಿ ಗುಡ್ ಮತ್ತೆ ನೋಡಿ ಒಳ್ಳೆ ಉದಾಹರಣೆ. ಒಂದ್ ಚಿಕ್ಕ ಗಿಡ ಈ ಉದಾಹರಣೆ ಭಕ್ತಿಲತಾ ಬೀಜ ಸಿಕ್ಬಿಟ್ಟಿದೆ, ಈಗ ಅದನ್ನ ಹೆಂಗೆ ನೋಡಿ ಕಾಪಾಡ್ಕೊಂಡು ಗೊಬ್ಬರ ನೀರು ಹಾಕೊಂಡು ರಕ್ಷಣೆ ಮಾಡ್ಕೊಂಡು ಹೋಗ್ತೀರಿ ಅನ್ನೋದು ನಮ್ಮ ಆಯ್ಕೆ. ತುಂಬಾ ಧನ್ಯವಾದ ಮಾತಾಜಿ, ಒಳ್ಳೆ ಪ್ರಶ್ನೆಗೆ. ಹರೇ ಕೃಷ್ಣ ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಕೇಳೋದಿದ್ಯಾ? ತುಂಬಾ ಥ್ಯಾಂಕ್ಸ್ ಪ್ರಭುಜಿ. ಕೃಷ್ಣ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಮತ್ತೇನು ಪ್ರಶ್ನೆ ಹೇಳೋದು ಏನು ಇದೆ? ಹರೇ ಕೃಷ್ಣ. ಇದಕ್ಕೆ ರಿಲೇಟೆಡ್ ಅಲ್ಲ ಕೃಷ್ಣ ಬುಕ್ದು ಕೇಳ್ಬೋದಾ? ಈಗ ಸಮಯ ಆಗ್ಬಿಟ್ಟಿದೆ ಮಾತಾಜಿ, 7:20 ನಾಳೆ ಮತ್ತೆ ಒಂದು ವಾಯ್ಸ್ ಮೆಸೇಜ್ ಅಲ್ಲಿ ಕೇಳಿ, ಇಲ್ದಿದ್ರೆ ನಾಳೆ ಚರ್ಚೆ ಮಾಡೋಣ. ಹರೇ ಕೃಷ್ಣ. ಪ್ರಭುಜಿ, ಇವತ್ತು ಚಂದ್ರಕಲಾ ಮಾತಾಜಿ ಮೊಮ್ಮಗೊಂದು ಹುಟ್ಟಿದ ಹಬ್ಬ ಇದೆ ಪ್ರಭುಜಿ, ವೇದಾಂತ. ನೋಡಿ ಚಂದ್ರಕಲಾ ಮಾತಾಜಿಯವರು ನಮ್ಮ ಚಳ್ಳಕೆರೆಯಲ್ಲಿ ಬಹಳ ಒಳ್ಳೆ ಸೇವೆ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಮೊನ್ನೆ ಜನ್ಮಾಷ್ಟಮಿ ನೋಡಿ ಇಷ್ಟು ಚೆನ್ನಾಗಿ ಚಳ್ಳಕೆರೆಯಲ್ಲಿ ಆಯ್ತು ಅಂದ್ರೆ ಅದಕ್ಕೆ ಮುಖ್ಯ ಪಾತ್ರ ನೋಡಿ ಚಂದ್ರಕಲಾ ಮಾತಾಜಿಯವರು. ನೋಡಿ ಅವರ ಸ್ವಂತ 2 ವೀಲರ್ ಅಲ್ಲಿ ನೋಡ್ರಿ ಅವ್ರ ಭಕ್ತರನ್ನ ಕೂರಿಸ್ಕೊಂಡು ಮನೆಗೆ ತಿರುಗಿ ನೋಡಿ ಅದಕ್ಕೆ ಅವ್ರಿಗೆ ಆಹ್ವಾನ ಪತ್ರಿಕೆಗಳು ಕೊಟ್ಟು ನೋಡಿ ಮಾತಾಜಿಯವರು ಕರೆದು ಬಂದಿದ್ದಾರೆ. ನೋಡಿ ಅಷ್ಟು ಸೇವೆಗಳು ಮಾಡ್ತಾರೆ. ನೋಡಿ ಅವರ ಮೊಮ್ಮಗನ್ನ ಅವ್ರ ಮುದ್ದು ಕೃಷ್ಣನೇ ಅಂತಾನೆ ನೋಡಿ. ಮೊನ್ನೆ ಎಲ್ಲೋ ಮೊನ್ನೆ ಹೋದಾಗ ಬ್ಯಾಗ್ ತುಂಬಾ ಕೊಂಡ್ಕೊಳ್ತಿದ್ದಾರೆ ಆಟ ಸಾಮಾನುಗಳು. ಯಾರಿಗೆ ಅಂದ್ರೆ ಮೊಮ್ಮಗನಿಗೆ. ಹಂಗೆ ಮಾತಾಜಿಯವರು ಒಳ್ಳೆ ಭಕ್ತರು, ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ ಬಹಳ ಸಹಕಾರ ಮಾಡ್ತಾರೆ. ನೋಡಿ ಆ ಮಗುವಿನ ಬರ್ಡೇ ಇವತ್ತು ಅಂದ್ರೆ ನಮ್ಮೆಲ್ಲರಿಗೂ ಬಹಳ ವಿಶೇಷ. ಎಲ್ಲ ಭಕ್ತರು ನೋಡಿ. ಮಾತಾಜಿ ಹೆಸರೇನು ಮಾತಾಜಿ? ಚಂದ್ರಕಲಾ ಮಾತಾಜಿ? ವೇದಾಂತ ಪ್ರಭುಜಿ, ವೇದಾಂತ ಸಂಜೀವಿ ವೇದಾಂತ. ಈತನಿಗೆ ಗುರು ಕೃಷ್ಣರ ವಿಶೇಷ ಕೃಪೆ ಇರ್ಲಿ ಇವ್ರಿಗೆ ಮತ್ತೆ ಅವ್ರ ಕುಟುಂಬದವ್ರೆಲ್ಲರಿಗೂ. ಮಾತಾಜಿಯವರು ಮಾಡ್ತಿರೋ ಎಲ್ಲ ಸೇವೆಗಳು ನೋಡಿ ಗುರು ಕೃಷ್ಣರಿಗೆ ಬಹಳ ಮೆಚ್ಚುಗೆ ಆಗಿದೆ. ನೋಡಿ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಚಿರಂಜೀವಿ ವೇದಾಂತಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಇದೆಯಾ ಮಾತಾಜಿ? ಮತ್ತೇನು ಇಲ್ಲದೆ ಇದ್ರೆ ಪ್ರತಿದಿನ ಎಲ್ಲರಿಗೋಸ್ಕರ ಯಾರು ಹೇಳ್ಕೊಳ್ತೆ ಹೋಗ್ಲಿ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿಸ್ತಾ ಎಲ್ಲರ ಆಯುರಾರೋಗ್ಯ ನೋಡಿ ಎಲ್ಲ ಕಷ್ಟಗಳು ಪೀಡೆಗಳು ಬಾಧೆಗಳು ಎಲ್ಲ ನಿವಾರಣೆಗೋಸ್ಕರ ಪ್ರಾರ್ಥನೆ ನಿತ್ಯ ಮಾಡೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಎಲ್ಲ ಭಕ್ತರ ಕುಟುಂಬಗಳಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳ ನಿವಾರಣೆಗೆ, ಆರೋಗ್ಯ ನೋಡಿ ಸಮಸ್ಯೆಗಳ ನಿವಾರಣೆಗೆ ಎಲ್ಲದಕ್ಕೂ 3 ಸತಿ ಪ್ರಾರ್ಥನೆ ಮಾಡೋಣ.
ಹರೇ ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ ಹರೇ 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 ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ ರಾಮ 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 ಹರೇ 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 ಕೃಷ್ಣ ಹರೇ 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 ರಾಮ ಹರೇ ಹರೇ ರಾಮ ರಾಮ ಹರೇ 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 ರಾಮ ರಾಮ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ 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 ಹರೇ ರಾಮ ರಾಮ ಹರೇ 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 ಕೃಷ್ಣ ರಾಮ ಹರೇ ಹರೇ ಕೃಷ್ಣ ರಾಮ ರಾಮ ಹರೇ ರಾಮ ರಾಮ ಹರೇ ಹರೇ ರಾಮ 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 ಹರೇ ಹರೇ ಹರೇ. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿ ತಮಗೆ ಮತ್ತು ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಇರಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, गुरु महाराज की जय, हरे कृष्ण महामंत्र की जय. हरे कृष्ण 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 हरे हरे, हरे राम 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 हरे हरे. हरे कृष्ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ. ದಂಡೋತ್ ಪ್ರಣಾಮ. ಕೃಷ್ಣ ಪ್ರಭು ದಂಡೋತ್ ಪ್ರಣಾಮ. ದಂಡೋತ್ ಪ್ರಣಾಮ. ಕೃಷ್ಣ ಪ್ರಭುಜಿ.